ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಭಾವಿಸ್ತೀನಿ. ಎಕ್ಸಾಮ್ಸ್ ಏನು ಬಹಳ ನೇರದ. ಹಾಗೆ ಇವತ್ತಿನ ನಾವು ಈ ವಿಶೇಷ ವಿಡಿಯೋದಲ್ಲಿ ಜೂನ್ ತಿಂಗಳಿನ ಕರೆಂಟ್ ಅಫೇರ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಈ ಎಲ್ಲಾ ವಿಡಿಯೋದಲ್ಲಿ ನಾನು ಕರೆಂಟ್ ಅಫೇರ್ಸ್ ಅನ್ನ ಥಿಯರಿ ವೈಸ್ ಕೊಡ್ತಾ ಹೋಗಲ್ಲ, ನಮ್ದು MCQ ಬೇಸ್ ಮೇಲೆ ಇರುತ್ತೆ. ಓಕೆನಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರ್ತಾ ಹೋಗುತ್ತೆ ಅದೇ ಪ್ಯಾಟರ್ನ್ ಮೇಲೆ ಅದೇ ರೀತಿಯಾದಂತಹ ಕ್ವಶನ್ಸ್ ಫ್ರೇಮ್ ಮಾಡ್ಕೊಂಡು ಅದನ್ನ ಒಂದು ಟಾಪಿಕ್ ಬಂತಂದ್ರೆ ಆ ಕ್ವಶನ್ ಅಲ್ಲಿ ಕಂಪ್ಲೀಟ್ ಆಗಿ ಆ ಟಾಪಿಕ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಸಿಂಗಲ್ ಲೈನ್ ಆಗ್ಲಿ ಅಥವಾ ಅವನು ಸ್ಟೇಟ್ಮೆಂಟ್ ವೈಸ್ ಆಗ್ಲಿ ಎಷ್ಟು ರೀತಿ ಕೇಳೋಕ್ ಚಾನ್ಸಸ್ ಇರುತ್ತೆ ಅಷ್ಟು ರೀತಿನೂ ಕೂಡ ಒಂದೇ ಕ್ವಶನ್ ಅಲ್ಲಿ ಒಂದೇ ಟಾಪಿಕ್ ಮೇಲೆ ಇರುತ್ತೆ. ಆ ರೀತಿ ಕ್ವಶನ್ಸ್ ಅನ್ನ ಸೆಟ್ ಮಾಡಿರುತ್ತೆ. ಓಕೆನಾ, ಎಲ್ಲಾ ಕ್ವಶನ್ಸ್ ಕೂಡ ನಿಮ್ಗೆ ಸ್ಟೇಟ್ಮೆಂಟ್ ಬೇಸ್ ಮೇಲೆನೆ ಕ್ವಶನ್ಸ್ ಇರುತ್ತೆ. ಓಕೆನಾ, ಕ್ವಶನ್ಸ್ ನೋಡಿದ ತಕ್ಷಣ ನಿಮ್ಗೆ ಭಯ ಆಗೋ ರೀತಿನೇ ಇರುತ್ತೆ. ಫಸ್ಟ್ ಹೇಳಿದ್ದೀನಿ ನಾನು, ಯಾಕಂತಂದ್ರೆ ಕ್ವಶನ್ಸ್ ಇತ್ತೀಚೆಗೆ ಅದೇ ರೀತಿ ಬರ್ತಿದಾವೆ. ಇವಾಗ KA KA ಪೇಪರ್ ನೋಡಿರ್ಬೇಕಂದ್ರೆ, ಓಕೆನಾ, KA ಪೇಪರ್ ಆಗ್ಲಿ KPSC ಒಂಥರ ಯಾವಾಗ್ಲೂ ಅದೇ ರೀತಿ ಇದಾವೆ. ಆ ರೀತಿ ಇದ್ದಾಗ ಅದೇ ಪ್ಯಾಟರ್ನ್ ನಲ್ಲಿ ನೀವು ಕ್ವಶನ್ಸ್ ಜಸ್ಟ್ ಆ ರೀತಿ ನೋಡಿದ್ರೆ ಈ ರೀತಿ ಕೂಡ ಕ್ವಶನ್ ಬರ್ತಿದಾವೆ ಅಂತ ನಿಮ್ಗೆ ಅನ್ಸಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಅದೇ ರೀತಿ ಅದಕ್ಕಿಂತ ಕಡಿಮೆ ಕ್ವಾಲಿಟಿ ಬಂದ್ರೂ ಕೂಡ ನೀವು ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ. ಓಕೆನಾ, ಓದೋಕ್ಕೂ ಕೂಡ ನಿಮ್ಗೆ ಟೈಮ್ ಬೇಕಾಗುತ್ತೆ. ಆ ರೀತಿ ಕ್ವಶನ್ಸ್ ಇರುತ್ತೆ. ಓಕೆ, ಹಾಗೆ ಇದರ PDF ಅನ್ನು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಸ್ಟಡಿ ಜೋನ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋದ್ರೆ ಇದ್ರದ್ದು PDF ಸಿಗುತ್ತೆ. ಅಥವಾ ಹಿರೇಮಠ್ ಕ್ಲಾಸಸ್ ಆ್ಯಪ್ ಅಲ್ಲಿ ಕೂಡ ಇದೆ ಇದು. ಓಕೆನಾ, ಹಿರೇಮಠ್ ಕ್ಲಾಸಸ್ ಅಂತ ಆ್ಯಪ್ ಇದೆ, ಆ್ಯಪ್ ಅಲ್ಲೂ ಕೂಡ ಇದ್ರದ್ದು PDF ಸಿಗುತ್ತೆ. ಎರಡರಲ್ಲಿ ಎಲ್ಲಾದ್ರೂ ಕೂಡ ನೀವು ತಗೊಳ್ಬಹುದು. ಓಕೆ, ಹಾಗೆ ನಿಮ್ಗೇನಾದ್ರೂ ಸಪ್ರೇಟ್ ಇಲ್ಲಿ ಕ್ಲಾಸಸ್ ಯಾವ ರೀತಿ ಇರುತ್ತೆ ಅಂದ್ರೆ ಥಿಯರಿ ಕ್ಲಾಸಸ್ ಇರಲ್ಲ. ಆ್ಯಪ್ ಅಲ್ಲಿ ನಿಮ್ಗೆ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ, ಪೊಲಿಟಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಬರೋಬ್ಬರಿ 17 ಪೇಪರ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ 18 ಅನ್ಸುತ್ತೆ. ಓಕೆನಾ, ಒಂದರಲ್ಲಿ 17, ಒಂದರಲ್ಲಿ 18 ಪೇಪರ್ ಕಂಪ್ಲೀಟ್ ಆಗಿದೆ. ಎಲ್ಲವೂ ರೀಸೆಂಟ್ ಪೇಪರ್ ಅನ್ನ ಕವರ್ ಮಾಡಿರ್ತವೆ. ಎಕ್ಸಾಂಪಲ್ ಆಗಿ ಈಗ ಇವೆರಡು ಪೇಪರ್ ಅಲ್ಲಿ ಒಂದು ಪೇಪರ್ ಕ್ವಶನ್ ಪೇಪರ್ ಬಂದ ತಕ್ಷಣ ಅದರಲ್ಲಿ ಜಿಯೋಗ್ರಫಿಯನ್ನ ಸಪರೇಟ್ ಮಾಡ್ಕೊಂಡು, ಅದೇ ಕ್ವಶನ್ ಪೇಪರ್ ಅಲ್ಲಿ ಪೊಲಿಟಿನ ಸಪರೇಟ್ ಮಾಡ್ಕೊಂಡು, ಇದರಲ್ಲಿ ಜಿಯೋಗ್ರಫಿ ಸಪರೇಟ್ ಮಾಡ್ಕೊಂಡು ಈ ರೀತಿ ಕ್ವಶನ್ಸ್ ಅನ್ನ ಅನಾಲಿಸಿಸ್ ಮಾಡಿರುತ್ತೆ. ನಿಮ್ಗೆ ಆ್ಯಪ್ ಅಲ್ಲಿ ಹೋದ್ರೆ ಹಿರೇಮಠ್ ಕ್ಲಾಸಸ್ ಆ್ಯಪ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರ ಥ್ರೂ ನೀವು ಹೋದ್ರೆ ಅಲ್ಲೂ ಕೂಡ ನಿಮ್ಗೆ ಇದ್ರದ್ದು ಡೆಮೋ ಕ್ಲಾಸಸ್ ಕೂಡ ಇರುತ್ತೆ, ನೀವು ಬೇಕಂದ್ರೆ ತಗೋಬಹುದು. ಎಕ್ಸಾಂಪಲ್ ಆಗಿ VA ಕ್ಲಾಸಸ್, VA ಕ್ವಶನ್ ಪೇಪರ್, BMTC HK ನಾನ್ HK, SDA ನಾನ್ HK HK, FDA ನಾನ್ HK HK, ಅದು 708 KA ಮಾಡಿದ್ರಲ್ಲ ಅವು ಎಲ್ಲ ಪೇಪರ್ ಸಾಲ್ವ್ ಆಗಿದ್ದಾವೆ. RTO ಆಗಿದೆ, PDO 2 ಪೇಪರ್ ಆಗಿದೆ, CTI, ಓಕೆನಾ, CTI KPSC ಮಾಡಿರೋ CTI 2 ಪೇಪರ್ ಕೂಡ ಆಗಿದೆ. ಆಮೇಲೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ 2 ಪೇಪರ್ ಮಾಡಿದ್ರು KPSC ಅವರು, ಅದು ಕೂಡ ಆಗಿದೆ. PSI 2 ಪೇಪರ್ ಅದು. ಓಕೆನಾ, PSI 2 ಪೇಪರ್ 545 ಮತ್ತು 402 ಎರಡು KA ದವ್ರು ಮಾಡಿದ್ರು, ಅದು ಕೂಡ ಸಾಲ್ವ್ ಆಗಿದೆ. KA ರೀಸೆಂಟ್ ಗ್ರೂಪ್ B ಒಂದು ಪೇಪರ್ ಮಾಡಿದ್ರು, ಅದು ಕೂಡ ಇದರಲ್ಲಿ ಸಾಲ್ವ್ ಆಗಿರುತ್ತೆ. ಓಕೆನಾ, ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ PDF ಕೂಡ ಅದರಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ. ಟೋಟಲ್ 17 ಕ್ವಶನ್ ಪೇಪರ್ ಅನ್ನ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಅದರ ಆದಂತಹ ಸಪರೇಟ್ ಕ್ವಶನ್ಸ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿರುತ್ತೆ. ನಿಮಗೆ ಡೆಮೋ ಕ್ಲಾಸಸ್ ಸಿಗುತ್ತವೆ ಅಲ್ಲಿ. ನಿಮಗೆ ಆ್ಯಪ್ ಅಲ್ಲಿ ಹೋದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್ದು ಕ್ಲಾಸಸ್ ಇದೆ, ಕಂಪ್ಯೂಟರ್ ಕೂಡ ಇದೆ, ಕನ್ನಡನು ಕೂಡ ಸಪರೇಟ್ ಇದೆ ನಿಮಗೆ. ಅಥವಾ 3 ಬೇಕಂತಂದ್ರೆ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಪ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲೋಯ್ತು? ಇವಾಗ ಮೊದಲನೇ ಕ್ವಶನ್ ಏನಿದೆ ನಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, ನಾವ್ ಇವಾಗ ಮಾತಾಡೋದು ಉದ್ದೇಶ ಕರೆಂಟ್ ಅಫೇರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಏನೇನ್ ಬರ್ತವೆ ಕ್ವಶನ್ಸ್. ಓಕೆನಾ, ಮ್ಯಾಕ್ಸಿಮಮ್ ಆಗಿ ಎಲ್ಲೆಲ್ಲಿ ಕ್ವಶನ್ಸ್ ಬರ್ತವೆ, ಯಾವ್ಯಾವ ರೀತಿ ಬರ್ತವೆ ಅಂತಂದು ಕೂಡ ನಮಗೆ ಗೊತ್ತಿರ್ಬೇಕಾಗಿರುತ್ತೆ. ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಹಂಗೆ ಬುಕ್ ಇಟ್ಕೊಂಡು ಓದ್ತಾ ಹೋಗೋದಕ್ಕಿಂತ ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿರ್ಬೇಕು. ನ್ಯೂಸ್ ಅಲ್ಲಿ ಏನಿರುತ್ತೆ, ಈಗ ಎಲ್ಲಾ ಕ್ವಶನ್ ಬಿಟ್ಟು ನಾ 5ನೇ ಆಗಿ ತಗೊಂಡೆ. ಓಕೆನಾ, ಮಹಿಳಾ ಅಂತ ಬಂದೈತೆ, ವುಮೆನ್, ಚಿಲ್ಡ್ರನ್ಸ್, ಫಾರ್ಮರ್ಸ್, ರೈತರು. ಓಕೆನಾ, ಇವೆಲ್ಲ ಯೂನಿಕ್ ಕೀವರ್ಡ್ಸ್ ಇವೆಲ್ಲ. ಓಕೆನಾ, ಇಂಥವು ಬಂದಿದಾವೆ ಅಂತ ಅಂದಾಗ ಅಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಹಾಗಾಗಿ ಅವನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆನಾ, ಹಾಗಾಗಿದ್ದ ಮಹಿಳೆಯರು ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತಂದು ಅದ್ರ ಬಗ್ಗೆ ಕ್ವಶನ್ಸ್ ಇದೆ. ಓಕೆನಾ, ಈಗಿದ್ದಾಗ ಇಂಥ ಟಾಪಿಕ್ ಅನ್ನ ಯಾವ್ಯಾವ ಆಂಗಲ್ ಅಲ್ಲಿ ನೋಡಕ್ ಸಾಧ್ಯ ಆಗುತ್ತೆ, ಯಾವ್ಯಾವ ಆಂಗಲ್ ಅಲ್ಲಿ ಕ್ವಶನ್ ಬರ್ಬೋದು, ಮ್ಯಾಕ್ಸಿಮಮ್ ಆಗಿ ಒಂದು ಅಥವಾ ಇದು ಹೇಳಿಕೆ ಒಂದ ಮೇಲೆ ಕೇಳ್ಬೋದು, ಒಂದೊಂದು ಸಪರೇಟ್ ಮೇಲೆ ಕೇಳ್ಬೋದು. ಬಟ್ ನಿಮಗೆ ಒಂದೇ ಕ್ವಶನ್ ಅಲ್ಲಿ ಕಂಪ್ಲೀಟ್ ಆ ಟಾಪಿಕ್ ರಿಲೇಟೆಡ್ ಬಂದಿರುವ ನ್ಯೂಸ್ ರಿಲೇಟೆಡ್ ಬಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾವನ್ನೇ ಜಾಸ್ತಿ
ಸ್ಟೇಟ್ಮೆಂಟ್ ಅನ್ನು ಜಾಸ್ತಿ ಮಾಡಿರ್ತೀನಿ ಅಷ್ಟೇ. ಓಕೆನಾ, ಒಂದೇ ಎಲ್ಲೋ ಒಂದ್ ಕೀವರ್ಡ್ ಅನ್ನ ರಾಂಗ್ ಕೊಡೋದು. ಓಕೆನಾ, ಈಗ 3 ಹೇಳಿಕೆ ಇದಾವೆ ಅದರಲ್ಲಿ, 3ರಲ್ಲಿ ಒಂದ್ ಯಾವ್ದೋ ರಾಂಗ್ ಇದೆ. ಓಕೆನಾ, ಒಂದ್ ರಾಂಗ್ ಮಾಡಿದೀನಿ ಇದರಲ್ಲಿ. ಈ ರೀತಿ ರಾಂಗ್ ಮಾಡ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡಿ, ಕನ್ಫ್ಯೂಷನ್ ಆದಂಗೆಲ್ಲ ನೀವು ಸ್ವಲ್ಪ ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡಿದ್ರೆ ಅಂದ್ರೆ ಅದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ನೆನ್ಪು ಉಳಿಯುತ್ತೆ. ಓಕೆನಾ, ಕ್ವಶನ್ ಏನ್ ಬಂದಿದೆ ಇವಾಗ. ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್. ವಿಶ್ವಸಂಸ್ಥೆಯು 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಎಂದು ಘೋಷಿಸಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಅಂದ್ರೆ ಮಹಿಳಾ ರೈತರ ವರ್ಷಕ್ಕೆ ಸಂಬಂಧಿಸಿದಂತೆ ಕೆಳಗೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಗಮನಿಸಿ. ಆಮೇಲೆ ಇಲ್ಲಿ ಬತ್ತೆ ಇದೆ, ಇದರಲ್ಲಿ ಯಾವ್ದು ರೈಟ್ ಇದೆ ಕೇಳ್ತಾನೆ, ಯಾವ್ದು ರೈಟ್ ಇದೆ ಅಂತ. ಓಕೆನಾ, ಒಂದನೇದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಜಾಗತಿಕ ಆಹಾರ ಭದ್ರತೆ ಮತ್ತು ಸುಸ್ಥಿರತೆಯಲ್ಲಿ ಮಹಿಳಾ ರೈತರ ಪಾತ್ರವನ್ನು ಗುರುತಿಸಲು ವಿಶ್ವಸಂಸ್ಥೆಯು ನಿರ್ಧಾರ ಕೈಗೊಂಡಿದೆ. ಜಾಗತಿಕ ಆಹಾರ ಭದ್ರತೆ ಮತ್ತು ಸುಸ್ಥಿರತೆಯಲ್ಲಿ ಮಹಿಳಾ ರೈತರ ಪಾತ್ರವನ್ನು ಗುರುತಿಸಲು ವಿಶ್ವಸಂಸ್ಥೆಯು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಟೇಟ್ಮೆಂಟ್ ಇದೆ ರೈಟ್. ನೆಕ್ಸ್ಟ್, ಭಾರತದಲ್ಲಿ ಮಹಿಳಾ ಕೃಷಿಕರ ಸಬಲೀಕರಣ ಸುಸ್ಥಿರ ಅಭಿವೃದ್ಧಿ ಗುರಿಗಳಾದ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆನಾ, ಈ ಟಾಪಿಕ್ ಕೂಡ ಇಂಪಾರ್ಟೆಂಟ್ ನಿಮ್ಗೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಇದು ಈ ಟಾಪಿಕ್ ಮೇಲೂ ಕೂಡ ಕ್ವಶನ್ಸ್ ಜಾಸ್ತಿ ಬರ್ತವೆ. ಅದರಲ್ಲಿ ಇದಕ್ಕೂ ಇಂಟರ್ಲಿಂಕ್ ಇದ್ದಾಗ ಎರಡು ಟಾಪಿಕ್ ಇಂಪಾರ್ಟೆಂಟ್ ಅಂದಾಗ ಅಲ್ಲಿ ಇನ್ನೂ ಸ್ವಲ್ಪ ಫೋಕಸ್ ಆಗಿ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒಂದನೇ ಗೋಲ್ ಅಲ್ಲಿ ಬಡತನ ಮತ್ತು ನಿರ್ಮೂಲನೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 5ನೇ ಗೋಲ್ ಅಲ್ಲಿ ಲಿಂಗ ಸಮಾನತೆ ಸಾಧಿಸಲು ನೇರ ಕೊಡುಗೆಯನ್ನ ನೀಡುತ್ತದೆ ಇದು ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಹೇಳ್ತಾ ಇದ್ದಾರೆ. 2ನೇ ಸ್ಟೇಟ್ಮೆಂಟ್ ಕೂಡ ನಮ್ಗೆ ರೈಟ್ ಇರುತ್ತೆ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಪ್ರಸ್ತುತ ಭಾರತದಲ್ಲಿ 50ಕ್ಕಿಂತ ಹೆಚ್ಚು ಸಾಂಸ್ಥಿಕ ಕೃಷಿ ಸಾಲಗಳು ನೇರವಾಗಿ ಮಹಿಳಾ ಕೃಷಿಕರಿಗೆ ತಲುಪುತ್ತಿದ್ದಾವೆ ಅಂತ ಹೇಳ್ತಾ ಇದ್ದಾನೆ. ಇದು ರಾಂಗ್. ಇದು 50% ಅಂತ ಕೊಟ್ಟಿರೋದಕ್ಕೆ ನಿಮ್ಮನ್ನ ಎಲ್ಲೆಲ್ಲಿ ಟ್ರ್ಯಾಪ್ ಮಾಡಕ್ ಚಾನ್ಸಸ್ ಇರುತ್ತೆ ಅಂದ್ರೆ ಅವನು ಡಾಟಾ ಕೊಟ್ಟಿರ್ತಾನೆ, ಆಮೇಲೆ ಓನ್ಲಿ ಅಂತ ಕೊಟ್ಟಿರ್ತಾನೆ. ಓಕೆನಾ, ಆಮೇಲೆ ಇಯರ್ ಕೊಟ್ಟಿರ್ತಾನೆ. ಇಲ್ಲಿ ಇವೆಲ್ಲ ಟ್ರ್ಯಾಪ್ ಮಾಡೋ ಕೀವರ್ಡ್ಸ್. ಇಲ್ಲಿ ಡಾಟಾ ಇದೇನಿದು ಡಾಟಾ ಕೊಟ್ಟಿದ್ದಾನೆ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕು. ಆಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇಲ್ಲಿ ಗೋಲ್ಸ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೊಡ್ಬೇಕು. ಅವನೇನಾದ್ರೂ ಇಲ್ಲಿ 1 ಅಂತ ಕೊಟ್ಟಿದ್ದಾನೆ, ಇಲ್ಲಿ 5 ಅಂತ ಕೊಟ್ಟಿದ್ದಾನೆ. ಇದನ್ನೇ ಏನಾದ್ರೂ ಇದು 1 ಅಂತ ಮಾಡಿ ಇದನ್ನ 5 ಮಾಡಿ ಇಲ್ಲಿ ಕೂಡ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಹೊಸಬೋದಿತ್ತು ಅವನು. ಅಲ್ಲಿ ಕೂಡ ರಾಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು. ಓಕೆನಾ, ಹಾಗಾಗಿ ಇದು ಭಾರತದಲ್ಲಿ 50ಕ್ಕಿಂತ ಹೆಚ್ಚು ಸಾಂಸ್ಥಿಕ ಕೃಷಿ ಸಾಲಗಳು ನೇರವಾಗಿ ಮಹಿಳಾ ಕೃಷಿಕರಿಗೆ ತಲುಪುತ್ತಿದ್ದವು ಅಂತ ಹೇಳಿರೋದ್ರಿಂದ ಇದು ರಾಂಗ್. ಇದು ಯಾಕಂತಂದ್ರೆ ಇದು 50% ಅಲ್ಲ, ಜಸ್ಟ್ 14%. ಓಕೆನಾ, 14% ಆಗ್ಬೇಕಿತ್ತು. 14% ಆಗಿದ್ರೆ 3ನೇ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗ್ತಿತ್ತು. ಹಾಗಾಗಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಇಲ್ಲಿ ಮತ್ತೆ 1 ಹೇಳಿಕೆ 2 ಹೇಳಿಕೆ ಅದೆಲ್ಲ ಕೊಡ್ತಾನೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ನೆಕ್ಸ್ಟ್ 2 ಹೇಳಿಕೆ ಸರಿ ಇದಾವೆ. ಇದು PDF ಸಿಗುತ್ತೆ ನಿಮ್ಗೆ, ಆಮೇಲೆ ಓದ್ಕೊಳ್ಳಿ. ಇಲ್ಲಿ ನೋಡಿ 14% ಆಗ್ಬೇಕಿದು. ಓಕೆ, ನೆಕ್ಸ್ಟ್ ಆಪರೇಷನ್ ಅಮಿಸ್ಟ್ಯಾಡ್. ಆಪರೇಷನ್ ಅಮಿಸ್ಟ್ಯಾಡ್ ಇದು ಮ್ಯಾಕ್ಸಿಮಮ್ ಆಗಿ ಇದು ಬರೋ ಚಾನ್ಸಸ್ ಬಹಳ ಇದೆ ಇದು. ಓಕೆನಾ, ನಾವು ಭಾರತದವರು ಬೇರೆ ದೇಶದವರಿಗೆ ಸಹಾಯ ಮಾಡಿರೋ ದೃಷ್ಟಿಯಿಂದ ಒಂದು ಆಪರೇಷನ್ ಮಾಡಿದ್ದಾರೆ. ಯಾವ ದೇಶಕ್ಕಂತ ಕೇಳ್ಬೋದು, ಯಾವುದರ ಉದ್ದೇಶಕ್ಕಂತ ಕೇಳ್ಬೋದು. ಓಕೆನಾ, ಈ ಕ್ವಶನ್ಸ್ ಅನ್ನ ನೋಡೋಣ. 2026ರಲ್ಲಿ ಸುದ್ದಿಯಲ್ಲಿದ್ದ ಆಪರೇಷನ್ ಅಮಿಸ್ಟ್ಯಾಡ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು ಭಾರತೀಯ ಸೇನೆಯು ವೆನಿಜುವೆಲಾ, ಇದು ಇಂಪಾರ್ಟೆಂಟ್. ಓಕೆನಾ, ಯಾವ ಪ್ಲೇಸಿಗೆ ಮಾಡಿದ್ದಾರೆ, ಯಾವ ದೇಶಕ್ಕೆ ಮಾಡಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪ, ಅಂದ್ರೆ ವೆನಿಜುವೆಲಾದಲ್ಲಿ ಭೂಕಂಪ ಆಯ್ತು, ಅದರ ನೆರವೋಕೆ ಅದಕ್ಕೆ ಹೆಲ್ಪ್ ಮಾಡೋಕೆ, ಆ ವಿಪತ್ತು ಕಾರ್ಯಾಚರಣೆಗೆ ಹೆಲ್ಪ್ ಮಾಡೋಕೆ ಭಾರತ ಆಪರೇಷನ್ ಅಮಿಸ್ಟ್ಯಾಡ್ ಅಂತ ಮಾಡುತ್ತೆ. ಓಕೆನಾ, ಆ ಕಾರ್ಯಾಚರಣೆ ಭಾರತದ ವಾಯುಸೇನೆ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳನ್ನ ಬಳಸಿಕೊಳ್ಳಲಾಯ್ತು ಅಂತ ಹೇಳ್ತಿದ್ದಾರೆ. 2 ಹೇಳಿಕೆಗಳು ಕೂಡ ಸರಿ ಇದ್ರಲ್ಲಿ, 2 ಹೇಳಿಕೆಗಳು ಕೂಡ ಸರಿ ಇದ್ರಲ್ಲಿ. ಓಕೆನಾ, ಯಾವ್ದ್ರಲ್ಲಿ ಯಾವ ದೇಶಕ್ಕೆ ಮಾಡ್ತಾರೆ, ವೆನಿಜುವೆಲಾಕ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಭೂಕಂಪ ಆಗಿರುತ್ತೆ ಭೀಕರ. ಹಾಗಾಗಿ ಭಾರತ ಸರ್ಕಾರವು ಮಾನವೀಯ ಸಹಾಯಕ್ಕಾಗಿ ಆಪರೇಷನ್ ಅಮಿಸ್ಟ್ಯಾಡ್ ಅನ್ನು ಪ್ರಾರಂಭಿಸಿ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ 2 C-17 ಗ್ಲೋಬ್ ಮಾಸ್ಟರ್ ವಿಮಾನಗಳನ್ನು 41 ಸದಸ್ಯರ ರಕ್ಷಣಾ ತಂಡ ಮತ್ತು ಪರಿಹಾರ ಸಾಮಗ್ರಿಗಳನ್ನ ವೆನಿಜುವೆಲಾ ದೇಶಕ್ಕೆ ಕಳುಹಿಸಲಾಗುತ್ತದೆ. ಇದು ಮ್ಯಾಟರ್. ಓಕೆನಾ, ಆಪರೇಷನ್ ಅಮಿಸ್ಟ್ಯಾಡ್ ಯಾವ್ದಕ್ಕೆ, ವೆನಿಜುವೆಲಾಕ್ಕೆ. ಯಾಕೆ ಮಾಡಿದ್ರು, ಭೂಕಂಪ ಆಗಿತ್ತಲ್ಲಿ. ಯಾವ್ದು ರಕ್ಷಣಾ ಪಡೆ ಕಳಿಸಿದ್ದಾರೆ, C-17 ಗ್ಲೋಬ್ ಮಾಸ್ಟರ್ ವಿಮಾನಗಳ ಮೂಲಕ ಕಳಿಸಿದ್ದಾರೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್, ಭಾರತೀಯ ಪಾಸ್ಪೋರ್ಟ್ ಮತ್ತು ಪೌರತ್ವ ಕಾಯ್ದೆ. ಪೌರತ್ವ ಕಾಯ್ದೆ ನಾವು ಪೊಲಿಟಿ ರಿಲೇಟೆಡ್ ನೋಡಿದ್ರು ಅಂದ್ರೆ ಪೌರತ್ವ ಕಾಯ್ದೆ ಮೇಲೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿ ಬರ್ತವೆ. ಆ ಪೌರತ್ವಕ್ಕೆ ರಿಲೇಟೆಡ್ ಆಗಿ ನ್ಯೂಸ್ ಒಂದು ಬಂದಿದೆ, ಪಾಸ್ಪೋರ್ಟ್ ರಿಲೇಟೆಡ್. ಓಕೆನಾ, ಈಗ ಅಂತ
ಇಂಪಾರ್ಟೆಂಟ್ ಯೂನಿಕ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಇರ್ತವೆ ಅಂತ ಅಂದಾಗ ರೆಗ್ಯುಲರ್ ಆಗಿ ಮ್ಯಾಕ್ಸಿಮಮ್ ಆಗಿ ಓದಿರ್ತೀವಿ. ಹಂಗಿದ್ದಾಗನು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಬಂತಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರೋದು ಚಾನ್ಸಸ್ 100% ಇರುತ್ತೆ. ಓಕೆನಾ. ಇತ್ತೀಚೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ನೀಡಿದ ಸ್ಪಷ್ಟೀಕರಣದ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟ ಮಾಡಿದೆ ಪೌರತ್ವ ಕಾಯ್ದೆ ಮತ್ತು ಪಾಸ್ಪೋರ್ಟ್ ರಿಲೇಟೆಡ್ ಏನಿದೆ ಒಂದೇ ಸ್ಟೇಟ್ಮೆಂಟ್ ಏನಿದೆ, ಭಾರತೀಯ ಪಾಸ್ಪೋರ್ಟ್ ಕೇವಲ ಪ್ರಯಾಣ ದಾಖಲೆ ಆಗಿದ್ದು ಇದು ಜಸ್ಟ್ ಪಾಸ್ಪೋರ್ಟ್ ಏನಿದು ಟ್ರಾವೆಲ್ ಡಾಕ್ಯುಮೆಂಟ್ ಆಗಿದೆ. ಇದು ಪೌರತ್ವ ನಿರ್ಣಯ ಮತ್ತು ಅಂತಿಮ ಪುರಾವೆ ಅಲ್ಲ. ಅಂದ್ರೆ ಇದು ಪಾಸ್ಪೋರ್ಟ್ ಏನ್ ಕೊಡ್ತೀವಲ್ವಾ ನಾವು, ಇದು ಜಸ್ಟ್ ಟ್ರಾವೆಲ್ ಡಾಕ್ಯುಮೆಂಟ್ ಇದೆ ಅಷ್ಟೇ, ಪ್ರಯಾಣದ ದಾಖಲೆ ಆಗಿರುತ್ತೆ. ಇದರಿಂದ ನಾವು ಪೌರತ್ವವನ್ನ ಕನ್ಸಿಡರ್ ಮಾಡ್ಕೊಳಲ್ಲ. ಇದರಿಂದ ನಾವು ಪೌರತ್ವವನ್ನ ಅಂತಿಮ ಪುರಾವೆ ಇದೇ ನಮಗೆ ಫೈನಲ್ ಡಾಕ್ಯುಮೆಂಟ್ ಆಗಲ್ಲ ಅಂತ ಒಂದೇ ಆಪ್ಷನ್ ಹೇಳ್ತಿದ್ದಾರೆ. ಹೌದು, ನಮಗೆ ಪೌರತ್ವಕ್ಕಾಗಿ ನಾವು ಪಾಸ್ಪೋರ್ಟ್ ಅನ್ನ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದು ನಿಜ ಇದೆ. ಓಕೆನಾ. ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್, ಪಾಸ್ಪೋರ್ಟ್ ಕಾಯ್ದೆ 1967ರ ಸೆಕ್ಷನ್ 20ರ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಭಾರತೀಯರಲ್ಲದ ವ್ಯಕ್ತಿಗಳಿಗೂ ಕೂಡ ನಾನ್ ಸಿಟಿಜನ್ಸ್ಗೂ ಕೂಡ ಪಾಸ್ಪೋರ್ಟ್ ವಿತರಿಸುವ ಅಧಿಕಾರವನ್ನು ಹೊಂದಿದೆ. ಓಕೆನಾ. ಹಾಗಾಗಿ ಇದು ಕೂಡ ರೈಟ್. ಯಾಕಂತಂದ್ರೆ ಇವಾಗ ನಿಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಅಂದ್ರೆ ಬೇರೆ ಭಾರತೀಯರಲ್ಲದವ್ರಿಗೂ ಕೂಡ ನಾವು ಪಾಸ್ಪೋರ್ಟ್ ಅನ್ನ ಕೊಡೋಕೆ ನಮಗೆ ಅಧಿಕಾರವಿದೆ ನಮ್ಮ ಸರ್ಕಾರದಲ್ಲಿ ಅಂತ ಅಂದಾಗ ಇದನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ದೇಶದ ಪೌರತ್ವವನ್ನು ಇವರು ಹೊಂದಿದ್ದಾರೆ ಅನ್ನೋದು ಕೂಡ ಆ ಜಸ್ಟ್ ಆ ಒಂದು ಡಾಕ್ಯುಮೆಂಟ್ ಮೇಲೆ ನಾವು ಡಿಸೈಡ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಎರಡೂ ಕೂಡ ರೈಟ್ ಇದಕ್ಕೆ. ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್ ಇದಕ್ಕೆ. ಓಕೆ, ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಬ್ರಿಕ್ಸ್ ಬಗ್ಗೆ ಬಂದಿದೆ. ಬ್ರಿಕ್ಸ್ ಬಗ್ಗೆ ಯಾವಾಗ್ಲೂ ಕ್ವಶನ್ ಬಂದೇ ಬರುತ್ತೆ. ಏನ್ ಸ್ಪೆಷಲ್? ಓಕೆನಾ. ಬ್ರಿಕ್ಸ್ ಬಗ್ಗೆ ಯಾವಾಗ್ಲೂ ಕ್ವಶನ್ ಬರುತ್ತೆ. ಹಾಗಿದ್ದಾಗ ಅವ್ನು ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ 2026 ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಮತ್ತು ಸಭೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಕೊಡ್ತಾನೆ. ಒಂದೇದು ಹೆಂಗ್ ಕೇಳಿದಾನೆ, ಬ್ರಿಕ್ಸ್ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್, 2026ನೇ ಸಾಲಿನಲ್ಲಿ ಭಾರತವು 4ನೇ ಬಾರಿಗೆ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆಯನ್ನು ವಹಿಸಿತು ಅಂತ ಹೇಳಿದಾನೆ. 4ನೇ ಬಾರಿಗೆ ಅಂತ ಹೇಳ್ತಿದ್ರೆ ಹೌದು, 4ನೇ ಬಾರಿಗೆ ಆಗಿದೆ. ಎಷ್ಟನೇ ಯಾವಾಗ 2012ರಲ್ಲಿ ಒಂದ್ಸರಿ ಆಗಿದೆ, 2016ರಲ್ಲಿ ಒಂದ್ಸರಿ ಆಗಿದೆ, 2021 ಮತ್ತೆ 2026 ಈ ವರ್ಷ. ಹಾಗಾಗಿ 4 ವರ್ಷಗಳು. ಓಕೆನಾ. 4 ವರ್ಷಗಳ ಕಾಲ ಬ್ರಿಕ್ಸ್ ಅದರ ಒಕ್ಕೂಟದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದೆ. ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಅಬ್ಸಲ್ಯೂಟ್ಲಿ 101% ರೈಟ್ ಇದೆ. ನೆಕ್ಸ್ಟ್, ಜೂನ್ 2026ರಲ್ಲಿ ಬ್ರಿಕ್ಸ್ ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ 16ನೇ ಸಭೆಯು ನವದೆಹಲಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ರೈಟ್. ಆಪ್ಷನ್ 2 ಇಸ್ ಆಲ್ಸೋ ರೈಟ್. ಆಪ್ಷನ್ 2 ಕೂಡ ಸರಿಯಾಗಿದೆ ಇದಕ್ಕೆ. ನೆಕ್ಸ್ಟ್, ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷ ಸ್ಥಾನವು ಪ್ರತಿ ವರ್ಷ ನಡೀತೈತೆ. ಇದು ಆ ರಾಷ್ಟ್ರಗಳ ಇಂಗ್ಲಿಷ್ ವರ್ಣಮಾಲೆಯ ಹೆಸರಿನ ಮೂಲಕ ಕ್ರಮದಲ್ಲಿ ನಡೀತದೆ. ಅಂದ್ರೆ ಈಗ ಇದರಲ್ಲಿ ಏನಿದೆ, ಇಂಡಿಯಾ ಇಲ್ವಂತ, ಈಗ ಇಂಡಿಯಾದಾಗಿದೆ. ನೆಕ್ಸ್ಟ್ ಈಗ ಚೈನಾ, ನೆಕ್ಸ್ಟ್ 2027ಕ್ಕೆ ಚೈನಾದ್ದು. ಓಕೆನಾ. ನೆಕ್ಸ್ಟ್ ಸೌತ್ ಆಫ್ರಿಕಾ 2028ಕ್ಕೆ. ಹಿಂಗೆ ಅದು ಏನು ಆರ್ಡರ್ ವೈಸ್ ಇದೆ ಆ ರೀತಿ ಆಗುತ್ತೆ ಅಂತ ಹೇಳ್ತದೆ. ಓಕೆನಾ. ಇದು ನೆಕ್ಸ್ಟ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಇದು ಆರ್ಡರ್ ವೈಸ್ ಆಗುತ್ತೆ ಅಂತ ಹೇಳ್ತಿದ್ರೆ ಇದು ಕೂಡ ರೈಟ್. ಆಪ್ಷನ್ 3 ಆಲ್ಸೋ ರೈಟ್. ಅಂದ್ರೆ 3 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ರೈಟ್ ಆಗಿದೆ. 3 ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿದೆ. ಅಂದ್ರೆ ಯಾವ ಹೇಳಿಕೆಯು ಕೂಡ ತಪ್ಪಾಗಿಲ್ಲ ಅಂತ ಕೊಟ್ಟಿದೆ ನೋಡ್ರಿ. ಯಾವ ಹೇಳಿಕೆಯು ಕೂಡ ತಪ್ಪಾಗಿಲ್ಲ. ಇಲ್ಲಿ ಏನ್ ಕೇಳಿದಾನೆ, ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ. ಓಕೆನಾ. ಯಾವ್ದು ತಪ್ಪಾಗಿದೆ ಅಂತ ಕ್ವಶನ್ ಕೇಳಿದಾನೆ. ಲಾಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಯಾವ ಹೇಳಿಕೆಯು ಕೂಡ ತಪ್ಪಾಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ 3 ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ ಅಂತ. ಓಕೆನಾ. ನೀಡಲಾದ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 2012, 2016, 2021 ಮತ್ತು 2026ರಲ್ಲಿ 4 ಬಾರಿ ಭಾರತ ದೇಶವು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿದೆ. ಜೂನ್ ನಲ್ಲಿ ನವದೆಹಲಿಯಲ್ಲಿ ಸಭೆ ನಡೀತು. ಇದರ ಅಧ್ಯಕ್ಷತೆ ವಾರ್ಷಿಕವಾಗಿ ನಡೆಯುತ್ತೆ, ಅದರ ಆರ್ಡರ್ ವೈಸ್ ಅಂತ ಹೇಳ್ತಿದ್ರೆ ಅದು ಕೂಡ ರೈಟ್. ನೆಕ್ಸ್ಟ್, ಆಕ್ಸಿಮ್ ಮಿಷನ್ 4 ಮತ್ತು ಶುಭಾಂಶು ಶುಕ್ಲಾ ಅವರ ಬಗ್ಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜೂನ್ 2026ರ ಪ್ರಮುಖ ಘಟನೆಯಾದ AX4 ಮಿಷನ್ ಕುರಿತಾದ ಹೇಳಿಕೆಗಳನ್ನ ಗಮನಿಸಿ. ಓಕೆ. ಇದರಲ್ಲಿ ಇದು ಆಕ್ಸಿಮ್ ಸ್ಪೇಸ್ ಸಂಸ್ಥೆಯು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಮ್ಮಿಕೊಂಡ 4ನೇ ವಾಣಿಜ್ಯ ಮಾನವ ಬಾಹ್ಯಾಕಾಶ ಯಾನವಾಗಿದೆ. 4ನೇ ವಾಣಿಜ್ಯ ಮಾನವ ಬಾಹ್ಯಾಕಾಶ ಯೋಜನೆ ಆಗಿದೆ ಅಂತ ಹೇಳ್ತಿದ್ರೆ ಒಂದೇ ಆಪ್ಷನ್ ರೈಟ್. ಭಾರತದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಮಿಷನ್ ನ ಪೈಲಟ್ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಬಾಹ್ಯಾಕಾಶಕ್ಕೆ ಹೋದ 2ನೇ ಭಾರತೀಯ ಪ್ರಜೆ ಆಗಿದ್ದಾರೆ. ಓಕೆನಾ. ಹಾಗಾದ್ರೆ ಫಸ್ಟ್ ಯಾರು? ರಾಕೇಶ್ ಶರ್ಮಾ.
ರಾಕೇಶ್ ಶರ್ಮಾ ಫಸ್ಟ್ ಆಗಿರ್ತಾರೆ. ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್ ಇದರಲ್ಲಿ, ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್. ನೆಕ್ಸ್ಟ್ ಜೂನ್ 25, 2026 ಉಡಾವಣೆಯಾದ AX-4 ಮಿಷನ್ ಭಾರತೀಯ ವಾಯುಸೇನೆ ಶುಭಾಂಶು ಶುಕ್ಲಾರವರು ಮಿಷನ್ ಪೈಲಟ್ ಆಗಿ ಭಾಗವಹಿಸಿದ್ದರು. ರಾಕೇಶ್ ಶರ್ಮಾ ಅವರ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಭಾರತದ ಹೆಮ್ಮೆಯ ಎರಡನೇ ಪ್ರಜೆ ಎಂಬ ಖ್ಯಾತಿಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಅಂತ ಹೇಳ್ತಿದ್ರೆ ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ ಇದರಲ್ಲಿ. ನೆಕ್ಸ್ಟ್ ನೀತಿ ಆಯೋಗ ಟಾಪಿಕ್ ಮೇಲೆ ಯಾವಾಗ್ಲೂ ಬರುತ್ತೆ ಕ್ವಶನ್ಸ್, ಓಕೆನಾ. ನೀತಿ ಆಯೋಗದ ಬಗ್ಗೆ ಈಗ ನೀತಿ ಆಯೋಗ ಆಡಳಿತ ಮಂಡಳಿ ಸಭೆ ಬಗ್ಗೆ ಜೂನ್ 2026 ನಡೆದ ನೀತಿ ಆಯೋಗ ಸಭೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ, ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯಾಗಿದ್ದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಜರುಗಿತು. ಒಂದನೇ ಸ್ಟೇಟ್ಮೆಂಟ್ ಇಸ್ ರೈಟ್, ಫಸ್ಟ್ ಇಸ್ ರೈಟ್. ನೆಕ್ಸ್ಟ್ ಈ ಬಾರಿಯ ಸಭೆಯ ಪ್ರಮುಖ ವಿಷಯವೇನೆಂದ್ರೆ ಇನ್ಕ್ಲೂಸಿವ್ ಹ್ಯೂಮನ್ ಡೆವಲಪ್ಮೆಂಟ್ ಫಾರ್ ವಿಕಸಿತ್ ಭಾರತ್ ಅಟ್ 2024 ಅಂತ ಹೇಳ್ತಿದ್ರೆ ಥೀಮ್ ಎರಡು ಕೂಡ ರೈಟ್. ನೆಕ್ಸ್ಟ್ ಆಡಳಿತ ಮಂಡಳಿಯ ಅಧ್ಯಕ್ಷತೆಯನ್ನು ಭಾರತದ ಕೇಂದ್ರ ಹಣಕಾಸು ಸಚಿವರು ವಹಿಸುತ್ತಾರೆ ಅಂತ ಕೊಟ್ಟಿದ್ದಾರೆ, ಓಕೆನಾ. ಕೇಂದ್ರ ಹಣಕಾಸು ಸಚಿವರು ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಯಾಕಂತಂದ್ರೆ ಇದರ ಅಧ್ಯಕ್ಷತೆಯನ್ನ ಯಾವಾಗಲೂ ಕೂಡ PM ಅವ್ರಿಗೆ ಇರುತ್ತೆ, ಓಕೆನಾ. PM ಅವ್ರಿಗೆ ಇರುತ್ತೆ. ಇದು ನೀತಿ ಆಯೋಗದ ಅಧ್ಯಕ್ಷತೆ ಯಾವಾಗ್ಲೂ PM ಅವರು ವಹಿಸ್ಕೊಳ್ತಾರೆ, ಇದು ಹಣಕಾಸು ಸಚಿವರಲ್ಲ. ಹಾಗಾಗಿ ಇದರಲ್ಲಿ ಒಂದನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಸರಿಯಾಗಿರುತ್ತೆ, ಮೂರನೇ ಹೇಳಿಕೆ ರಾಂಗ್ ಆಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಕನ್ಫ್ಯೂಷನ್ ಮಾಡಿದ ನಿಮಗೆ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾನೆ. ಯಾವುದು ತಪ್ಪಾಗಿದೆ ನೀವು ಡೈರೆಕ್ಟ್ ಆಗಿ ನೋಡಿ ಹಂಗೆ ಹಾಕೋಕೆ ಸರಿ ಆಗಲ್ಲ, ಓಕೆನಾ. ಯಾವ್ದು ತಪ್ಪಾಗಿದೆ ಇದನ್ನ ಕೂಡ ಓದ್ಬೇಕು ನೀವು, ಯಾವ್ದು ತಪ್ಪಾಗಿದೆ, ಯಾವ್ದು ರಾಂಗ್ ಇದೆ, ಯಾವ್ದು ರೈಟ್ ಇದೆ, ಏನ್ ಕೇಳ್ತಿದ್ದಾನೆ ಅಂತ. ಒಂದು ಮತ್ತು ಹೇಳಿಕೆ ಎರಡು ಸರಿ, ಮೂರು ತಪ್ಪು. ಆಪ್ಷನ್ ಬಿ ಇಸ್ ರೈಟ್. ಅಂದ್ರೆ ಒಂದು ಸರಿ, ಎರಡು ಸರಿ, ಮತ್ತೆ ಮೂರನೇ ತಪ್ಪಾಗಿದೆ ಅಂತ ನೀವು ಕಂಪ್ಲೀಟ್ ಕ್ಲಾರಿಟಿ ಕೊಡ್ಬೇಕು ಇದರಲ್ಲಿ, ಓಕೆನಾ. ಹಂಗಿದೆ ಇದು ಕ್ವಶನ್. ನೆಕ್ಸ್ಟ್ ಇದರಲ್ಲಿ ಮೂರನೇದು ಯಾಕೆ ತಪ್ಪ ಅಂತಂದ್ರೆ ನೀತಿ ಆಯೋಗದ ಆಡಳಿತ ಮಂಡಳಿಯ ಅಧ್ಯಕ್ಷತೆಯನ್ನು ಯಾವಾಗಲೂ ಭಾರತದ ಪ್ರಧಾನಮಂತ್ರಿಗಳು ವಹಿಸಿಕೊಳ್ತಾರೆ, ಹಣಕಾಸು ಸಚಿವರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಡಲ ತೀರದ ಹಬ್ಬ ಅಂದ್ರೆ ಅಂಬುಬಾಚಿ ಮೇಳ ಅಂತ ನಡೆಯುತ್ತೆ, ಇಲ್ಲಿ ಅಸ್ಸಾಂ ಅಲ್ಲಿ ನಡೆಯುತ್ತೆ. ಇಲ್ಲಿದೆ ಅಸ್ಸಾಂ. ಈ ಪ್ರಸಿದ್ಧ ಮೇಳವು ಅಂಬುಬಾಚಿ ಮೇಳದ ಕುರಿತಾಗಿ ಇದೆ ಕ್ವಶನ್ ಇದು. ಈ ಪ್ರಸಿದ್ಧ ಮೇಳವು ಜೂನ್ ತಿಂಗಳಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿ ಕಾಮಾಖ್ಯ ದೇವಾಲಯದಲ್ಲಿ ನಡೆಯುತ್ತೆ. ಕಾಮಾಖ್ಯ ಇದು 18 ಶಕ್ತಿಪೀಠಗಳಲ್ಲಿ ಕೂಡ ಇದು ಒಂದಾಗಿರುತ್ತೆ ದೇವಿ. ಇದು ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಇದು ಮುಂಗಾರು ಮಳೆಯ ಆಗಮನ ಮತ್ತು ಭೂದೇವಿಯ ವಾರ್ಷಿಕ ಮುಟ್ಟಿನ ಅವಧಿಯ ಸಂಕೇತವಾಗಿ ಆಚರಿಸಲಾಗುವ ಆಧ್ಯಾತ್ಮಿಕ ಉತ್ಸವ ಆಗಿದೆ, ಓಕೆನಾ. ಆಧ್ಯಾತ್ಮಿಕ ಉತ್ಸವ ಇದು ಜೂನ್ 23ರಿಂದ 26ವರೆಗೂ ಏನೋ ನಡೀತಿದ್ದು, ಓಕೆನಾ. ಆ 3 ದಿನ ಆ ಟೆಂಪಲ್ ಅನ್ನು ಕ್ಲೋಸ್ ಮಾಡ್ತಿರ್ತಾರೆ, ಮುಟ್ಟಿನ ರಿಲೇಟೆಡ್ ಆ ರೀತಿ ಇದೆ. ಇದು ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್. ಇಲ್ಲಿ ನೋಡ್ರಿ, ದೇವಾಲಯದ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿರುತ್ತದೆ. ಇದು ಅತ್ಯಂತ ವಿಶಿಷ್ಟವಾದ ಮತ್ತು ರಹಸ್ಯ ಆಚರಣೆಗಳನ್ನು ಕೂಡ ಈ ದೇವಾಲಯದಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾರೆ. 22ರಿಂದ 26, ಇಲ್ಲಿ 23 ಅಲ್ವಾ ನಾನು, 22ರಿಂದ 26ನೇ ತಾರೀಕಿನವರೆಗೂ ಅಸ್ಸಾಂನ ಕಾಮಾಖ್ಯ ಪೀಠದ ಅಂಬುಬಾಚಿ ಮೇಳದ ಜರುಗುವ ಸಮಯದಲ್ಲಿ ಆ ದೇವಾಲಯವನ್ನ ಕ್ಲೋಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. APEDA ಅಂದ್ರೆ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದರದ್ದು ಫುಲ್ ಫಾರ್ಮ್, ಓಕೆನಾ. ಇದರ ನಿಯಂತ್ರಣ ಮಂಡಳಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಇಲ್ಲಿ ನೋಡ್ರಿ, ಅಗ್ರಿಕಲ್ಚರಲ್ ಪ್ರೊಸೆಸ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಸಂಸ್ಥೆ ಕುರಿತು ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಒಂದೇ ಸ್ಟೇಟ್ಮೆಂಟ್ ಏನಿದೆ, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಉತ್ತೇಜನಕ್ಕಾಗಿ ಕಾರ್ಯನಿರ್ವಹಿಸುವ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಇದು ಸ್ಟ್ಯಾಟ್ಯೂಟರಿ ಬಾಡಿ, ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. ಇದು ನೆಕ್ಸ್ಟ್, ಈ ಸಂಸ್ಥೆಯು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತೆ. ಅಪೇಡ್ ಅನ್ನೋದು ಇದು ಸಂಸ್ಥೆ ಏನಿದೆ, ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್. ಯಾಕಂದ್ರೆ ಇದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತದೆ. ಹಾಗಾಗಿ ಆಪ್ಷನ್ 2 ಇಸ್ ಎರಡನೇ ಸ್ಟೇಟ್ಮೆಂಟ್ ರಾಂಗ್. ಹಾಗಾಗಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಮಾತ್ರ ರೈಟ್. ಇದಕ್ಕೆ
ಇಲ್ಲೇ ನೋಡಿರುತ್ತೆ, ಇದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅದರ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತೆ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಓಕೆ, ನೆಕ್ಸ್ಟ್ ಯುಎಸ್ ಮತ್ತು ಇರಾನ್ ಮಧ್ಯಂತರ ಒಪ್ಪಂದ. ಯುಎಸ್ ಮತ್ತು ಇರಾನ್ ಮಧ್ಯಂತರ ಒಪ್ಪಂದ ಜೂನ್ 2026ರಲ್ಲಿ ಜಾಗತಿಕ ತಾಂತ್ರಿಕತೆಯಲ್ಲಿ ನಡೆದ ಪ್ರಮುಖ ಬೆಳವಣಿಗೆಯಾದ ಇಸ್ಲಾಮಾಬಾದ್ ತಿಳುವಳಿಕಾ ಪತ್ರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಆಲಿಸಿ ಅಂತ ಕೊಡಿದ್ದೇನೆ. 1 ಮಿನಿಟ್. ಇದು ಅಮೆರಿಕ ಮತ್ತು ಇರಾನ್ ಒಂದೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಇದು ಅಮೆರಿಕ ಯುಎಸ್ ಮತ್ತು ಇರಾನ್ ನಡುವಿನ ಪ್ರಾತಿನಿಧಿಕ ಮಿಲಿಟರಿ ಸಂಘರ್ಷಗಳನ್ನು ತಾತ್ಕಾಲಿಕವಾಗಿ ತಡೆಯಲು ಮಾಡಿಕೊಂಡ 14 ಅಂಶಗಳ ಶಾಂತಿ ಒಪ್ಪಂದವಾಗಿದೆ. 14 ಅಂಶಗಳ ಶಾಂತಿ ಒಪ್ಪಂದವಾಗಿದೆ ಅಂತ ಹೇಳ್ತಿದ್ದಾನೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್, ಇದು ಒಪ್ಪಂದದ ಮಧ್ಯಸ್ಥಿಕೆಯನ್ನು ಜಪಾನ್ ವಹಿಸಿತ್ತು ಅಂತ ಹೇಳ್ತಿದ್ದಾರೆ. ಜಪಾನ್ ಅಲ್ಲ, ಈ ಮಧ್ಯಸ್ಥಿಕೆ ಅನ್ನ ಯುಎಸ್ ಮತ್ತು ಇರಾನ್ ಮಧ್ಯಂತರ ಒಪ್ಪಂದದ ಮಧ್ಯಸ್ಥಿಕೆಯನ್ನ ನಗು ಬರುತ್ತೆ ನಿಮ್ಗೆ, ಯಾರು ವಹಿಸುತ್ತೆ ಅಂದ್ರೆ ಪಾಕಿಸ್ತಾನ ವಹಿಸುತ್ತೆ. ಓಕೆನಾ, ಹಾಗಾಗಿ ಇದರ ಮಧ್ಯಸ್ಥಿಕೆ ವಹಿಸೋದು ಪಾಕಿಸ್ತಾನ. ಹಾಗಾಗಿ ಸ್ಟೇಟ್ಮೆಂಟ್ ಇಸ್ ರಾಂಗ್. ಒಂದೇ ಹೇಳಿಕೆ ಮಾತ್ರ ಸಾರಿ ತಪ್ಪಾಗಿದೆ ಕೇಳ್ತಾನಲ್ವಾ, ಯಾವ ತಪ್ಪಾಗಿದೆ ಅದರಲ್ಲಿ ಸ್ಟೇಟ್ಮೆಂಟ್ ನೋಡ್ರಿ, ನಾನು ಮಿಸ್ಟೇಕ್ ಮಾಡ್ಬಿಡ್ತಿದ್ದೆ. ಓಕೆನಾ, ಯಾವ ತಪ್ಪಾಗಿದೆ ಅಂತ ಕೇಳ್ತಾನೆ, ಸ್ಟೇಟ್ಮೆಂಟ್ ಅದೊಂದು ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕೇವಲ 2 ಮಾತ್ರ ತಪ್ಪಾಗಿದೆ. ಏಕೆಂದ್ರೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಅಂದ್ರೆ ಪಾಕಿಸ್ತಾನ, ಜಪಾನ್ ಅಲ್ಲ. G7 ಶೃಂಗಸಭೆ ಸಂದರ್ಭದಲ್ಲೂ ಕೂಡ ಅಂತಿಮ ರೂಪವನ್ನ ಇದು ಪಡೆಯುತ್ತಂತೆ. ಅಲ್ಲಿ ಅದರದ್ದು ಏನ್ ತಲೆ ಕೆಡಿಸ್ಕೊಬಿಟ್ರೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಪ್ರಧಾನಮಂತ್ರಿ ಅವರಿಗೆ ಬಂದಿರುವಂತಹ ಜಾಗತಿಕ ಗೌರವಗಳ ಬಗ್ಗೆ ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ಅವರಿಗೆ ದೊರೆತ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ, ಸ್ಲೋವಾಕಿಯಾ ದೇಶವು ತನ್ನ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಅನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಲಾಗಿದೆ. ಎಲ್ಲಿದೆ, ಯಾವುದದು, ಸ್ಲೋವಾಕಿಯಾ ದೇಶ. ನೆಕ್ಸ್ಟ್ ಆಪ್ಷನ್ 2 ಏನ್ ಕೊಡ್ತಾನೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವ ಪ್ರಧಾನಿಯವರಿಗೆ ಸಿಷೆಲ್ಸ್ ದೇಶವು ತನ್ನ ಅತ್ಯುನ್ನತ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್ ನೀಡಿ ಗೌರವಿಸಲಾಗಿದೆ. ಈಗ ಕ್ವಶನ್ ಏನ್ ಬರ್ಬೋದು ನಿಮಗೆ, ದಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್ ಇದು ಯಾವ ದೇಶದ ಅಂತ ಕೇಳಿದ್ರೆ ಇದು ಸಿಷೆಲ್ಸ್ ದಾಗಿರುತ್ತೆ. ಅದೇ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಇದು ಯಾವ ದೇಶದ ಅಂತಂದ್ರೆ ಇದು ಸ್ಲೋವಾಕಿಯಾ ದೇಶದಾಗಿದೆ. ಹಾಗಾಗಿ ಇಲ್ಲಿ ಕ್ವಶನ್ ಏನ್ ಕೇಳ್ತಾನೆ, ಯಾವುದು ಸರಿ ಅಂತ ಕೇಳೋದ್ರಿಂದ 2 ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರುತ್ತೆ. ಇದರಲ್ಲಿ 2 ಸ್ಟೇಟ್ಮೆಂಟ್ ಕೂಡ ಸರಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 11, ಜಾಗತಿಕ ಶಾಂತಿ ಸೂಚ್ಯಂಕ ಅಂದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಗ್ಗೆ ಕೇಳ್ತಿದ್ದಾನೆ. 2026ರಲ್ಲಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಬಗ್ಗೆ ಕೇಳ್ತಿದ್ದಾನೆ. ಇದರಲ್ಲಿ ಏನಿದೆ, ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಸೂಚ್ಯಂಕ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಒಂದೇದೇನ್ ಕೊಡ್ತಾನೆ, ಈ ಸೂಚ್ಯಂಕವನ್ನು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಸಂಸ್ಥೆ ಬಿಡುಗಡೆ ಮಾಡ್ತದೆ ಹೇಳ್ತಿದ್ರೆ ಒಂದೇ ಸ್ಟೇಟ್ಮೆಂಟ್ ಇಸ್ ರೈಟ್. 100% ರೈಟ್. ನೆಕ್ಸ್ಟ್ ಕ್ವಶನ್ ಆಪ್ಷನ್ 2 ಏನಿದೆ, ಜಾಗತಿಕ ಐಸ್ಲ್ಯಾಂಡ್ ದೇಶವು ಜಗತ್ತಿನ ಅತ್ಯಂತ ಶಾಂತಿಯುತ ದೇಶ ಅಂದ್ರೆ ಫಸ್ಟ್ ಈ ರ್ಯಾಂಕ್ ಅಲ್ಲಿ ಫಸ್ಟ್ ಯಾವ್ದಿದೆ ಅಂತ ಅಂದ್ರೆ ಐಸ್ಲ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾನೆ. ಅದು ಕೂಡ ರೈಟ್. ನೆಕ್ಸ್ಟ್ ಆಪ್ಷನ್ ಸ್ಟೇಟ್ಮೆಂಟ್ 3ನೇದು ಏನಿದೆ, ಇದರಲ್ಲಿ 80ನೇ ಸ್ಥಾನ ಭಾರತದಲ್ಲಿ ಅಂತ ಹೇಳ್ತಾ ಇದ್ರೆ ಇದು ರಾಂಗ್. ನಮ್ದು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ ನಾವಿರೋದು 116ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಹಾಗಾಗಿ ಆಪ್ಷನ್ 3 ಏನಿದೆ ಇದು ರಾಂಗ್ ಇರುತ್ತೆ. ನೆಕ್ಸ್ಟ್ ಯೆಮೆನ್ ದೇಶವು ಸದ್ಯ ವಿಶ್ವದ ಅತ್ಯಂತ ಕಡಿಮೆ ಶಾಂತಿಯುತ ದೇಶ ಎಂದು ಕೂಡ ಹೇಳಿದೆ. ಇದು ಕೂಡ ರೈಟ್. ಆಪ್ಷನ್ 4 ಕೂಡ ರೈಟ್. ಅಂದ್ರೆ ಈ ಕ್ವಶನ್ ನಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದಾವೆ ಅಂದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2026 ಅಲ್ಲಿ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಸರಿ ಇದಾವೆ ಅಂತ ಕೇಳ್ತಾರೆ. 3 ಸ್ಟೇಟ್ಮೆಂಟ್ ಮಾತ್ರ ಸರಿ ಇದಾವೆ. 3 ಸ್ಟೇಟ್ಮೆಂಟ್ ಅಂದ್ರೆ ಈ 3 ಸ್ಟೇಟ್ಮೆಂಟ್ ನೀವು ರೈಟ್ ಆದವ ಅಂತ ಗೊತ್ತಾಗ್ಬೇಕಂದ್ರೆ ಯಾವ್ದು ರಾಂಗ್ ಇದೆ ಅಂತ ಕೂಡ ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ, ಗೊತ್ತಿರ್ಬೇಕಂದ್ರೆ ಈಗ ನಮ್ದು ಇಂಡಿಯಾ ರ್ಯಾಂಕ್ ಇದು 116ನೇ ರ್ಯಾಂಕ್ 2026ರಲ್ಲಿ. ಹಾಗಾಗಿ ಆಪ್ಷನ್ 3 ಇಸ್ ರಾಂಗ್ ಇದೆ. ಹಾಗಾಗಿ ಇದು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. 3 ಹೇಳಿಕೆಗಳು ಇದಕ್ಕೆ ಸರಿ ಇದಾವೆ.
ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಅಲ್ಲಿ ಇರುತ್ತೆ, PDF ಕೊಡ್ತೀವಿ, ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 12. ನೆಕ್ಸ್ಟ್ ಕ್ವಶನ್ ನಂಬರ್ 12. ಇದು GST ಬಗ್ಗೆ ಬಂದಿದೆ. ಪೊಲಿಟಿಯಲ್ಲಿ ನಾವು GST ಅನ್ನು ಓದಿರ್ತೀವಿ, ಅಲ್ಲೂ ಕೂಡ ಕ್ವಶನ್ಸ್ ಇದು ಕವರ್ ಆಗ್ಬೋದು, ಅಥವಾ ನಾವು ಡೈರೆಕ್ಟ್ ಆಗಿ ಇಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಥ್ರೂನು ಕೂಡ ನೀವು ಅದನ್ನ ಕವರ್ ಮಾಡ್ಕೋಬಹುದು. ಕ್ವಶನ್ ಏನ್ ಬಂದಿದೆ, 2026ರಲ್ಲಿ ನಡೆದ GST ಕೌನ್ಸಿಲ್ ಇರ್ತವೆ, ಇದ್ರ ರಿಲೇಟೆಡ್ ಈ ಕೆಳಗೆ ಸ್ಟೇಟ್ಮೆಂಟ್ ಇದಾವೆ, ಅದರಲ್ಲಿ ಯಾವ್ದು ರೈಟ್ ಅಪ್ಪ, ಯಾವ್ದು ರಾಂಗ್ ಇದೆ ಅಂತ ಕೇಳ್ತೇನೆ, ಯಾವ್ದು ರಾಂಗ್ ಇದೆ ಅಂತ. ಒಂದೇದೇನಿದೆ, GST ಕೌನ್ಸಿಲ್ ಭಾರತೀಯ ಸಂವಿಧಾನದ 279 ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕೊಡ್ತಾನೆ. ಓಕೆನಾ, ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕೊಡ್ತಾನೆ. ಶಾಸನಬದ್ಧ ಸಂಸ್ಥೆ ಅಂತ ಇಲ್ಲ, ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕಂತಂದ್ರೆ ಇದರಲ್ಲಿ ವಿಧಿ ಕೊಟ್ಟಿದ್ದಾನೆ ಅಂತಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆನಾ, ಇದು ರಾಂಗ್. ಇದು ಓಕೆನಾ, ಯಾವ ತಪ್ಪಾಗಿದೆ ಅಂತ ಕೇಳಿದಾನೆ, ಅದು ರಾಂಗ್. ನೆಕ್ಸ್ಟ್ ಆಪ್ಷನ್ 2 ಏನಿದೆ, ಇದು ಕೇಂದ್ರ ಹಣಕಾಸು ಸಚಿವರು GST ಮಂಡಳಿ ಅಧ್ಯಕ್ಷರಾಗಿರ್ತಾರೆ, ಇದು ರೈಟು. ಜೂನ್ 2026ರಲ್ಲಿ ತೆರಿಗೆದಾರರ ಹೊರೆಯನ್ನು ತಗ್ಗಿಸಲು ಆನ್ಲೈನ್ ಗೇಮಿಂಗ್ ಮೇಲಿನ GST ಅನ್ನ 28% 18ಕ್ಕೆ ಇಳಿಸಲಾಯಿತು ಅಂತ ಹೇಳಿದ್ರೆ, ಅಂದ್ರೆ ಫಸ್ಟ್ 28 ಇತ್ತಂತೆ, ಅದನ್ನ 18ಕ್ಕೆ ಇಳಿಸಿದೀವಿ ಅಂತ ಹೇಳ್ತಿದ್ರೆ, ಇದು 3ನೇ ಸ್ಟೇಟ್ಮೆಂಟ್. ಇದು ರಾಂಗ್. ಇದು ಯಾಕಂತಂದ್ರೆ ಇದು ಕೂಡ ರಾಂಗು. ಇದು ಕೂಡ ರಾಂಗ್. ಯಾಕಂತಂದ್ರೆ ಅದು 28 ಇತ್ತಲ್ವಾ, ಅದನ್ನೇ ಡೈರೆಕ್ಟ್ ಹಂಗೆ ಕ್ಯಾರಿ ಮಾಡ್ತಿದ್ರೆ, ಅದ್ರಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ, ಯಾವ್ದ್ರಲ್ಲಿ, ಆನ್ಲೈನ್ ಗೇಮಿಂಗ್ ಅಲ್ಲಿ. ಓಕೆನಾ, ಅದು ಟ್ಯಾಕ್ಸ್ ಯಾವ್ದೇ ರೀತಿ ಚೇಂಜಸ್ ಆಗಿಲ್ಲ. ಇದು ಸ್ಟೇಟ್ಮೆಂಟ್ ಕೂಡ ರಾಂಗ್ ಕೊಟ್ಟಿದ್ದಾನೆ, ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನಂಬರ್ 4. GST ಕೌನ್ಸಿಲ್ ನಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಕನಿಷ್ಠ ಮೂರನೇ ಎರಡು ಭಾಗ ಅಂತ ಹೇಳ್ತಾರೆ, ಇದು ಕೂಡ ರಾಂಗ್. ಮೂರನೇ 2 ಭಾಗ ಅಲ್ಲ, ಇದು 1/4 ಇರ್ಬೇಕು, ಕಾಲ್ ಭಾಗ ಇರ್ಬೇಕು, ಮುಕ್ಕಾಲ್ ಭಾಗ ಇರ್ಬೇಕು, 3/4 ಇರ್ಬೇಕು. ಹಾಗಾಗಿ ಆಪ್ಷನ್ 4 ಆಲ್ಸೋ ರಾಂಗ್. ಇದರಲ್ಲಿ ಜಸ್ಟ್ ಆಪ್ಷನ್ 2 ಇಸ್ ಅದು ಒಂದೇ ರೈಟ್. ಉಳಿದದ್ ಯಾಕ ರಾಂಗ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ಎಷ್ಟು ಹೇಳಿಕೆಗಳು ತಪ್ಪಾಗಿದಾವೆ ಅಂತ ಕೇಳಿದ್ರೆ, 3 ಹೇಳಿಕೆಗಳು ಕಂಪ್ಲೀಟ್ಲಿ 3 ಹೇಳಿಕೆಗಳು ರಾಂಗ್ ಇದಾವೆ. ಇದರಲ್ಲಿ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್. 3 ಹೇಳಿಕೆಗಳು ರಾಂಗ್ ಇದಾವೆ. ಯಾಕೆ ರಾಂಗ್ ಇದಾವೆ? GST ಕೌನ್ಸಿಲ್ ಒಂದು ಸಂವಿಧಾನಬದ್ಧ ಸಂಸ್ಥೆ ಆಗಿದೆ, ಬಟ್ ಅಲ್ಲಿ ಕ್ವಶನ್ ಅಲ್ಲಿ ನಿಮಗೆ ಶಾಸನಬದ್ಧ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕೊಟ್ಟಿದ್ರು, ಹಾಗಾಗಿ ಆ ಹೇಳಿಕೆ ರಾಂಗು. ನೆಕ್ಸ್ಟ್ ಆನ್ಲೈನ್ ಗೇಮಿಂಗ್ ಇದು 28ರಲ್ಲಿ ಮುಂದುವರಿಸಲಾಗಿದೆ ಅಂತ ಹೇಳ್ತಿದ್ರೆ, ಅಲ್ಲಿ 18 ಅಂತ ಕೊಟ್ಟಿದ್ರು, ಹಾಗಾಗಿ ಅದು ಕೂಡ ರಾಂಗು. GST ಮಂಡಳಿಯು ತೀರ್ಮಾನ ಕೈಗೊಳ್ಬೇಕಂದ್ರೆ ನಾವು 3/4 ಇರಬೇಕು ಬಹುಮತ. 3/4 ಅಂದ್ರೆ 75% ಇರಬೇಕು, ಹಾಗಾಗಿ ಅಲ್ಲಿ 1/4 2/3 ಕೊಟ್ಟಿದ್ರು, ಹಾಗಾಗಿ ರಾಂಗ್. ಅದು ಜಸ್ಟ್ ಎಷ್ಟಿರ್ಬೇಕು, 3/4 ಇರ್ಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಇನ್ ಸ್ಪೇಸ್ ಭಾರತೀಯ ಬಾಹ್ಯಾಕಾಶ ವಲಯ. ಭಾರತೀಯ ಬಾಹ್ಯಾಕಾಶ ವಲಯ ಜೂನ್ 2026ರ ಪ್ರಚಲಿತ ವಿದ್ಯಮಾನದ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸ್ವಾಯತ್ತದ ಸಂಸ್ಥೆ ಅಂತ ಹೇಳ್ತಾರೆ. ರೈಟ್. ಒನ್ ಆಪ್ಷನ್ ಇಸ್ ರೈಟ್. ನೆಕ್ಸ್ಟ್, ಇದು ಸರ್ಕಾರಿ ಸಂಸ್ಥೆಗಳ ಖಾಸಗಿ ವಲಯದ ನಡುವೆ ಬಾಹ್ಯಾಕಾಶ ಚಟುವಟಿಕೆ ಏಕಗವಾಕ್ಷಿ ಸಿಂಗಲ್ ವಿಂಡೋ ಅನುಮತಿ ನೀಡುವ ನೋಡಲ್ ಏಜೆನ್ಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಆಪ್ಷನ್ 2 ಆಲ್ಸೋ ರೈಟ್. ನೆಕ್ಸ್ಟ್ ಆಪ್ಷನ್ 3 ಏನಿದೆ, ಭಾರತೀಯ ಬಾಹ್ಯಾಕಾಶ ನೀತಿ ಅನ್ವಯ ಖಾಸಗಿ ಸಂಸ್ಥೆಗಳಿಗೆ ದೇಶೀಯವಾಗಿ ರಾಕೆಟ್ ಮತ್ತು ಉಪಗ್ರಹಗಳನ್ನು ಸ್ವತಂತ್ರವಾಗಿ ತಯಾರಿಸುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಇನ್ಸ್ಪೇಸ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ 3 ಆಲ್ಸೋ ಇದು ಕೂಡ ರೈಟ್. ನೆಕ್ಸ್ಟ್, ಇನ್ಸ್ಪೇಸ್ ಸಂಸ್ಥೆಯು ಪ್ರಧಾನ ಕಚೇರಿಯು ಕರ್ನಾಟಕದ ಬೆಂಗಳೂರಿನಲ್ಲಿದೆ ಅಂತ ಹೇಳ್ತಿದ್ರೆ, ರಾಂಗ್. ಇದು ಎಲ್ಲಿದೆ ಅಂದ್ರೆ ಗುಜರಾತ್ನ ಅಹಮದಾಬಾದ್ ನಲ್ಲಿದೆ, ಹಾಗಾಗಿ ಆಪ್ಷನ್ 4 ರಾಂಗ್. ಸ್ಟೇಟ್ಮೆಂಟ್ 4 ರಾಂಗ್ ಅಂತಂದ್ರೆ ಇಲ್ಲೇನ್ ಬರುತ್ತೆ, ಇವಾಗ ಯಾವ್ದನ್ನ ಸರಿಯಾಗಿರೋದು ಕೇಳಿದಾನೆ. 1 to 4 ಸರಿ, 1 to 3 ಸರಿ. ಆಪ್ಷನ್ 4 ಇಸ್ ರಾಂಗ್. ಓಕೆ, ಯಾಕೆ ರಾಂಗ್ ಅಂತ ಕೂಡ ಇಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಮರುಭೂಮೀಕರಣ ಮತ್ತು ಭೀಕರ ಬರಗಾಲ ತಡೆಯ ದಿನ 2026 ಜೂನ್ 17 ನಾವು ವಿಶ್ವ ಮರುಭೂಮೀಕರಣ ದಿನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಒಂದನೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ, ಜಾಗತಿಕ ಭೂಮಿ ಹಾಳಾಗುವುದನ್ನು, ಬರಗಾಲ ಪರಿಣಾಮಗಳನ್ನು ತಡೆಗಟ್ಟಲು ಪ್ರತಿ ವರ್ಷ ಜೂನ್ 17ರಂದು ಜಾಗತಿಕ ಜಾಗೃತಿ ದಿನವೆಂದು ಆಚರಣೆ ಮಾಡಲಾಗುತ್ತದೆ ಅಂತ ಹೇಳ್ತಿದ್ರೆ, ಒಂದನೇ ಸ್ಟೇಟ್ಮೆಂಟ್ ಇಸ್ ರೈಟ್. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ 2026 ದಿನದ ಅಧಿಕೃತ
ಜಾಗತಿಕ ವಿಷಯ ಥೀಮ್ ಏನಿದೆ 2026 ಮರುಭೂಮೀಕರಣದ ಥೀಮ್ ಏನಿದೆ ಅಂತಂದ್ರೆ ಯುನೈಟೆಡ್ ಫಾರ್ ಲ್ಯಾಂಡ್ ಅವರ್ ಲೆಗಸಿ ಅವರ್ ಫ್ಯೂಚರ್, ಇದರ ಥೀಮ್ ಅಂತ ಹೇಳ್ತಿದ್ರೆ. ಆಪ್ಷನ್ 2 ಆಲ್ಸೋ ರೈಟ್. ಆಪ್ಷನ್ ಸ್ಟೇಟ್ಮೆಂಟ್ 2 ಆಲ್ಸೋ ರೈಟ್. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶ. ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶ ಈ ದಿನದ ಆಚರಣೆ ನೇತೃತ್ವವನ್ನು ವಹಿಸಿದೆ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್ ಆಗಿರುತ್ತೆ. ನೆಕ್ಸ್ಟ್, ಭಾರತವು ತನ್ನ ರಾಷ್ಟ್ರೀಯ ಗುರಿಯ ಭಾಗವಾಗಿ 2030 26 ಮಿಲಿಯನ್ ಹೆಕ್ಟೇರ್ ಹಾಳಾದ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಿದ್ರೆ. ಆಪ್ಷನ್ 4 ಆಲ್ಸೋ ರೈಟ್. ಅಂದ್ರೆ ಮರುಭೂಮೀಕರಣ ಮತ್ತು ಭೀಕರ ಬರಗಾಲ ತಡೆ ದಿನದ ಅಂಗವಾಗಿ ಬಂದಿರುವ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದಾವೆ. ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಸರಿ ಇದಾವೆ ಅಂತ ಕೇಳ್ತಿದ್ರೆ ಎಲ್ಲ 4 ಹೇಳಿಕೆಗಳು ಕೂಡ ಸರಿ ಇದಾವೆ. ಇಲ್ಲಿ ಮತ್ತೆ ನೀವು ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ ಅಂದ ತಕ್ಷಣ 4ನೇದು ಡಿ ಹಾಕ್ಬಾರ್ದು. ಇದಕ್ಕೆ ಆಪ್ಷನ್ ಏನಿದೆ, ಇದಕ್ಕೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಅಂದ್ರೆ 4 ಹೇಳಿಕೆಗಳು ಸರಿ ಅಂತ ಕೊಟ್ಟಿರೋದು ಆಪ್ಷನ್ 3 ಅಲ್ಲಿ. ಅದನ್ನ ಸ್ವಲ್ಪ ಪ್ರತಿ ಒಂದು ಸೆಂಟೆನ್ಸ್ ಅನ್ನು ಕೂಡ ನೀವು ಪ್ರತಿ ಒಂದು ವರ್ಡ್ ಅನ್ನು ಕೂಡ ಎಕ್ಸಾಮ್ ಅಲ್ಲಿ ಫುಲ್ಲಿ ಫೋಕಸ್ ಆಗಿ ನೋಡ್ತಾ ಇರ್ಬೇಕು. ನೀವು ಒಂದೊಂದ್ ಸಿಂಗಲ್ ವರ್ಡ್ ಅಲ್ಲಿ ಕಿತ್ತಾಕ್ತಿರ್ತಾನೆ. ಓಕೆನಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. ಕ್ವಾಂಟಮ್ ಮಿಷನ್. ಇವೆಲ್ಲ ನೋಡ್ತಾ ಇದ್ರೆ ನೀವು ಕ್ವಶನ್ ನಲ್ಲಿ ನಾನು 15 ಕ್ವಶನ್ ಕವರ್ ಮಾಡಿದೆ. ಇವಾಗ 14 ಕ್ವಶನ್ ವರ್ಗು ಏನೇನ್ ಥೀಮ್ ಇದೆ ಆ ಥೀಮ್ ಮೇಲೆ ಪ್ರತಿ ಎಕ್ಸಾಮ್ ಅಲ್ಲೂ ಮ್ಯಾಕ್ಸಿಮಮ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆ ಥೀಮ್ ಕ್ವಶನ್ ಬಂದೇ ಬಂದಿದಾವೆ. ಅಬ್ಸರ್ವ್ ಮಾಡ್ತಿರ್ಬೇಕಂದ್ರೆ ಕ್ವಾಂಟಮ್ ಮಿಷನ್, ಕ್ವಾಂಟಮ್ ಮೇಲೆ ಎಲ್ಲಿ ಬಂದಿಲ್ಲ ಹೇಳಿ ಕ್ವಶನ್ಸ್. ರೀಸೆಂಟ್ ಪೇಪರ್ ಎಷ್ಟೋ ಪೇಪರ್ ಅಲ್ಲಿ ಕ್ವಾಂಟಮ್ ಮೇಲೆ ಬಂದಿದೆ. ಓಕೆನಾ? ಇದರಲ್ಲಿ 2026 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪ್ರಗತಿ ವರದಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಕುರಿತಾದ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಈ ಮಿಷನ್ ಅನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅನುಷ್ಠಾನಗೊಳಿಸುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದು ರೈಟ್. ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಸ್ವದೇಶ ತಂತ್ರಜ್ಞಾನ ಆಧಾರದ ಅತ್ಯಾಧುನಿಕ ಕ್ವಾಂಟಮ್ ಕಂಪ್ಯೂಟರ್ ಅಭಿವೃದ್ಧಿಗೊಳಿಸುವುದಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ನೆಕ್ಸ್ಟ್, ಈ ಮಿಷನ್ ಅಡಿಯಲ್ಲಿ ದೇಶದ ವಿವಿಧೆಡೆ 4 ಪ್ರಮುಖ ಕ್ವಾಂಟಮ್ ಹಬ್ಗಳನ್ನು ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ. ಇದು ಕೂಡ ರೈಟ್. ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಬಳಸುವ ಮೂಲಭೂತ ಘಟಕ ಕ್ಯೂಬಿಟ್ಸ್ ಎಂದು ಕರೆಯಲಾಗುತ್ತದೆ. ಇದು ಸಾಂಪ್ರದಾಯಿಕ ಬೈನರಿ ಬಿಟ್ಗಳಿಗಿಂತ ಭಿನ್ನವಾದ ಏಕಕಾಲ 0 ಮತ್ತು 1 ಇದರಲ್ಲಿ ಸ್ಥಿತಿಗಳು ಇರಬಲ್ಲದು ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಕ್ವಾಂಟಮ್ ಮಿಷನ್ ರಿಲೇಟೆಡ್ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದ್ದಾವೆ. 4 ಸ್ಟೇಟ್ಮೆಂಟ್ ಕೂಡ ರೈಟ್. ರಾಷ್ಟ್ರೀಯ ಕ್ವಾಂಟಮ್ ಭಾರತದ ತಂತ್ರಜ್ಞಾನ ಮುಂಚೂಣಿಯಲ್ಲಿ ಹಮ್ಮಿಕೊಂಡಿರುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಕ್ವಾಂಟಮ್ ಕಂಪ್ಯೂಟರ್ ಸೂಪರ್ ಪೊಸಿಷನ್ ಗುಣಲಕ್ಷಣ ಹೊಂದಿರುವ ಕ್ಯೂಬಿಟ್ ಗಳನ್ನು ಬಳಸುವುದರಿಂದ ಅತ್ಯಂತ ಸಂಕೀರ್ಣ ಲೆಕ್ಕಾಚಾರಗಳನ್ನು ಸೆಕೆಂಡ್ಗಳಲ್ಲಿ ಮಾಡುತ್ತದೆ. ನೆಕ್ಸ್ಟ್, ಜಂಟಿ ಸಂಸದೀಯ ಸಮಿತಿಗಳು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜೂನ್ 2026 ಸಂಸತ್ತಿನಲ್ಲಿ ಜಂಟಿ ಸಂಸದೀಯ ಸಮಿತಿ ಸಂಬಂಧಿಸಿದಂತೆ ಕೆಳಗಿನ ಚರ್ಚೆಗಳ ಹಿನ್ನೆಲೆಯಲ್ಲಿ ಕೆಳಗಿನ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ ಅಂತ ಹೇಳ್ತಿದ್ದಾರೆ. ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ 12 ಕ್ವಶನ್ ಅಲ್ಲಿ ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ, ಜಂಟಿ ಸಂಸದೀಯ ಸಮಿತಿಯೊಂದು ತಾತ್ಕಾಲಿಕ ಸಮಿತಿಯಾಗಿದ್ದು ನಿರ್ದಿಷ್ಟ ವಿಷಯ ಅಥವಾ ಮಸೂದೆಯನ್ನು ತನಿಖೆ ಮಾಡಲು ಮಾತ್ರ ಇದನ್ನು ಸ್ಥಾಪಿಸಲಾಗಿದೆ. ಆಮೇಲೆ ಇಲ್ಲಿ ನೋಡ್ಕೊಳ್ರಿ ಯಾವ್ದು ರಾಂಗ್ ಕೇಳಿದಾನೆ, ಯಾವುದು ರಾಂಗ್ ಆಗಿದೆ ಅಂತ ಕೇಳಿದಾನೆ. ಏನಿದೆ ಇದು ಒಂದು ಅಡಾಕ್ ಕಮಿಟಿ ಅಂತ ಹೇಳ್ತಾನೆ. ಹೌದು, ಅಡಾಕ್ ಕಮಿಟಿ ಒಂದೇದ್ ರೈಟ್. ನೆಕ್ಸ್ಟ್, ಈ ಸಮಿತಿ ಸ್ಥಾಪಿಸಲು ಸಂಸತ್ತಿನ ಉಭಯ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಪ್ರತ್ಯೇಕ ಮಸೂದೆ ಅಥವಾ ನಿರ್ಣಯವನ್ನ ಅಂಗೀಕರಿಸಬೇಕು ಅಂತ ಹೇಳ್ತಾನೆ. ಸಪರೇಟ್ ಇದನ್ನ ಅಂಗೀಕರಿಸಬೇಕಂತ ಹೇಳ್ತಾನೆ. ಇದು ಕೂಡ ರೈಟ್. ನೆಕ್ಸ್ಟ್, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಅನುಪಾತ 2:1 ಅನುಪಾತದಲ್ಲಿರ್ಬೇಕು, 2:1 ಅನುಪಾತದ ಪ್ರಮಾಣದಲ್ಲಿರ್ಬೇಕು ಅಂತ ಹೇಳ್ತಿದ್ದಾನೆ. ಇದು ಕೂಡ ರೈಟ್. ಸಮಿತಿ ನೀಡುವ ಶಿಫಾರಸುಗಳು ಮತ್ತು ಅದರ ವರದಿ ಕೇಂದ್ರ ಸರ್ಕಾರ ಕಾನೂನಾತ್ಮಕವಾಗಿ ಬದ್ಧವಾಗಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಅದು ಶಿಫಾರಸು ಅಥವಾ ವರದಿಯನ್ನ ಕೊಡುತ್ತೋ ಅದನ್ನ ಕೇಂದ್ರ ಸರ್ಕಾರ ಅದನ್ನ ಬದ್ಧವಾಗಿ ಅಂದ್ರೆ ಕಂಪಲ್ಸರಿ ಆಗಿ ತಗೋಬೇಕು ಅಂತ ಹೇಳ್ತಿದ್ದಾರೆ. ಇದು ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಅಂದ್ರೆ ಜಸ್ಟ್ ಅದು ಶಿಫಾರಸ್ ಮಾಡ್ಬೋದಷ್ಟೇ, ಓಕೆನಾ, ಸಲಹೆ ಕೊಡ್ಬೋದಷ್ಟೇ, ಆದ್ರೆ ಅದನ್ನ ಕಡ್ಡಾಯವಾಗಿ ತಗೊಳಕ್ಕಾಗಲ್ಲ. ಓಕೆನಾ, ಕಡ್ಡಾಯವಾಗಿ ತಗೋಬೇಕಂತ ನಮ್ಗೆ ಮೆನ್ಷನ್ ಇಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಅಂದ್ರೆ 3 ಹೇಳಿಕೆಗಳು ರೈಟ್ ಇದಾವೆ. ತಪ್ಪಾಗಿರೋದು ಎಷ್ಟಂದ್ರೆ ಕೇವಲ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟ್ ಮಾತ್ರ ರಾಂಗ್ ಇದೆ. ಆಪ್ಷನ್ 1 ಇಸ್ ರೈಟ್. ತಪ್ಪಾಗಿರೋದು ಕೇಳಿದಾನೆ ಇದರಲ್ಲಿ ಒಂದೇದು. ಓಕೆ, 4 ಮಾತ್ರ ತಪ್ಪಾಗಿದೆ. 4ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. 1, 2, 3 ಇಸ್ ರೈಟ್. ಜಂಟಿ. ಆಮೇಲೆ ನಾನು ಸುಮ್ನೆ ಇದ್ರಲ್ಲಿ ನೋಡ್ರಿ, ನಾನೇನಾದ್ರೂ ಜಸ್ಟ್ ಕೀ ಆನ್ಸರ್ ಹೇಳ್ಕೊಂಡು ಹೋಗ್ಬಿಟ್ರೆ ನಿಮಗೆ PDF ಓದುವಾಗ ಯೂಸ್ ಆಗಲ್ಲ.
ಗೊತ್ತಾಗಲ್ಲ ನಿಮ್ಗೆ. ಒಂದು ಹೇಳಿಕೆ ಮಾತ್ರ ತಪ್ಪು ಅಂತಂದು ಹೇಳಿ ನಾ ಜಸ್ಟ್ ಇಲ್ಲಿ ಒಂದು ಹೇಳಿಕೆ ಮಾತ್ರ ತಪ್ಪು ಅಂತ ಕೊಟ್ಟು ಹೋಗ್ಬಿಟ್ರೆ ಮೂರ್ ಯಾವ ರಾಂಗ್ ಅಂತ ಗೊತ್ತಾಗಲ್ಲ ನಿಮ್ಗೆ. ಓಕೆನಾ, ಮೂರ್ ಯಾವ ರೈಟ್ ಅಂತ ಗೊತ್ತಾಗಲ್ಲ, ಒಂದು ರಾಂಗ್ ಅಂತ ಹೇಳ್ಬಿಟ್ರೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ಇನ್ ಡೀಟೇಲ್ ಆಗಿ ಈ ಮತ್ತೆ ಇದನ್ನು ಕೊಟ್ಟಿರ್ತೀನಿ. ಇದನ್ನ ಕೊಟ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ. ಓಹ್ ಒಂದು ಸ್ಟೇಟ್ಮೆಂಟ್ ರಾಂಗ್ ಅಂತೆ, ಯಾವ್ದು ರಾಂಗು, 4ನೇ ರಾಂಗ್ ಅಂತೆ, 1 2 3 ರೈಟ್ ಅಂತೆ, 4ನೇದು ಯಾಕೆ ರಾಂಗ್ ಅಂತಾನು ಕೂಡ ಮತ್ತೆ ಇಲ್ಲಿ ಕೊಟ್ಟಿರ್ತೀನಿ. ಜಂಟಿ ಸಂಸದೀಯ ಸಮಿತಿಯು ನೀಡುವ ಶಿಫಾರಸುಗಳು ಅಥವಾ ವರದಿಗಳನ್ನು ಸರ್ಕಾರಕ್ಕೆ ಕೇವಲ ಸಲಹೆ ನೀಡುವ ಹೊರತು ಕಾನೂನಾತ್ಮಕ ಕಡ್ಡಾಯಗೊಳಿಸುವ ಬದ್ಧತೆಯನ್ನು ಹೊಂದಿಲ್ಲ. ಓಕೆನಾ, ಇವಾಗ ನಿಮಗೆ ಕಂಪ್ಲೀಟ್ ಕ್ವಶನ್ ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಅಂತಾರಾಷ್ಟ್ರೀಯ ಯೋಗ ದಿನ 2026 ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಜೂನ್ 21ರಂದು ಆಚರಿಸಲಾದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ. ಒಂದನೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ? ಒಂದನೇ ಸ್ಟೇಟ್ಮೆಂಟ್ 2026 ಅಂತಾರಾಷ್ಟ್ರೀಯ ಯೋಗ ದಿನದ ಅಧಿಕೃತ ಜಾಗತಿಕ ಥೀಮ್ ಏನಿದೆ? ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್. ಒಂದನೇ ಸ್ಟೇಟ್ಮೆಂಟ್ ರೈಟ್. ಭಾರತದಲ್ಲಿ ಈ ವರ್ಷದ ರಾಷ್ಟ್ರೀಯ ಮಟ್ಟದ ಮುಖ್ಯ ಕಾರ್ಯಕ್ರಮ ಜಮ್ಮು ಕಾಶ್ಮೀರ ದಾಲ್ ಸರೋವರದ ತಟದಲ್ಲಿ ನಡೆದಿದೆ. ಇದು ಕೂಡ ರೈಟ್. ಜಮ್ಮು ಕಾಶ್ಮೀರ ಶ್ರೀನಗರದ ದಾಲ್ ಸರೋವರದಲ್ಲಿ ನಡೆದೈತಿ 2026ರ ಯೋಗ ಡೇ. ನೆಕ್ಸ್ಟ್, ವಿಶ್ವಸಂಸ್ಥೆ ಭಾರತ ಪ್ರಸ್ತಾಪಿಸಿದ ಒಪ್ಪಿ ಡಿಸೆಂಬರ್ 2014 ಜೂನ್ 21ರಂದು ರಾಷ್ಟ್ರೀಯ ಯೋಗ ದಿನವನ್ನು ಘೋಷಿಸಿದಂತೆ ವರ್ಲ್ಡ್ ಬ್ಯಾಂಕು, ವಿಶ್ವಸಂಸ್ಥೆ. ಓಕೆನಾ. ನೆಕ್ಸ್ಟ್, ಜೂನ್ 21 ಉತ್ತರ ಗೋಳಾರ್ಧ ವರ್ಷದ ಅತ್ಯಂತ ದೀರ್ಘವಾದ ದಿನ. ಓಕೆನಾ, ಅತ್ಯಂತ ದೀರ್ಘವಾದ ದಿನ, ಅದಕ್ಕಾಗಿ ಇದನ್ನ ಮಾಡ್ತಾರೆ. ಜೂನ್ 21ನ್ನೇ ನಾವು ಯೋಗ ದಿನವನ್ನು ಮಾಡೋಕೆ ಇದು ಮೇನ್ ರೀಸನ್. ಇದು ಕೂಡ ಉತ್ತರಾರ್ಧಗೋಳದಲ್ಲಿ ವರ್ಷದ ಅತ್ಯಂತ ದೀರ್ಘವಾದ ದಿನವಾಗಿರೋದ್ರಿಂದ. ಹಾಗಾಗಿ 4 ಸ್ಟೇಟ್ಮೆಂಟ್ ರೈಟ್. ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾರೆ, 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ ಇದರಲ್ಲಿ. ಈ ಕ್ವಶನ್ ನಿಮ್ಗೆ ಇದರಲ್ಲೇ ಕೇಳ್ಬೇಕು, ಅವನು ಇದರಲ್ಲೇ ಕೇಳ್ಬೇಕು ನಿಮ್ಗೆ ಕ್ವಶನ್. ಏನ್ ಮಾಡ್ತಾನೆ? ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಎಲ್ಲಿ ಮಾಡಿದ್ರು? ನಿಮಗೆ ಕ್ವಶನ್ ಬಂದ್ರೆ ಹೆಂಗ್ ಬರುತ್ತೆ? ತೋರಿಸ್ಬಿಡ್ತೀನಿ. ಕ್ವಶನ್ ಬಂದ್ರೆ ಹೆಂಗ್ ಬರ್ತವೆ? ಇಷ್ಟ ದಿನ ಬಂದಿದ್ದು ಹೆಂಗೆ? ಅಂತಾರಾಷ್ಟ್ರೀಯ ಯೋಗ ದಿನ 2026ರಲ್ಲಿ ಎಲ್ಲಿ ಮಾಡಿದ್ರು? ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ಮಾಡಿದ್ರು. ಇಷ್ಟೇ. ಅಥವಾ ಈ ವರ್ಷದ ಥೀಮ್ ಏನು? ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್. ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು? ಡಿಸೆಂಬರ್ 24, 2014ರಿಂದ. ಉದ್ದೇಶ ದೀರ್ಘವಾದ ದಿನ ಆಗಿರ್ತತಿ ಜೂನ್ 21. ಆ ದಿನದಿಂದ ಅದಕ್ಕೆ ಆ ದಿನವನ್ನೇ ಮಾಡ್ತಿದ್ದಾರೆ ಜೂನ್ 21. ಅದಕ್ಕಾಗಿ ಇಷ್ಟ ಸಿಂಪಲ್ ಆಗಿ ನೋಡ್ಕೊಂತ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಇಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವ್ದು ರಾಂಗ್ ಅಂತ ಕೂಡ ಎಲಿಮಿನೇಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಜಾಗತಿಕ ಆರ್ಥಿಕ ಮುನ್ನೋಟ ವರದಿ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್. ವಿಶ್ವ ಬ್ಯಾಂಕ್ ಜೂನ್ 2026ರಲ್ಲಿ ಬಿಡುಗಡೆ ಮಾಡಿದ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ವರದಿಯ ಗಮನಿಸಿ. ಒಂದನೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ? ಒಂದನೇ ಸ್ಟೇಟ್ಮೆಂಟ್, ಪ್ರಮುಖ ಜಾಗತಿಕ ಆರ್ಥಿಕ ವರದಿಯನ್ನು ವರ್ಷಕ್ಕೆ ಎರಡು ಬಾರಿ ಮಾಡ್ತಾರಂತೆ. ಇದು ವಿಶ್ವ ಬ್ಯಾಂಕ್ ಪ್ರಕಟ ಮಾಡುತ್ತೆ. ಯಾವುದು? ಕ್ವಶನ್ ಡೈರೆಕ್ಟ್ ಬರ್ಬೋದು. ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಅಥವಾ ಜಾಗತಿಕ ಆರ್ಥಿಕ ಮುನ್ನೋಟ ವರದಿಯನ್ನ ಯಾರು? ಸಿಂಪಲ್ ಕ್ವಶನ್ ಬರುತ್ತಲ್ವಾ ಈ ರೀತಿ. ಇದಕ್ಕೆ ರೈಟ್ ಆನ್ಸರ್ ವಿಶ್ವಸಂಸ್ಥೆ. ಇದಕ್ಕೆ ರೈಟ್ ಆನ್ಸರ್ ವಿಶ್ವಸಂಸ್ಥೆ, ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, ಈ ವರದಿಯ ಪ್ರಕಾರ ಪ್ರಸಕ್ತ ವರ್ಷದಲ್ಲಿನ ಭಾರತದ GDP ಬೆಳವಣಿಗೆ ದರ ಶೇಕಡ ಎಷ್ಟಿದೆ? 6.6 ಇದೆ. ಇದು ಕೂಡ ರೈಟ್. ಇರಲಿದೆ ಎಂದು ಅಂದಾಜು ಮಾಡಲಾಗಿದೆ ಅಂತ ಹೇಳ್ತಾರೆ. ಅದು ಕೂಡ ರೈಟ್. ನೆಕ್ಸ್ಟ್, ದಕ್ಷಿಣ ಏಷ್ಯಾದಲ್ಲಿ ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಹೊರಹೊಮ್ಮಿದ ವರದಿ ಉಲ್ಲೇಖಿಸಲಾಗಿದೆ. ಇದು ಕೂಡ ರೈಟ್. ಜಾಗತಿಕ ಆರ್ಥಿಕತೆಯು ಮುಂದಿನ 3 ವರ್ಷಗಳ ಕಾಲ ನಿಧಾನಗತಿಯ ಬೆಳವಣಿಗೆಯನ್ನು ಕಾಣಲಿದೆ ಅಂತ ಕಳವಳ ವ್ಯಕ್ತಪಡಿಸಿದರೆ. ಇದು ಕೂಡ ರೈಟ್. ಅಂದ್ರೆ 4 ಸ್ಟೇಟ್ಮೆಂಟ್ ಕೂಡ ರೈಟ್. ಜಾಗತಿಕ ಆರ್ಥಿಕ ಮುನ್ನೋಟ ವರದಿ ಇದರ ರಿಲೇಟೆಡ್ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಇದರ ರಿಲೇಟೆಡ್ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದಾವೆ. 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದಾವೆ. ಹಾಗಾದ್ರೆ ಇದಕ್ಕೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ಜೂನ್ ತಿಂಗಳ ವರದಿಯ ಪ್ರಕಾರ ಜಾಗತಿಕ ಹಣದುಬ್ಬರ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆಯೂ ಭಾರತವು ಶೇಕಡ 6.6 ಪ್ರಗತಿ ಸಾಧಿಸುವ ಮೂಲಕ ಸ್ಥಿರವಾದ ಮತ್ತು ಬಲಿಷ್ಠವಾದ ಆರ್ಥಿಕ ಬೆಳವಣಿಗೆಯನ್ನು ಕಾಯ್ದುಕೊಂಡಿದೆ ಎಂದು ಶ್ಲಾಘಿಸಲಾಗಿದೆ. ನೆಕ್ಸ್ಟ್, PM ಕಿಸಾನ್ ಬಗ್ಗೆ ಕೇಳಿದೆ. PM ಕಿಸಾನ್ ಜೂನ್ 2026ರಲ್ಲಿ ಪ್ರಧಾನಮಂತ್ರಿಯವರು ವಾರಾಣಸಿಯಲ್ಲಿ ಬಿಡುಗಡೆ ಮಾಡಿದ PM ಕಿಸಾನ್ ಅಂದ್ರೆ ಇದ್ರ ಮೇಲೆ ಕ್ವಶನ್ ಬರ್ಬೋದು. ಎಲ್ಲಿ ಬಿಡುಗಡೆ ಮಾಡಿದ್ರೆ 2026ರಲ್ಲಿ? ವಾರಾಣಸಿಯಲ್ಲಿ. 17ನೇ ಕಂತಿನ ಅದರ್ ರಿಲೇಟೆಡ್, ಅದು ಬಿಡಿ. ಓಕೆನಾ. PM ಕಿಸಾನ್ ಸಂಪೂರ್ಣವಾಗಿ ಕೇಂದ್ರ ವಲಯದ ಯೋಜನೆ ಆಗಿದೆ. ಕ್ವಶನ್ ನಿಮಗೆ ಡಿಫಿಕಲ್ಟ್ ಮಾಡ್ತಾನೆ. ಕೇಂದ್ರ ವಲಯ ಮತ್ತು ರಾಜ್ಯ ವಲಯ, ಕೇಂದ್ರ ಮತ್ತು ರಾಜ್ಯ ವಲಯ ಎರಡು ಸೇರಿ ಈ ರೀತಿ ಕ್ವಶನ್ ಕೊಡಬಹುದು. ಇದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅನುಷ್ಠಾನಗೊಳಿಸುತ್ತದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ 6,000 ಕೊಡ್ತಾರೆ ವರ್ಷಕ್ಕೆ. ಎಷ್ಟು ಕಂತಲ್ಲಿ? 3 ಕಂತಲ್ಲಿ 2,000 3 ಕಂತಲ್ಲಿ 6,000 ಕೊಡ್ತಾರೆ.
ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಇದು ಕೂಡ ರೈಟ್, ಎರಡನೇದು ರೈಟ್. ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಭೂಮಿ ಹೊಂದಿದ ಎಲ್ಲಾ ರೈತ ಕುಟುಂಬಗಳು ಯೋಜನೆಗೆ ಅರ್ಹರಾಗಿದ್ದರು ಸಾಂಸ್ಥಿಕ ಭೂ ಮಾಲೀಕರು ಈ ಯೋಜನೆಯ ವ್ಯಾಪ್ತಿಯಿಂದ ಹೊರಗುಳಿದಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ರೈಟ್. ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಕೂಡ ಇದರಿಂದ ಹೊರಗುಳಿದಿರ್ತಾರೆ, ರೈಟ್. ನೆಕ್ಸ್ಟ್, ಕಲ್ಯಾಣ ನಿಧಿಯ ಹಣವನ್ನು ರೈತ ಬ್ಯಾಂಕ್ ಖಾತೆಗಳಿಗೆ ನೇರ ವರ್ಗಾವಣೆ ತಂತ್ರಜ್ಞಾನ ಮೂಲಕ ನೇರವಾಗಿ ಜಮಾ ಮಾಡಲಾಗುತ್ತದೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್ ಆಗಿರುತ್ತೆ. ನೆಕ್ಸ್ಟ್, ಇದರಲ್ಲಿ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿರುತ್ತೆ. ಯಾವ್ದ್ರಲ್ಲಿ? PM ಕಿಸಾನ್ ರಿಲೇಟೆಡ್ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿರುತ್ತೆ. ಓಕೆನಾ? ಇದು ಕೇಂದ್ರ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. 6,000 ಕೊಡ್ತಾರೆ ಪ್ರತಿ ತಿಂಗಳ 2,000 ಅಂತ. ಆಮೇಲೆ ಎಲ್ಲಾ ರೈತ ಕುಟುಂಬಗಳು ಅರ್ಹರಾಗಿರ್ತಾರೆ. ಬ್ಯಾಂಕ್ ಖಾತೆ ಮೂಲಕ ನೇರ ವರ್ಗಾವಣೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ. 4 ಸ್ಟೇಟ್ಮೆಂಟ್ ರೈಟ್ ಇದೆ. ನೆಕ್ಸ್ಟ್, ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ಎಷ್ಟೊತ್ತಾಯ್ತು? 40 ಮಿನಿಟ್ಸ್ ಆಯ್ತಾ? ಕ್ವಶನ್ ನಂಬರ್ 20. ಪರಿಸರ ಸಂರಕ್ಷಣೆ ಮತ್ತು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ. ಓಕೆನಾ? ಪ್ಲಾಸ್ಟಿಕ್ ಓವರ್ ಶೂಟ್ ಡೇ 2026. ಪ್ಲಾಸ್ಟಿಕ್ ಓವರ್ ಶೂಟ್ ಡೇ 2026. ಜೂನ್ ತಿಂಗಳಲ್ಲಿ ಪರಿಸರ ಮಾಲಿನ್ಯ ಕುರಿತು ಬಿಡುಗಡೆಯಾದ ಜಾಗತಿಕ ವರದಿಯ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನು ಪರಿಶೀಲಿಸಿ. ಜಗತ್ತಿನಲ್ಲಿ ಉತ್ಪತ್ತಿಯಾದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಜಾಗತಿಕ ವ್ಯವಸ್ಥೆಯು ಮೀರಿದ ದಿನವನ್ನು ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಎಂದು ಕರೆಯಲಾಗುತ್ತದೆ. ಪ್ಲಾಸ್ಟಿಕ್ ಓವರ್ ಶೂಟ್ ಡೇ. ಒಂದೇ ಸ್ಟೇಟ್ಮೆಂಟ್ ರೈಟ್. 2026 ಸಾಲಿನಲ್ಲಿ ಪ್ಲಾಸ್ಟಿಕ್ ಓವರ್ ಶೂಟ್ ದಿನವನ್ನು ಜೂನ್ ಮೊದಲ ವಾರದಲ್ಲಿ ಗುರುತಿಸಲಾಗಿದೆ. ಇದು ಕೂಡ ರೈಟ್. ವರದಿಯ ಪ್ರಕಾರ ಜಗತ್ತಿನ ಅತ್ಯಂತ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಮುಕ್ತ ಬಿಡುವ ದೇಶಗಳಲ್ಲಿ ಭಾರತವು ಪ್ರಮುಖ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್. ಭಾರತ ಸರ್ಕಾರ ಜುಲೈ 1, 2022ರಿಂದಲೇ ಜಾರಿಗೆ ಬರುವಂತೆ ದೇಶಾದ್ಯಂತ ಏಕಬಳಕೆ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ವಿ ನಾವು. ಓಕೆನಾ? ಅದು ಕೂಡ ರೈಟ್. ಸಂಪೂರ್ಣವಾಗಿ ನಿಷೇಧ ಮಾಡಿದ್ವಿ ಅನ್ನೋದು ಕೂಡ ರೈಟ್. ಪ್ರಮುಖ ಸ್ಥಾನದಲ್ಲಿರೋದು ಎಷ್ಟು ರೈಟ್, ಅದನ್ನ ನಾವು ಇವಾಗ 2022ರಿಂದ ನಿಷೇಧ ಮಾಡಿದ್ವಿ ಅನ್ನೋದು ಕೂಡ ರೈಟ್. ಅಂದ್ರೆ ಇದಕ್ಕೆ 4 ಹೇಳಿಕೆಗಳು ಕೂಡ ಸರಿ ಅಂದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಸೇಮ್ ಇದೆ, ಅದು ಸ್ವಲ್ಪ ಎಕ್ಸ್ಪ್ಲೇನ್ ತರ ಸೇಮ್ ಇದೆ. ನೆಕ್ಸ್ಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿದಾನೆ ಮತ್ತು ಆರ್ಥಿಕ ನೀತಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಭಾರತದ ಆರ್ಥಿಕ ನೀತಿ. 2026 ಬಿಡುಗಡೆಯಾದ AI ಫಾರ್ ಎಕನಾಮಿ ವರದಿಯ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೀತಿ ಆಯೋಗವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಆರ್ಥಿಕ ಬೆಳವಣಿಗೆ ಚೌಕಟ್ಟು ರೂಪಿಸಲು ಪ್ರಾದೇಶಿಕ ನಾವೀನ್ಯತೆ ಕೇಂದ್ರಗಳನ್ನ ಸ್ಥಾಪಿಸಲು ನಿರ್ಧರಿಸಿದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ 2030 ವೇಳೆಗೆ ದೇಶದ GDP ಹೆಚ್ಚುವರಿ $500 ಶತಕೋಟಿ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಯುರೋಪಿಯನ್ ಯೂನಿಯನ್ ಜಾರಿಗೆ ತರುವ AI ಆಕ್ಟ್ ಮಾದರಿಯಲ್ಲಿ ಭಾರತವು ತನ್ನದೇ ಆದ AI ನಿಯಂತ್ರಣ ಮಸೂದೆಯನ್ನು ಜೂನ್ 2026ರಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದೆ. AI ಆಕ್ಟ್ ಇದು ನಾವು ಕೂಡ ತರೋಕೆ ಬಂದಿದೀವಿ ಅಂತ ಹೇಳ್ತಿದ್ರೆ, ಇಲ್ಲ, ಇದು ಆಕ್ಟ್ ಬಂದಿಲ್ಲ. ನಮ್ದು ಆಕ್ಟ್ ರಿಲೇಟೆಡ್ ಏನ್ ಮಾತಾಡಿಲ್ಲ ನಾವು. ಜಸ್ಟ್ ಡ್ರಾಫ್ಟ್ ಅನ್ನು ಮಂಡನೆ ಮಾಡಿದ್ವಿ. ಹಾಗೆ ಸ್ಟೇಟ್ಮೆಂಟ್ 3 ನಾವು ಕ್ಯಾನ್ಸಲ್ ಮಾಡ್ಬೋದು, ಅದು ರಾಂಗ್ ಅಂತ. ನೆಕ್ಸ್ಟ್, AI ಅಳವಡಿಕೆಯಿಂದ ಉದ್ಯೋಗ ಸೃಷ್ಟಿ ಕಡಿಮೆಗಿಂತ ಹೆಚ್ಚಾಗಿ ಉದ್ಯೋಗ ಮರುಕೌಶಲ್ಯ ಅಪ್ಸ್ಕಿಲ್ಲಿಂಗ್ ಪ್ರಕ್ರಿಯೆ ಹೆಚ್ಚು ಒತ್ತು ನೀಡಬೇಕೆಂದು ವರದಿಯನ್ನು ಪ್ರತಿಪಾದಿಸಿದೆ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್. ಅಂದ್ರೆ 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. 3 ಹೇಳಿಕೆ ಸರಿಯಾಗಿದ್ದಾವೆ. ಭಾರತವು ಜೂನ್ 2026ರಲ್ಲಿ AI ಇನೋವೇಷನ್ ನಿಯಂತ್ರಣಕ್ಕಾಗಿ ಯಾವುದೇ ಅಧಿಕೃತ ಮಸೂದೆಯನ್ನು ಮಂಡಿಸಿಲ್ಲ. ಅದ್ರ ಬದಲಿಗೆ ಡ್ರಾಫ್ಟ್ ಅನ್ನ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಈ ರೂಪಿ ಪ್ರಗತಿಯ ವರದಿ ರಿಲೇಟೆಡ್ ಜೂನ್ 2026ರಲ್ಲಿ RBI ಬಿಡುಗಡೆ ಮಾಡಿದ ಈ ರೂಪಿ ವಹಿವಾಟಿನ ವರದಿಯ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಓದಿ. ಇದರಲ್ಲಿ ಇಲ್ಲಿ ಬರ್ಬೇಕು ಡೈರೆಕ್ಟ್. ಇದನ್ನ ಓದಿದ ತಕ್ಷಣ ಡೈರೆಕ್ಟ್ ಇಲ್ಲಿ ಬರ್ಬೇಕು. ರೈಟ್ ಕೇಳಿದಾನ, ರಾಂಗ್ ಕೇಳಿದಾನ. ಓಕೆ, ಓದಿ ಅಂತ ಹೇಳಿದಾರೆ. ಯಾವ್ದು ರಾಂಗ್ ಇದೆ ಅಂತ ಕೇಳ್ತಾನೆ. ಸ್ಟೇಟ್ಮೆಂಟ್ ಇಲ್ಲ, ಯಾವ್ದು ರಾಂಗ್ ಇದೆ. ಒಂದೇ ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಾನೆ, ಈ ರೂಪಿ ಒಂದು ಸಾರ್ವಭೌಮ ಕರೆನ್ಸಿ ಆಗಿದ್ದು ಡಿಜಿಟಲ್ ರೂಪದ RBI ಹೊರಡಿಸುವ ಲೀಗಲ್ ಟೆಂಡರ್ ಆಗಿದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಎರಡನೇದು, ಈ ರೂಪಿ ವಹಿವಾಟು ಬಳಸುವ ತಂತ್ರಜ್ಞಾನ ಬ್ಲಾಕ್ ಚೈನ್ ಆಧಾರಿತವಾಗಿದ್ದು ರೈಟ್. ಇದು ಸಂಪೂರ್ಣವಾಗಿ
ಆಫ್ಲೈನ್ ವಹಿವಾಟಿಗೆ ಮಾತ್ರ. ಓ ಸಾರಿ, ಇದು ಮಾತ್ರ ಅಂತ ಕೊಟ್ಟಿರೋದಕ್ಕೆ ಆಪ್ಷನ್ 2 ಇಸ್ ರಾಂಗ್. ಯಾಕಂದ್ರೆ ಆಫ್ಲೈನ್ ಅಂಡ್ ಆನ್ಲೈನ್ ಎರಡು ಬರುತ್ತೆ. ಓಕೆನಾ, ಎರಡು ರೀತಿಯಲ್ಲೂ ಕೂಡ ಮಾಡ್ಬೋದು ಇದನ್ನ. ಹಾಗಾಗಿ ಆಪ್ಷನ್ 2 ಇಸ್ ಅ ರಾಂಗ್. ನೋಡ್ರಿ ಅಲ್ಲಿ ಕೀವರ್ಡ್ ಏನಿದೆ ಮಾತ್ರ. ಮಾತ್ರ ಅಂತ ಬಂದ್ರೆ ನೀವು ಸ್ವಲ್ಪ ಫೋಕಸ್ ಆಗಿ ನೋಡ್ಬೇಕು, ಓದ್ಬೇಕು. ತಿರ್ಗಾ ಇನ್ನೊಂದ್ಸಲ ಬಿಟ್ಟು ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಓದ್ಬೇಕು. ಇಯರ್ ಬಂದ್ರೆ ಇನ್ನೊಂದ್ಸಲ ಬಿಟ್ಟು ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಓದ್ಬೇಕು. ಡಾಟಾ ಬಂದ್ರೆ ಓದ್ಬೇಕು. ಕೇವಲ ಅಂತ ಬಂತು, ಮಾತ್ರ ಅಂತ ಬಂತು, ಮೇಲ್ನ ಎಲ್ಲವೂ ಅಂತ ಬಂತು, ಎಲ್ಲ ಅಂತ ಬಂತು, ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲಿ. ಆ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಓಕೆ, ಸ್ಟೇಟ್ಮೆಂಟ್ 3 ಏನಿದೆ, ಜೂನ್ 2026 ಅಂತ್ಯದವರೆಗೆ ಈ ರೂಪಿ ಬಳಕೆಯ ಚಿಲ್ಲರೆ ರಿಟೇಲ್ ವಿಭಾಗದ ಮಾತ್ರ ಸೀಮಿತಗೊಳಿಸಲಾಗಿದೆ. ಸಗಟು ಹೋಲ್ಸೇಲ್ ವಿಭಾಗದಲ್ಲಿ ಇದರ ಪ್ರಯೋಗವನ್ನ ಇನ್ನೂ ಮಾಡಿಲ್ಲ ಅಂತ ಹೇಳ್ತಿದ್ರೆ ಇದು ಕೂಡ ತಪ್ಪಿದೆ. ಇದು ಕೂಡ ತಪ್ಪಿದೆ. ಯಾಕಂತಂದ್ರೆ ಚಿಲ್ಲರೆ ವಿಭಾಗದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಚಿಲ್ಲರೆ ವಿಭಾಗದಲ್ಲಿ ಮಾತ್ರ ಮತ್ತು ಸಗಟು ವ್ಯಾಪಾರದಲ್ಲಿ ಪ್ರಯೋಗ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗೇನೇ ಇಲ್ಲ. ಚಿಲ್ಲರೆ ಮತ್ತು ಇದು ರಿಟೈಲ್ ಮತ್ತು ಹೋಲ್ಸೇಲ್ ಎರಡರಲ್ಲೂ ಕೂಡ ಇದೆ. ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್. ಆಪ್ಷನ್ 4 ಇದೆ, ಡಿಜಿಟಲ್ ರೂಪಾಯಿ ವಹಿವಾಟಿಗೆ ಬ್ಯಾಂಕ್ ಖಾತೆ ಕಡ್ಡಾಯವಲ್ಲ, ಕೇವಲ ಡಿಜಿಟಲ್ ವ್ಯಾಲೆಟ್ ಇದ್ದರೆ ಸಾಕು ಅಂತ ಹೇಳ್ತದೆ. ಡಿಜಿಟಲ್ ವ್ಯಾಲೆಟ್ ಇದ್ರೆ ಸಾಕು. ಇದು ರೈಟ್. ಇದು ಡಿಜಿಟಲ್ ವ್ಯಾಲೆಟ್ ಇರ್ಬೇಕು, ಇದು ಮ್ಯಾಕ್ಸಿಮಮ್ ಬೇಕು ಫಸ್ಟ್. ಹಾಗಾಗಿ ಎಷ್ಟು ಸ್ಟೇಟ್ಮೆಂಟ್ ರಾಂಗ್ ಇದಾವೆ ಅಂತಂದ್ರೆ 2 ಸ್ಟೇಟ್ಮೆಂಟ್ ರಾಂಗ್ ಇದಾವೆ. 2 ಸ್ಟೇಟ್ಮೆಂಟ್ ರಾಂಗ್ ಎಲ್ಲಿದೆ? 2 ಸ್ಟೇಟ್ಮೆಂಟ್ಗಳು ರಾಂಗ್. ಯಾವ ಇದಾವೆ? 2 ಮತ್ತು 3 ಸ್ಟೇಟ್ಮೆಂಟ್ ರಾಂಗ್. 1 ಮತ್ತು 4 ರೈಟ್. 1 ಮತ್ತು 4 ರೈಟ್, 2 ಮತ್ತು 3 ರಾಂಗ್. ಈ ರೂಪಿ ಆಫ್ಲೈನ್ ಅಲ್ಲೂ ಇರುತ್ತೆ, ಆನ್ಲೈನ್ ಅಲ್ಲೂ ಇರುತ್ತೆ. ಈ ರೂಪಿ ಪ್ರಯೋಗ ಚಿಲ್ಲರೆ ಮತ್ತು ಸಗಟು ಎರಡರಲ್ಲೂ ಕೂಡ ಇದೆ. ಓಕೆ, ನೆಕ್ಸ್ಟ್ ಸೆಮಿ ಕಂಡಕ್ಟರ್ ರಿಲೇಟೆಡ್. ಸೆಮಿ ಕಂಡಕ್ಟರ್, ಅವಾಗಲೇ ನಾನು ಕ್ವಾಂಟಮ್ ಬಗ್ಗೆ ಮಾತಾಡ್ದೆ, ಈಗ ಮತ್ತೆ ಸೆಮಿ ಕಂಡಕ್ಟರ್. ಇವೆಲ್ಲ ಬರುವಂತ ಕ್ವಶನ್ಸ್, ಇವೆಲ್ಲ ಬರುವಂತ ಟಾಪಿಕ್ಸ್ ಇವೆಲ್ಲ. ಓಕೆನಾ, ಸೆಮಿ ಕಂಡಕ್ಟರ್ ಮಿಷನ್ ಮತ್ತು ಭಾರತದ ಉತ್ಪಾದನಾ ರಂಗ ಜೂನ್ 2026 ಸೆಮಿ ಕಂಡಕ್ಟರ್ ಕ್ಷೇತ್ರದ ಸಂಬಂಧಿಸಿದಂತೆ ನಡೆದ ಮಹತ್ವದ ಬೆಳವಣಿಗೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೆಮಿ ಕಂಡಕ್ಟರ್ ಕ್ಷೇತ್ರದ ಸಂಬಂಧಿಸಿದಂತೆ ಒಂದೇ ಸ್ಟೇಟ್ಮೆಂಟ್ ನೋಡೋಣ. ಕ್ವಶನ್ ದೊಡ್ಡ ನೋಡಿದ ತಕ್ಷಣ ನಮಗೆ ಹೆದರಿಕೆ ಅನ್ಸುತ್ತೆ. ಬಟ್ KPSC ಆಗ್ಲಿ, KA ಕ್ವಶನ್ಸ್ ಇಂಥ ಕ್ವಶನ್ಸ್ ಬರ್ತಿದಾವೆ. ಬಟ್ 3 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ಬರ್ತಿರ್ತವೆ. ಮ್ಯಾಕ್ಸಿಮಮ್ ಆಗಿ 4 ಸ್ಟೇಟ್ಮೆಂಟ್ ಬಹಳ ರೇರ್ ಬರೋದು. ಬಟ್ ನಾನು ಎಲ್ಲಾ ಕ್ವಶನ್ಸ್ ಕೂಡ 4 ಸ್ಟೇಟ್ಮೆಂಟ್ ಇದಾವೆ. ಓಕೆನಾ, ನಿಮ್ಗೆ ಯಾಕಂದ್ರೆ ಕಲಿತೀರಿ, ಡಿಫಿಕಲ್ಟ್ ಲೆವೆಲ್ ಅಲ್ಲೇ ಕಲೀರಿ. ಅಲ್ಲ, ಎಕ್ಸಾಮ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ. ನಿಮಗೆ ರಾಂಗ್ ಮಾಡಿಸಿ ನಿಮ್ಮ ತಪ್ಪು ಮಾಡಿದ್ರೆ ನನಗೇನ್ ಖುಷಿ ಆಗುತ್ತಾ? ಇಲ್ಲ, ನೀವು ಇಲ್ಲಿ ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ಓಕೆನಾ, ಒಂದೇ ಸ್ಟೇಟ್ಮೆಂಟ್ ನೋಡೋಣ. ಸೆಮಿ ಕಂಡಕ್ಟರ್ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ನೋಡೋಣ. ಸೆಮಿಕಂಡಕ್ಟರ್ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ತಮಿಳುನಾಡಿನಲ್ಲಿ ಭಾರತದ ಮೊದಲ ಮೆಗಾ ಚಿಪ್ ಫ್ಯಾಬ್ ಅನ್ನ ತಮಿಳುನಾಡಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೂನ್ ನಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳ್ತಿದ್ರೆ ತಮಿಳುನಾಡಿನಲ್ಲಿ ಅಂತ ಕೊಟ್ಟಿರೋದಕ್ಕೆ ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ಇದು ಗುಜರಾತಿನ ಧೊಲೇರಾ, ಗುಜರಾತ್ನ ಧೊಲೇರಾ ಇದಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಒಂದೇ ಸ್ಟೇಟ್ಮೆಂಟ್. ಹಾಗಾಗಿ ರಾಂಗ್. ಎಷ್ಟು ಸರಿ ಅಂತ ಕೇಳಿದ್ದೇನೆ. ಒಂದು ಯಾವ್ಯಾವ್ದ್ರಲ್ಲಿದೆ ಅದನ್ನೆಲ್ಲ ತೆಗಿತೀನಿ ನಾನು. ಓಕೆನಾ, ಒಂದು ಎದಲ್ಲಿದೆ, ಒಂದು 3ರಲ್ಲಿದೆ, ಒಂದು 4ರಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅದಕ್ಕೆ ಹಿಂಗೂ ಕೂಡ ಆ ಕ್ವಶನ್ಸ್ ಅನ್ನ ನಾವು ಟ್ಯಾಕಲ್ ಮಾಡ್ಬೋದು. ಅದು ಒಂದ್ ಗೊತ್ತಿದ್ರೆ 3 ಸ್ಟೇಟ್ಮೆಂಟ್ ನಾವು ಓದೋ ಅವಶ್ಯಕತೆನೇ ಇಲ್ವಲ್ಲ. ಓದ್ಕೊಂಡು ಹೋಗ್ಬಿಡ್ಬೋದು. ಎಕ್ಸಾಮ್ ಅಲ್ಲಿ ಹಾಗೆ ಮಾಡ್ಬೇಕು. ಬಟ್ ನೀವು ಪ್ರಾಕ್ಟೀಸ್ ಮಾಡುವಾಗ ಡೀಟೇಲ್ ಆಗಿ ನೋಡ್ಬೇಕು. ನೆಕ್ಸ್ಟ್ ಆಪ್ಷನ್ 2 ಏನಿದೆ, ಇವು 3 ಹೇಳಿಕೆ 3 ರೈಟ್. ನಾವು ಓದೇನೆ 3 ರೈಟ್. ಈಗ ಯಾಕಂದ್ರೆ ಯಾವ್ದು ರೈಟ್ ಅಂತ ಕೇಳ್ತಿದ್ದಾನೆ. ರಾಂಗ್ ಒಂದೇದಿದೆ ಅಂತ ಹೇಳಿದ್ರೆ ರಾಂಗ್ 3 ಹೇಳಿಕೆಯಲ್ಲಿದೆ ಅಂದ್ರೆ ಆ 3 ಹೇಳಿಕೆ ಅಂತ ಬಿಡ್ತೀನಿ. 2, 3, 4 ರೈಟ್ ಇರುತ್ತೆ. ರೈಟ್. ಈ ಘಟಕವು 28 ನ್ಯಾನೋಮೀಟರ್ ಗಾತ್ರದ ಚಿಪ್ ಗಳನ್ನು ತಯಾರಿಸುವ ಸಾಮರ್ಥ್ಯ ಹೊಂದಿದ್ದು ಇದು ಗೃಹ ಉಪಯೋಗಿ ವಸ್ತುಗಳಿಗೆ ಹೆಚ್ಚು ಬಳಕೆಯಾಗಿದೆ. ರೈಟ್. ಸೆಮಿಕಂಡಕ್ಟರ್ ಉತ್ಪಾದನೆಗೆ ಅಗತ್ಯವಿರುವ ಕಚ್ಚಾ ವಸ್ತು ಪೂರೈಸಲು ಭಾರತದ ಜೂನ್ 2026 ಕ್ವಾಡ್ ರಾಷ್ಟ್ರಗಳೊಂದಿಗೆ ವಿಶೇಷ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಸೆಮಿಕಂಡಕ್ಟರ್ ಘಟಕಗಳಿಗೆ ಸರ್ಕಾರವು ಒದಗಿಸಿದ ಉತ್ಪಾದನಾ ಆಧಾರಿತ ಪ್ರೋತ್ಸಾಹಕ ಯೋಜನೆ ಹೂಡಿಕೆ ಸುಮಾರು 50% ಸಬ್ಸಿಡಿಯನ್ನು ಕೂಡ ಕೊಡಲಾಗ್ತಿದೆ. ಓಕೆನಾ, ಈ ಡಾಟಾದಲ್ಲಿ ಅವರು ಮಿಸ್ಟೇಕ್ ಮಾಡ್ಬೋದಿತ್ತು. ಓಕೆನಾ, ಅದು ಕೂಡ ರೈಟ್ ಇದೆ. 4 ಸ್ಟೇಟ್ಮೆಂಟ್ ಅಲ್ಲಿ 3 ಸ್ಟೇಟ್ಮೆಂಟ್ ರೈಟ್ ಇದಾವೆ, ಒಂದೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾಕಂತಂದ್ರೆ ಇಂಡಿಯಾದ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅದನ್ನ ಗುಜರಾತಿನ ಧೊಲೇರಾ ಎಂಬ ಪ್ಲೇಸ್ ಅಲ್ಲಿ ಭಾರತದ ಮೊದಲ ಮೆಗಾ ಚಿಪ್ ಫ್ಯಾಬ್ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಡೈರೆಕ್ಟ್ ಶಾರ್ಟ್ ಕ್ವಶನ್ ಬರ್ಬೋದು ನಿಮಗೆ. ಓಕೆನಾ, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅದರ ಮೊದಲ ಮೆಗಾ ಚಿಪ್
ಫ್ಯಾಬ್ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಡೈರೆಕ್ಟ್ ಕ್ವಶನ್. ನಿಮಗೆ ಇದಿಷ್ಟು ಕ್ವಶನ್ ಹೇಳೋದ್ಕಿಂತ ಡೈರೆಕ್ಟ್ ಆಗಿ ಇದು ಒಂದೇ ಲೈನ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇದು ಒಂದೇ ಲೈನ್ ಮೇಲೆ. ಓಕೆನಾ? ಗುಜರಾತ್ನ ಧೋಲೇರಾದಲ್ಲಿ ಎಲ್ಲಿದೆ? ಜೂನ್ ನಲ್ಲಿ ಪ್ರಾರಂಭ ಮಾಡಿದ್ರಂತೆ. ಇದು ಬಹಳ ನಿಯರೆಸ್ಟ್ ಕರೆಂಟ್ ಅಫೇರ್ಸ್ ಆಗುತ್ತೆ ಇದು. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಿದೆ ಇದ್ರಲ್ಲಿ? ಏನಾದ್ರು ಬಿಟ್ಟಿದ್ದೀನ? ಇಲ್ಲ ಅಂತೆ. ಓಕೆ, ಕ್ವಶನ್ ನಂಬರ್ 24. ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಕೇಳ್ತಾನೆ. ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ಲಿಥಿಯಂ ಗಣಿಗಾರಿಕೆ. ಎಲೆಕ್ಟ್ರಿಕ್ ವೆಹಿಕಲ್ ನೀತಿ ಮತ್ತು ಲಿಥಿಯಂ ಗಣಿಗಾರಿಕೆ ರಿಲೇಟೆಡ್ ಎಲ್ಲ ಬಹಳ ಪ್ರಮುಖವಾದಂತಹ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡ್ಕೊಂಡಿದೀವಿ. ಓಕೆನಾ? ಪ್ರಮುಖ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಕ್ವಶನ್ ಎತ್ಕೊಂಡಿದೀವಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. 2026 ಜೂನ್ ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಪರಸ್ಪರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಜಮ್ಮು ಮತ್ತು ಕಾಶ್ಮೀರ ರಿಯಾಸಿ ಜಿಲ್ಲೆಯಲ್ಲಿ ಪತ್ತೆಯಾದ ಲಿಥಿಯಂ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಪತ್ತೆಯಾದ ಲಿಥಿಯಂ ನಿಕ್ಷೇಪಗಳ ಗಣಿಗಾರಿಕೆ ಕಾರ್ಯವನ್ನು ಜೂನ್ 2026ರಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸಲಾಯಿತು. ಒಂದನೇ ಸ್ಟೇಟ್ಮೆಂಟ್ ರೈಟ್. ಓಕೆನಾ? ಒಂದನೇ ಸ್ಟೇಟ್ಮೆಂಟ್ ರೈಟ್. ಎಲೆಕ್ಟ್ರಿಕ್ ವಾಹನಗಳ ಇಳಿಕೆಗಾಗಿ ಕೇಂದ್ರ ಸರ್ಕಾರ ಫೇಮ್ 3 ಇದು ಫೇಮ್ 2 ಆಗ್ಬೇಕು, ಜೂನ್ ತಿಂಗಳಲ್ಲಿ ಘೋಷಿಸಿದೆ. ಫೇಮ್ 2 ಆಗ್ಬೇಕು, ಇದು ಫೇಮ್ 3 ಅಂತ ಕೊಟ್ಟಿದ್ದೇನೆ. ಹಾಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ 2 ರಾಂಗ್. ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಬಳಸುವ ಕ್ಯಾಥೋಡ್ ತಯಾರಿಕೆಯಲ್ಲಿ ಭಾರತ ಪ್ರಸ್ತುತ 90% ಆಮದಿನ ಬೆಲೆಯನ್ನ ಅವಲಂಬಿಸಿದೆ. ಆಪ್ಷನ್ 3 ಆಲ್ಸೋ ರೈಟ್. ಓಕೆನಾ? ಕ್ಯಾಥೋಡ್ ತಯಾರಿಕೆಯಲ್ಲಿ ಭಾರತ ಪ್ರಸ್ತುತ 90% ಆಮದಿನ ಮೇಲೆ ಅವಲಂಬಿತವಾಗಿದೆ. ನಾವು ಇಂಪೋರ್ಟ್ ಮಾಡ್ಕೊಂತೀವಿ 90% ಅಷ್ಟು, ಅದು ಕೂಡ ರೈಟ್. ಆಪ್ಷನ್ 4 ಏನಿದೆ? ಜೂನ್ 2026ರಲ್ಲಿ ಜಾರಿಗೆ ಬಂದ ಹೊಸ ನೀತಿ ಪ್ರಕಾರ ಪ್ರತಿ ವರ್ಷ ಹೊಸ ಎಲೆಕ್ಟ್ರಿಕ್ ವಾಹನಗಳಲ್ಲಿ 50% ಬಿಡಿ ಭಾಗಗಳನ್ನು ಭಾರತದಲ್ಲಿ ತಯಾರಿಸಬೇಕು ಎಂದು ಕೂಡ ಇದರಲ್ಲಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆಪ್ಷನ್ 4 ಆಲ್ಸೋ ರೈಟ್. ನಾನು ಇದು 24ನೇ ಕ್ವಶನ್ ಅಲ್ವಾ? 22ನೇ ಕ್ವಶನ್ ಅಲ್ಲಿ ಈ ರೀತಿ ಆಪ್ಷನ್ ಕೊಟ್ಟಿದ್ರು. ಈ ರೀತಿ ಆಪ್ಷನ್ ಕೊಟ್ಟಾಗ ಎಲಿಮಿನೇಟ್ ಮಾಡ್ಕೊಂಡ್ಬಿಟ್ವಿ. ಬಟ್ ಇಲ್ಲಿ ನೋಡ್ರಿ, ಈ ರೀತಿ ಆಪ್ಷನ್ ಕೊಟ್ಟಿದ್ದಾನೆ. ಕೇವಲ 1 ಹೇಳಿಕೆ ಮಾತ್ರ, ಕೇವಲ 2 ಹೇಳಿಕೆ, 3 ಹೇಳಿಕೆ, ಈ ರೀತಿ ಆಪ್ಷನ್ ಕೊಟ್ಟಾಗ ಆ ಎಲಿಮಿನೇಷನ್ ಟ್ರಿಕ್ ಈ ಕ್ವಶನ್ಗೆ ಅಪ್ಲೈ ಆಗಲ್ಲ. ಈ ಕ್ವಶನ್ ಎಲಿಮಿನೇಷನ್ ಟ್ರಿಕ್ ಆ ಕ್ವಶನ್ಗೆ ಅಪ್ಲೈ ಆಗಲ್ಲ, ಅದರದ್ದು ಇದಕ್ಕೆ ಅಪ್ಲೈ ಆಗಲ್ಲ. ಈಗ ನಾನು ಡೈರೆಕ್ಟ್ ಆಗಿ 2ನೇ ಹೇಳಿಕೆ ರಾಂಗ್ ಅಂತಂದು ಗೊತ್ತಾಯ್ತು. ಜಸ್ಟ್ ಇದು ಒಂದೇ ಗೊತ್ತಾಯ್ತು ಅಂದ್ರೆ ನಾನು 100% ಇಷ್ಟು ಫೋಕಸ್ ಆಗಿ ಈ ಕ್ವಶನ್ ಅಟೆಂಡ್ ಮಾಡುವಾಗ ಎಷ್ಟು ಫೋಕಸ್ ಇತ್ತು ನನಗೆ, ಒಂದೇ ಸ್ಟೇಟ್ಮೆಂಟ್ ರಾಂಗ್ ಅಂದ ತಕ್ಷಣ ನಾನು ಒಂದ್ ಯಾವ್ದ್ರಲ್ಲಿ ಇದೆ ತೆಗೆದು ಆಪ್ಷನ್ ಬಿ ರೈಟ್ ಹಾಕ್ಬಿಟ್ಟೆ. ಇದಕ್ಕೆ ಇದನ್ನ ಹಾಕಿನಲ್ವಾ ನಾನು, ಇದನ್ನ ನೋಡಿದೆ, ಇದ್ರಲ್ಲಿದೆ 3 ತೆಗೆದು ಆಪ್ಷನ್ ಬಿ ಹಾಕ್ಬಿಟ್ಟೆ. ಇದನ್ನ ಹಾಕುವಾಗ ನನಗಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಈ ಕ್ವಶನ್ ಅಟೆಂಡ್ ಮಾಡುವಾಗ ಇರಲ್ಲ ನನಗೆ. ಆಪ್ಷನ್ 2 ಇದು ಒಂದೇ ರಾಂಗ್ ಅಂತ ಗೊತ್ತು ನನಗೆ. ಓಕೆ, ರಾಂಗ್, ಇದು ಒಂದ್ ರಾಂಗು. ಹಂಗಂತ ಉಳಿದ 3 ಹೇಳಿಕೆಗಳು ಕೂಡ ರೈಟ್ ಇದಾವಂತ ಯಾವ ಆಧಾರದ ಮೇಲೆ ಹೇಳಕ್ಕಾಗುತ್ತೆ? ನನಗೆ ಓದಿದ್ರೆ ಮಾತ್ರ ಗೊತ್ತಿರುತ್ತೆ. ಇಂಥ ಕ್ವಶನ್ಸ್ ಇಂಪಾರ್ಟೆಂಟ್. ಓಕೆನಾ? ಇಂಥ ಕ್ವಶನ್ಸ್ ನಿಮ್ಮನ್ನ ಎಲಿಮಿನೇಟ್ ಮಾಡಿ ಕಿತ್ತು ಒಗದಾಕ್ಬಿಡ್ತವೆ. ಇಂಥ ಕ್ವಶನ್ಸ್ ಅಟೆಂಡ್ ಮಾಡಕ್ಕೆ ನಿಮ್ಗೆ ಲಾಟ್ ಆಫ್ ನಾಲೆಡ್ಜ್ ಬೇಕು, ಕ್ಲಾರಿಟಿ ಬೇಕು, ರಿವಿಷನ್ ಬೇಕು, ಓದು ತಲೆ ಜಾಸ್ತಿ ಇಟ್ಕೋಬೇಕು ಇಂಥ ಕ್ವಶನ್ಸ್ ಅಟೆಂಡ್ ಮಾಡಕ್ಕೆ. ಓಕೆನಾ? ಇವೆಲ್ಲ ಹೈ ಲೆವೆಲ್ ಕ್ವಶನ್ಸ್. ಇವು ಹೈ ಲೆವೆಲ್ ಕ್ವಶನ್ಸ್. ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3, ಹೇಳಿಕೆ 4 ಅಂತ ಬಂತಂದ್ರೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ಹೆಂಗ್ ಅಟೆಂಡ್ ಮಾಡ್ತೀರಾ? ಓಕೆನಾ? ಹಾಗಾಗಿ ಪ್ರಿಪ್ರೇಷನ್ ಮಾಡುವಾಗ ಒಂದ್ ಹೆಜ್ಜೆ ಜಾಸ್ತಿ ಇರ್ಲಿ ಅಂತ ಹೇಳೋದು. ಇಂಥ ಕ್ವಶನ್ಸ್ ಈ ಪ್ಯಾಟರ್ನ್ ಅಲ್ಲಿ ನೀವು ಅಟೆಂಡ್ ಮಾಡೋದು ಬಹಳ ಈಸಿ. ನಾ ಹೇಳಿದ್ನಲ್ವಾ, ಇವಾಗ ನನಗೆ ಗೊತ್ತಾಯ್ತು ಒಂದು ಸ್ಟೇಟ್ಮೆಂಟ್ ಯಾವ್ದು ರೈಟ್ ಅಂತ ಕೇಳ್ತಿದ್ದಾನೆ ಅಂತ ಗೊತ್ತಾಯ್ತು ನನಗೆ. ಯಾವ್ದು ರೈಟ್ ನನಗೆ ಇದು ಒಂದೇ ಗೊತ್ತು. ನಾನು ಏನು ಓದ್ಕೊಂಡು ಹೋಗಿಲ್ಲ ಅಂದ್ರೂ ಅಟೆಂಡ್ ಮಾಡ್ಬೋದು. ಏನು ಮೆಗಾ ಚಿಪ್ ಹಬ್ ಅನ್ನ ನಾನು ಗುಜರಾತ್ನ ಧೋಲೇರಾದಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಇದು ಒಂದೇ ಗೊತ್ತಿದ್ದನು ಕೂಡ ಈ ದೊಡ್ಡ ಕ್ವಶನ್ಗೆ ಅಟೆಂಡ್ ಮಾಡ್ಬೋದು. ಓಕೆನಾ? ಕ್ವಶನ್ ಏನ್ ಕೇಳ್ದಾನೆ, ಯಾವ್ದು ಸರಿಯಾಗಿದೆ ಅಂತ ಕೇಳ್ದಾನೆ. ಇದು ಪ್ಯಾಬ್ ಮೆಗಾ ಚಿಪ್ ಪ್ಯಾಬ್ ಅನ್ನ ನಾವು ತಮಿಳ್ನಾಡಿನಲ್ಲಿ ಮಾಡಿದ್ವಿ ಅಂತ ಹೇಳ್ತಿದ್ದಾನೆ. ರಾಂಗ್. ಇದು ಗುಜರಾತ್ ಅಲ್ಲಿ ಮಾಡಿದ್ವಿ. ಒಂದೇದು ರಾಂಗ್. ಒಂದೇದ್ ರಾಂಗ್ ಎಲ್ಲೆಲ್ಲಿದೆ? ಎ ದಲ್ಲಿದೆ, ಸಿ ದಲ್ಲಿದೆ, ಡಿ ದಲ್ಲಿದೆ. 3 ತೆಗಿತೀನಿ ನಾನು. ಆಪ್ಷನ್ ಬಿ ಹಾಕೊಂಡು ಹೋಗ್ತೀನಿ. ಓಕೆನಾ? ಇಷ್ಟು ಧೈರ್ಯ ನನಗೆ ಏನ್ ಬಂತು? ಒಂದೇದ್ ರಾಂಗು. ಆಮೇಲೆ ಅದು ಒಂದೇ ಲೈನ್ ಓದಿದ್ದೆ ಅನ್ನೋದು ಒಂದಾದ್ರೂ ಕೂಡ ಈ ತರ ಆಪ್ಷನ್ ಕೊಟ್ಟಿರೋದಕ್ಕೆ ನಾನು ಹಾಕಿದೆ. ಅದೇ ಟ್ರಿಕ್ ಅನ್ನ ಇಲ್ಲಿ ಯೂಸ್ ಆಗಲ್ಲ. ಇಲ್ಲಿ ಕಂಪ್ಲೀಟ್ ನಿನಗೆ 4 ಸ್ಟೇಟ್ಮೆಂಟ್ ಬಗ್ಗೆನೂ ಕೂಡ ನಿನಗೆ ಗ್ರಿಪ್ ಇರಬೇಕು, ಹೋಲ್ಡ್ ಇರಬೇಕು. 4 ಸ್ಟೇಟ್ಮೆಂಟ್ ಹೋಲ್ಡ್ ಇದ್ರೆ ಮಾತ್ರ ಕ್ವಶನ್ ಟಚ್ ಮಾಡ್ಬೇಕು. ನೀ ಇದನ್ನ ಟಚ್ ಮಾಡಕ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಓಕೆ, ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಈಗ ಲಿಥಿಯಂ ರಿಲೇಟೆಡ್ 4 ಸ್ಟೇಟ್ಮೆಂಟ್ ಹೆಂಗೆ ಅಂತ ಹೇಳಿದೆ ನಾನು. ಜಮ್ಮು ಕಾಶ್ಮೀರದ ರಿಸಿಯಾ ಜಿಲ್ಲೆಯ ಲಿಥಿಯಂ ನಿಕ್ಷೇಪಗಳನ್ನ ಜೂನ್ ನಲ್ಲಿ ಖಾಸಗಿ ಸಂಸ್ಥೆಗಳ ಕೊಡ್ತಾರೆ. ಕ್ಯಾಥೋಡ್ ನಾವು 90% ಆಮದು ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಹೊಸ ಎಲೆಕ್ಟ್ರಿಕ್ ವಾಹನಗಳು 50% ಬಿಡಿ ಭಾಗಗಳನ್ನ ಭಾರತದಲ್ಲಿ ತಯಾರಿಸಬೇಕಂತ ಹೊಸ ನಿಯಮಗಳನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ
ಈ 3 ಸ್ಟೇಟ್ಮೆಂಟ್ ರೈಟ್. ಇದು ಫೇಮ್ 3 ಅಂತ ಕೊಟ್ಟಿರೋದ್ರಿಂದ ರಾಂಗ್. ಫೇಮ್ 2 ಆಗಿದ್ರೆ ಇದು ಕೂಡ ರೈಟ್ ಆಗ್ತಿತ್ತು. ಓಕೆ, ನೆಕ್ಸ್ಟ್ ನೋಡ್ರಿ ಮತ್ತೆ ಅದೇ ರೀತಿ ಬಂದಿದೆ. ನಾನು ನಿಮಗೆ ಜಾಸ್ತಿ ಕ್ವಶನ್ಸ್ ಅನ್ನ ಡಿಫಿಕಲ್ಟ್ ಲೆವೆಲ್ ಅಲ್ಲೇ ಕೊಟ್ಟಿರ್ತೀನಿ. ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಡಿಫಿಕಲ್ಟ್ ಆಗುತ್ತೋ ಆ ಡಿಫಿಕಲ್ಟ್ ಅನ್ನ ಇಲ್ಲೇ ನೀವು ಅನುಭವಿಸಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಏನ್ ಕೊಡ್ತಾನೆ, ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ 2026 ಬಗ್ಗೆ ಆ ಸಭೆಯ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. 2026 ಜೂನ್ ನಲ್ಲಿ ನಡೆದಿದೆ. ಒಂದೇ ಸ್ಟೇಟ್ಮೆಂಟ್ ಏನಿದೆ, ಜಾಗತಿಕ ಪರಿಸರ ಸೌಲಭ್ಯ ವಿಶ್ವ ಬ್ಯಾಂಕ್ ಅಡಿಯಲ್ಲಿ ಮಾತ್ರ ಕಾರ್ಯನಿರ್ವಹಿಸುವ ಮತ್ತು ಧನ ಸಹಾಯ ನೀಡುವ ಏಕಪಕ್ಷೀಯ ಸಂಸ್ಥೆಯಾಗಿದೆ. ಓಕೆನಾ, ಇಲ್ಲಿ ಏನ್ ಕೇಳಿದಾನೆ, ನಾನು ಮಾತ್ರ ಅಂತ ಬಂತಂದ್ರೆ ಸ್ವಲ್ಪ ಫೋಕಸ್ ಆಗಿರಿ ಅಂತ ಹೇಳಿದೆ. ಇಲ್ಲಿ ಏನ್ ಕೇಳಿದಾನೆ, ವಿಶ್ವ ಬ್ಯಾಂಕ್ ಮಾತ್ರ ಅಂತ ಹೇಳಿದಾನೆ. ವಿಶ್ವ ಬ್ಯಾಂಕ್ ಮಾತ್ರ ಅಂತ ಹೇಳ್ತಾನೆ. ವಿಶ್ವ ಬ್ಯಾಂಕ್ ಜೊತೆಗೆ ವಿಶ್ವ ಅಭಿವೃದ್ಧಿ ಬ್ಯಾಂಕ್, ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ UNDP ಅಂಡರ್ ಅಲ್ಲೂ ಕೂಡ ಕೆಲಸ ಮಾಡುತ್ತಿದೆ. UNDP ಅಂಡರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. UNEP ಅಲ್ಲೂ ಕೂಡ ಬರುತ್ತೆ. UNEP ಮತ್ತು UNDP, ವರ್ಲ್ಡ್ ಬ್ಯಾಂಕ್. ಓಕೆನಾ, ಇವು 3 ಧನ ಸಹಾಯ ನೀಡುವ ಸಂಸ್ಥೆ ಆಗಿರುತ್ತೆ. ಇದು ಧನ ಸಹಾಯ ನೀಡುವ ಸಂಸ್ಥೆ ಆಗಿರುತ್ತೆ. ಯಾವುದು, ಪರಿಸರ ಸೌಲಭ್ಯ. ಓಕೆನಾ, ಪರಿಸರ ಸೌಲಭ್ಯ, ಜಾಗತಿಕ ಪರಿಸರ ಸೌಲಭ್ಯ. ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್, ಇದು ಜೈವಿಕ ವೈವಿಧ್ಯತೆ ಸಮಾವೇಶ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಸಮಾವೇಶ ಎರಡಕ್ಕೂ ಹಣಕಾಸಿನ ನೆರವು ಒದಗಿಸುವ ಪ್ರಮುಖ ಕಾರ್ಯವಿಧಾನವಾಗಿದೆ. ಇದು ರೈಟ್. ನೆಕ್ಸ್ಟ್, ಜೂನ್ 2026 ಸಭೆಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಾನಿಗೊಳಗಾದ ಅರಣ್ಯ ಪುನಶ್ಚೇತನಕ್ಕಾಗಿ ಗ್ಲೋಬಲ್ ರಿಸ್ಟೋರೇಷನ್ ಫಂಡ್ ಅನ್ನು ಜಾರಿಗೆ ತರಲು ನಿರ್ಧರಿಸಿದೆ. ಇದು ಕೂಡ ರೈಟು. ಭಾರತವು GEF ನ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದ್ದು ಈ ನಿಧಿಗೆ ಕೊಡುಗೆ ನೀಡುವ ಮತ್ತು ಇದರಿಂದ ಹಣಕಾಸು ನೆರವು ಪಡೆಯುವ 2 ಪಾತ್ರಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ತಿದ್ರೆ ಆಪ್ಷನ್ 3 ಕೂಡ ರೈಟು. ಆಪ್ಷನ್ 3 ರೈಟು, ಒಂದೇದ್ ರಾಂಗ್. 2, 3, 4 ರೈಟು. ಆಪ್ಷನ್ 1 ಇಸ್ ರಾಂಗ್. ಅಂದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತಂದ್ರೆ 3 ಹೇಳಿಕೆಗಳು ಸರಿಯಾಗಿದ್ದಾವೆ. 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಒಂದೇದ್ ಯಾಕೆ ತಪ್ಪಿದೆ, ಇದು ವಿಶ್ವ ಬ್ಯಾಂಕ್ ಮತ್ತೆ UNEP ವಿಶ್ವ ಬ್ಯಾಂಕ್ ಸೇರಿದಂತೆ ಒಟ್ಟು 18 ಪಾಲುದಾರಿಕೆ ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. 18, ಬಟ್ ಇದ್ರಲ್ಲಿ ಜಸ್ಟ್ ಇಲ್ಲಿ ವಿಶ್ವ ಬ್ಯಾಂಕ್ ಮಾತ್ರ ಅಂತ ಕೊಟ್ಟಿರೋದ್ರಿಂದ ಆಪ್ಷನ್ 1 ನಾವು ತೆಗೆದುಹಾಕಬೇಕಾಗುತ್ತೆ. ನೆಕ್ಸ್ಟ್, ಗ್ರೀನ್ ಹೈಡ್ರೋಜನ್ ಮಿಷನ್ ಮತ್ತು ಎನರ್ಜಿ ಟ್ರಾನ್ಸಿಷನ್ ರಿಲೇಟೆಡ್ ಕ್ವಶನ್ ನಂಬರ್ 26. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್, ಗ್ರೀನ್ ಹೈಡ್ರೋಜನ್ ಮಿಷನ್ 2026 ಪ್ರಗತಿ ವರದಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದೇದೇನು ಕೊಡಿದಾನೆ, 2030 ವೇಳೆಗೆ ದೇಶದಲ್ಲಿ ಕನಿಷ್ಠ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯವನ್ನು ತಲುಪುವುದು ಈ ಮಿಷನ್ನ ಪ್ರಮುಖ ಗುರಿಯಾಗಿದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಎರಡನೇ ಸ್ಟೇಟ್ಮೆಂಟ್, ಹಸಿರು ಹೈಡ್ರೋಜನ್ ಅನ್ನು ನೀರು ವಿದ್ಯುತ್ ವಿಭಜನೆ ಮಾಡುವ ಮೂಲಕ ಪಡೆಯಲಾಗುತ್ತದೆ. ಈ ಪ್ರಕ್ರಿಯೆಗೆ ಬಳಸುವ ವಿದ್ಯುತ್ ಕಡ್ಡಾಯವಾಗಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಬಂದಿರಬೇಕಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಜೂನ್ 2026 ಭಾರತ ಸರ್ಕಾರದ ಉಕ್ಕು ಮತ್ತು ರಸಗೊಬ್ಬರ, ಫರ್ಟಿಲೈಸರ್ ಅಂಡ್ ಸ್ಟೀಲ್ ಉದ್ಯಮಗಳ ಗ್ರೀನ್ ಹೈಡ್ರೋಜನ್ ಬಳಕೆ ಕಡ್ಡಾಯಗೊಳಿಸುವ ಅಧಿಸೂಚನೆಯ ಕರಡನ್ನು ಕೂಡ ಹೊರಡಿಸಿದೆ. ಇದು ಕೂಡ ರೈಟ್. ನೆಕ್ಸ್ಟ್, ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ ಭಾರತವು ಪ್ರಸ್ತುತ ಜಾಗತಿಕ ಮೊದಲ ಸ್ಥಾನದಲ್ಲಿದೆ. ಇಲ್ಲ, ರಾಂಗ್. ಇದು ಮೊದಲ ಸ್ಥಾನದಲ್ಲಿ ಚೀನಾ ಇದೆ. ನೆಕ್ಸ್ಟ್, ಯುರೋಪ್ ಇದೆ. ಚೀನಾ ಇದೆ, ಯುರೋಪ್ ಇದೆ. ಹಾಗಾಗಿ ಮೊದಲ ಸ್ಥಾನದ ಭಾರತ ಅಂತ ಹೇಳಿರೋದ್ರಿಂದ ಆಪ್ಷನ್ ಸ್ಟೇಟ್ಮೆಂಟ್ 4 ರಾಂಗ್. ಹಾಗಾಗಿ 3 ಹೇಳಿಕೆಗಳು ಸರಿ ಇದಾವೆ. ಓಕೆನಾ, ಭಾರತ ಹಸಿರು ಹೈಡ್ರೋಜನ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಬರಲ್ಲ, ವೇಗವಾಗಿ ಶ್ರಮಿಸುತ್ತಿದೆ, ಆದ್ರೂ ಮೊದಲ ಸ್ಥಾನದಲ್ಲಿಲ್ಲ. ಫಸ್ಟ್ ಚೀನಾ, ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿದಾವೆ, ಉತ್ಪಾದನೆಯಲ್ಲಿ ಭಾರತಕ್ಕಿಂತ ಮುಂದಿದಾವೆ. ಒಂದೇದು ಅದು ಬರಲ್ಲ. ಹಾಗಾಗಿ ನೆಕ್ಸ್ಟ್, ಕ್ವಶನ್ ನಂಬರ್ 27. ಡಿಜಿಟಲ್ ಇಂಡಿಯಾ ಆಕ್ಟ್ ಮತ್ತು ಡೇಟಾ ಸೆಂಟರ್. ವೇಟ್ ಫಾರ್ 1 minute. ಕೇಂದ್ರ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಜೂನ್ 2026 ಉದ್ದೇಶಿತ ಡಿಜಿಟಲ್ ಇಂಡಿಯಾ ಆಕ್ಟ್ ಕುರಿತು ಚರ್ಚಿಸಿದ ಅಂಶಗಳ ಆಧಾರವಾಗಿ ಈ ಮೇಲಿನ ಹೇಳಿಕೆಗಳನ್ನು ಗಮನಿಸಿ. ಡಿಜಿಟಲ್ ಇಂಡಿಯಾ ಆಕ್ಟ್ ಮತ್ತು ಡೇಟಾ ಸೆಂಟರ್ ರಿಲೇಟೆಡ್. ಓಕೆನಾ, ಇದರಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ, ಫಸ್ಟ್ನೇ ಸ್ಟೇಟ್ಮೆಂಟ್, ಪ್ರಸ್ತಾವಿತ ಕಾಯ್ದೆಯು ಹಳೆಯದಾದ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿ IT ಆಕ್ಟ್ 2000 ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ ಅಂತ ಹೇಳ್ತಿದ್ರೆ ರೈಟ್. ಹೊಸ ಶಾಸನ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಭದ್ರತೆ ಮತ್ತು ಆನ್ಲೈನ್ ಮಕ್ಕಳ
ಸುರಕ್ಷತೆಯನ್ನು ಆಧುನಿಕ ಸವಾಲುಗಳನ್ನು ಎದುರಿಸಲು ಬಲವಾದ ನಿಯಮಗಳನ್ನು ಹೊಂದಿದೆ. ಸ್ಟೇಟ್ಮೆಂಟ್ 2 ಕೂಡ ರೈಟು. ದೇಶದಲ್ಲಿ ಸೃಷ್ಟಿಯಾಗುವ ಸೂಕ್ಷ್ಮ ವೈಯಕ್ತಿಕ ಡೇಟಾ ಭಾರತದ ಒಳಗಡೆ ಸೇರುವ ಸರ್ವರ್ಗಳ ಸಂಗ್ರಹಿಸುವುದನ್ನು ಇದು ಕಡ್ಡಾಯಗೊಳಿಸುತ್ತದೆ ಅಂತ ಹೇಳ್ತಾರೆ. ಇದು ಕೂಡ ರೈಟು. ಜೂನ್ 2026 ಹೊತ್ತಿಗೆ ಭಾರತದ ಏಷ್ಯಾದಲ್ಲಿ ಅತಿ ಹೆಚ್ಚು ಕ್ಲೌಡ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಹೊಂದಿರುವ ದೇಶದ 3ನೇ ಸ್ಥಾನಕ್ಕೆ ಬರ್ತಿದೆ. 3ನೇ ದೇಶಗಳಲ್ಲಿ ಸಾಮರ್ಥ್ಯಗಳನ್ನು ಹೊಂದಿರುವ ದೇಶಗಳಲ್ಲಿ 3ನೇ ಸ್ಥಾನಕ್ಕೆ ಭಾರತ ಬರ್ತಂತೆ ಏಷ್ಯಾದಲ್ಲಿ. ಅದು ಕೂಡ ರೈಟ್. ಕ್ಲೌಡ್ ಡೇಟಾ ಸೆಂಟರ್ ಅಲ್ಲಿ 3rd ಪ್ಲೇಸ್ ಅಲ್ಲಿ ಬರ್ತೀವಂತೆ ನಾವು. ಯಾವುದು ಡಿಜಿಟಲ್ ಇಂಡಿಯಾ ಆಕ್ಟ್ ಅದರೊಳಗೆ. ಎಷ್ಟು ಹೇಳಿಕೆ ಸರಿ ಇದಾವೆ? 4 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. 4 ಹೇಳಿಕೆಗಳು ಕೂಡ ಸರಿ ಇದಾವೆ. ಡೋಂಟ್ ವರಿ, ನಿಮ್ಗೆ ಇದನ್ನ PDF ನಿಮಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸ್ಟಡಿ ಝೋನ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ತಗೊಳ್ಳಿ. ಅಥವಾ ಹಿರೇಮಠ್ ಕ್ಲಾಸಸ್ ಆಪ್ ಅಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಟೆಲಿಗ್ರಾಮ್ ಅಲ್ಲಿ ಆದ್ರೂ ತಗೋಬಹುದು, ಆಪ್ ಅಲ್ಲಿ ಆದ್ರೂ ಕೂಡ ತಗೋಬಹುದು. ಆಮೇಲೆ ಕ್ಲಾಸಸ್ ಬ್ಯಾಚಸ್ ಏನೇನಿದಾವೆ ಅಂತ ಕೂಡ ಹೇಳಿದೀನಿ. ಯಾವ್ದಾದ್ರು ಬ್ಯಾಚ್ ನಿಮ್ಗೆ ಬೇಕಾದ್ರೆ ಅವಶ್ಯಕತೆ ಇದ್ರೆ ತಗೋಬಹುದು. ಕ್ವಶನ್ ನಂಬರ್ 28. ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ 2026 ಮುಂಗಾರು ಬೆಳೆಗಳಿಗೆ ಸಂಬಂಧಿಸಿದಂತೆ ಜೂನ್ 2026ರಲ್ಲಿ 26-27 ಸಾಲಿನ ಮುಂಗಾರು ಖಾರಿಫ್ ಬೆಳೆಗಳಿಗೆ ಘೋಷಿಸಿದ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಒಂದೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ? ಕೃಷಿ ವೆಚ್ಚಗಳು ಬೆಲೆಗಳ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಘೋಷಿಸುತ್ತದೆ. ರೈಟ್. ಎರಡನೇದು, ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಉತ್ಪಾದನಾ ವೆಚ್ಚದ ಕನಿಷ್ಠ 50% ಲಾಭಾಂಶ ಸಿಗುವಂತೆ ಈ ಬಾರಿ MSP ಅನ್ನು ನಿಗದಿಪಡಿಸಲಾಗಿದೆ. ಇದು ಕೂಡ ರೈಟ್. ಈ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಅಂದ್ರೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಅಂತ ಹೇಳ್ತಿದ್ದಾನೆ, 50% ಲಾಭ ಸಿಗ್ಬೇಕು ಅಂತ ಹೇಳ್ತಿದ್ದಾನೆ. ಈ ಸ್ಟೇಟ್ಮೆಂಟ್ ಕೂಡ ರೈಟ್. ಮುಂಗಾರು ಬೆಳೆಯ ಪೈಕಿ ಈ ವರ್ಷ ತೊಗರಿ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ ಬೆಲೆಯನ್ನ ಅತಿ ಹೆಚ್ಚಾಗಿ ಮಾಡ್ತಾರಂತೆ. ಯಾವುದಕ್ಕೆ? ತೊಗರಿಗೆ ಈ ವರ್ಷ. ಇದು ಕೂಡ ರೈಟ್. ಆಪ್ಷನ್ 4, MSP ವ್ಯಾಪ್ತಿಯು ಒಟ್ಟು 23 ಕೃಷಿ ಬೆಳೆಗಳಿಗೆ ಒದಗಿಸಲಾಗ್ತಿದೆ ಅಂತ ಹೇಳ್ತಾರೆ. ಇದು ಕೂಡ ರೈಟ್. ಅಂದ್ರೆ ಎಷ್ಟು ಹೇಳಿಕೆಗಳು ಸರಿ ಇದಾವೆ? 4 ಹೇಳಿಕೆಗಳು ಕೂಡ ಸರಿ ಇದಾವೆ. ಇದರಲ್ಲಿ 4 ಹೇಳಿಕೆ ಸರಿ ಇದಾವೆ. ಮತ್ತೇನು ಇದರಲ್ಲಿ ಹೇಳೋದಿದ್ದೀನ? ಶಿಫಾರಸಿನ ಮೇರೆಗೆ CACP ಶಿಫಾರಸಿನ ಮೇರೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಇದಕ್ಕೆ ಅಂತಿಮ ಅನುಮೋದನೆ ನೀಡ್ತದಂತೆ. ಇದು ಕೂಡ ಒಂದು ಪಾಯಿಂಟ್ ಎಕ್ಸ್ಟ್ರಾ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಗಗನ್ಯಾನ್ ಬಗ್ಗೆ ಕೇಳ್ತಾನೆ. ಬಾಹ್ಯಾಕಾಶ ಯೋಜನೆ ಗಗನ್ಯಾನ್ಗೆ ಸಂಬಂಧಿಸಿದಂತೆ ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ? ಇಸ್ರೋ ಜೂನ್ ತಿಂಗಳಲ್ಲಿ ಗಗನ್ಯಾನ್ ಸಿಬ್ಬಂದಿ ಕ್ರೀವ್ ಮಾಡ್ಯೂಲ್ ಪ್ರಮುಖ ಆರ್ಬಿಟ್ ಕ್ರೀವ್ ಎಸ್ಕೇಪ್ ಸಿಸ್ಟಮ್ ಟೆಸ್ಟ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ರೈಟ್. ಬಾಹ್ಯಾಕಾಶ ಯೋಜನೆಗಳಿಗೆ ಭಾರತೀಯ ವಾಯುಸೇನೆ 4 ಗಗನಯಾತ್ರಿಗಳು ರಷ್ಯಾದಲ್ಲಿ ಪ್ರಾಥಮಿಕ ತರಬೇತಿಯನ್ನು ಪಡೆದು ನೀಡಲಾಗುತ್ತದೆ. ಇದು ಕೂಡ ರೈಟ್. ಗಗನಯಾನ್ ಮಿಷನ್ಗೆ ಗಗನಯಾತ್ರಿಗಳನ್ನು ಹೊತ್ತೊಯ್ಯುವ ರಾಕೆಟ್ LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3 ಅನ್ನ ಬಳಸಲಾಗುತ್ತಿದೆ. ಇದು ಕೂಡ ರೈಟ್. ಭಾರತದಲ್ಲಿ ಈ ಯೋಜನೆ ಯಶಸ್ವಿಯಾದರೆ ಫಸ್ಟ್ ರಷ್ಯಾ, ಅಮೆರಿಕ, ಚೀನಾದ ನಂತರ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ 4ನೇ ದೇಶವಾಗುತ್ತದೆ. ಡೈರೆಕ್ಟ್ ಕ್ವಶನ್ ಹೆಂಗ್ ಬರಬಹುದು? ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ 3 ದೇಶಗಳು ಯಾವ್ಯಾವ ಅಂತ ಕೇಳ್ಬೋದು. ಒಂದೇದು ರಷ್ಯಾ, ಅಮೆರಿಕ, ಚೀನಾ. 4ನೇ ದೇಶ ನಮ್ದೇ ಆಗುತ್ತೆ, ಭಾರತ ಆಗುತ್ತೆ. ಯಾವುದು? ಬಾಹ್ಯಾಕಾಶ ಗಗನಯಾನ್ ಇದನ್ನ ಕಳಿಸಿದ್ಮೇಲೆ. ಓಕೆನಾ? ನೆಕ್ಸ್ಟ್ ಅಂದ್ರೆ 4 ಸ್ಟೇಟ್ಮೆಂಟ್ ಕೂಡ ರೈಟ್. ಇದಕ್ಕೆ ಎಲ್ಲಿದೆ? 4 ಸ್ಟೇಟ್ಮೆಂಟ್ ರೈಟ್. ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮೈಲುಗಲ್ಲಾದ ಗಗನಯಾನ್ ಯೋಜನೆಗೆ ಸಂಬಂಧಿಸಿದಂತೆ 4 ಹೇಳಿಕೆಗಳು ಸರಿ ಇದಾವೆ. ಜೂನ್ ತಿಂಗಳಲ್ಲಿ ಸುರಕ್ಷತೆ ಸಂಬಂಧಿಸಿದಂತೆ ಮಹತ್ವ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದು ಉಡಾವಣೆಗೆ ಸನ್ನದ್ಧವಾಗುತ್ತಿದೆ. ನೆಕ್ಸ್ಟ್, ಕ್ವಶನ್ ನಂಬರ್ 30. ಭಾರತದ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ 2025-26 ವರದಿ ಪ್ರಕಾರ, ಫಿಸಿಕಲ್ ಡೆಫಿಸಿಟ್ ಪ್ರಕಾರ ಎಕನಾಮಿಕ್ಸ್ ರಿಲೇಟೆಡ್ ಇದು. ಓಕೆನಾ? ಫಿಸಿಕಲ್ ಡೆಫಿಸಿಟ್ ಇವೆಲ್ಲ ನಾವು ಎಕನಾಮಿಕ್ಸ್ ಅದ್ರ ಬಗ್ಗೆ ಅದರಲ್ಲಿ ಬರ್ತೀವಿ ಟಾಪಿಕ್ಸ್ ಎಲ್ಲ. ಕೇಂದ್ರ ಹಣಕಾಸು ಸಚಿವಾಲಯವು 2026ರಲ್ಲಿ ಬಿಡುಗಡೆ ಮಾಡಿದ ಹಣಕಾಸು ವರ್ಷದ ಫೈನಾನ್ಸಿಯಲ್ ಇಯರ್ 2025-26 ಅಂತಿಮ ವಿತ್ತೀಯ ಕೊರತೆ ವರದಿಗಳನ್ನು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕ್ವಶನ್ ನಂಬರ್ 30. ಭಾರತದ ಸರ್ಕಾರದ ಒಟ್ಟು ವೆಚ್ಚ, ಒಟ್ಟು ಆದಾಯಗಳ, ಇದನ್ನು ಸಾಲ ಬಿಟ್ಟು ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯಗಳ ನಡುವಿನ ಡಿಫ್ರೆನ್ಸ್ ಅನ್ನು ವಿತ್ತೀಯ ಕೊರತೆ ಅಂತ ಕರಿತೀವಿ ನಾವು. ಡಿಫ್ರೆನ್ಸ್, ಈಗ 100 ರೂಪಾಯಿ ವೆಚ್ಚ ಮಾಡ್ತೀವಿ, ಅದರಿಂದ 110 ಲಾಭ ಬಂತಂದ್ರೆ ಇದರಲ್ಲಿ ಈಗ 10 ರೂಪಾಯಿನ ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಕರಿತೀವಿ.
ಫಿಸಿಕಲ್ ಡೆಫಿಸಿಟ್ ಅಂತ ಕರಿತೀವಿ. ಅದೇ ನಾವು ಇದರಲ್ಲಿ ಆ 500 ರೂಪಾಯಿ ಸಾಲ ತಗೊಂಡ್ರೆ ಇದ್ರೊಳಗೆ ಇನ್ಕ್ಲೂಡ್ ಮಾಡಂಗಿಲ್ಲ. ಇನ್ಕ್ಲೂಡ್ ಮಾಡಿ 510 ರೂಪಾಯಿ ನನ್ನ ಹತ್ರ ಉಳಿತು ಅನ್ನಂಗಿಲ್ಲ. ಅದರಲ್ಲಿ ಜಸ್ಟ್ 10 ರೂಪಾಯಿ ಮಾತ್ರ ನಮಗೆ ಫಿಸಿಕಲ್ ಡೆಫಿಸಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್ 2025-26 ಸಾಲಿನಲ್ಲಿ ಭಾರತದ ವಿತ್ತೀಯ ಕೊರತೆ ದೇಶದ ಜಿಡಿಪಿಗೆ ಶೇಕಡ 4.9ಕ್ಕೆ ನಿಯಂತ್ರಿಸಲ್ಪಟ್ಟಿದೆ, 4.9ಗೆ ನಿಯಂತ್ರಿಸಲ್ಪಟ್ಟಿದೆ ಅಂತ ಹೇಳ್ತಿದ್ರೆ ಜಿಡಿಪಿ. ಆಪ್ಷನ್ 2 ಆಲ್ಸೋ ರೈಟ್. ನೆಕ್ಸ್ಟ್ ಎಫ್ ಆರ್ ಬಿ ಎಂ ಕಾಯ್ದೆಯ ಅಡಿಯಲ್ಲಿ ಭಾರತ ಸರ್ಕಾರ ವಿತ್ತೀಯ ಕೊರತೆಯನ್ನು ಜಿಡಿಪಿ ಶೇಕಡ 3ಕ್ಕೆ ಇಳಿಸುವ ದೀರ್ಘಕಾಲೀನ ಗುರಿಯನ್ನು ಹೊಂದಿದೆ. ಜಿಡಿಪಿಯನ್ನು ನಾವು 3ಕ್ಕೆ ಇಳಿಸಬೇಕಂತಂದು ಇದು ಕೂಡ ರೈಟು. ಜೂನ್ ನಲ್ಲಿ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಪ್ರಸಕ್ತ ವರ್ಷದಲ್ಲಿ ಭಾರತದ ತೆರಿಗೆ ಸಂಗ್ರಹವು ನಿರೀಕ್ಷೆಗಿಂತ ಕಡಿಮೆಯಾಗುವುದರಿಂದ ವಿತ್ತೀಯ ಕೊರತೆ ತೀವ್ರವಾಗಿ ಹೆಚ್ಚಾಗಿದೆ. ವಿತ್ತೀಯ ಕೊರತೆ ತೀವ್ರವಾಗಿ ಹೆಚ್ಚಾಗಿದೆ, ತೀವ್ರವಾಗಿ ಹೆಚ್ಚಾಗಿಲ್ಲ. ಯಾಕಂತ ಅಂದ್ರೆ ತೆರಿಗೆ ಸಂಗ್ರಹವು ನಿರೀಕ್ಷೆಗಿಂತ ಕಡಿಮೆ ಆದಾಗ ತೀವ್ರವಾಗಿ ವಿತ್ತೀಯ ಕೊರತೆ ಹೆಚ್ಚಾಗುವುದಿಲ್ಲ, ನಿಯಂತ್ರಣದಲ್ಲಿರುತ್ತೆ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಹಾಗಾಗಿ ಆಪ್ಷನ್ 4 ರಾಂಗ್. ಆಪ್ಷನ್ 4 ರಾಂಗ್ ಅಂದ್ರೆ 3 ಸ್ಟೇಟ್ಮೆಂಟ್ ರೈಟ್. ಎಷ್ಟು ಸರಿ ಇದಾವೆ? 3 ಸ್ಟೇಟ್ಮೆಂಟ್ ರೈಟ್. 3 ಹೇಳಿಕೆಗಳು ಮಾತ್ರ ಸರಿ ಇದಾವೆ. ಭಾರತದಲ್ಲಿ ಪ್ರಸಕ್ತ ವರ್ಷದಲ್ಲಿ ತೆರಿಗೆ ಸಂಗ್ರಹ ವಿಶೇಷ ಜಿಎಸ್ಟಿ ಮತ್ತು ನೇರ ತೆರಿಗೆ ಗಮನಾರ್ಹವಾಗಿ ಏರಿಕೆಯಾಗಿದ್ದು ಸರ್ಕಾರದ ಬಂಡವಾಳ ನಡುವಿನ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳಲು ನೆರವಾಗಿದೆ. ಆದ್ದರಿಂದ ವಿತ್ತೀಯ ಕೊರತೆ ತೀವ್ರವಾಗಿ ಹೆಚ್ಚಾಗಿಲ್ಲ, ಬದಲಿಗೆ ಕಂಟ್ರೋಲ್ ಅಲ್ಲಿದೆ, ನಿಯಂತ್ರಣದಲ್ಲಿದೆ. ಅಂದ್ರೆ ಪ್ರಸಕ್ತ ವರ್ಷದಲ್ಲಿ ಭಾರತ ತೆರಿಗೆ ಸಂಗ್ರಹ ನಿರೀಕ್ಷೆಗಿಂತ ಕಡಿಮೆ ಇದೆ. ಟ್ಯಾಕ್ಸ್ ಸಂಗ್ರಹ ಕಡಿಮೆ ಆಗೈತೆ ಅಂದ ತಕ್ಷಣ ಅದು ವಿತ್ತೀಯ ಕೊರತೆ ಹೆಚ್ಚಾಗೋದಿಲ್ಲ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆನಾ? ಕಂಟ್ರೋಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಶಾಂಘೈ ಸಹಕಾರ ಸಂಘಟನೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರಿಲೇಟೆಡ್ ಜೂನ್ 2026 ಹೊತ್ತಿಗೆ ಶಾಂಘೈ ಸಹಕಾರ ಸಂಘಟನೆ ಇತ್ತೀಚೆಗೆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ? ಬೆಲಾರಸ್ ದೇಶವು ಇತ್ತೀಚೆಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಕ್ಕೂಟದ ಅಧಿಕೃತ ಪೂರ್ಣ ಪ್ರಮಾಣದ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ ಅಂತ ಹೇಳ್ತಿದ್ದಾನೆ. ಬೆಲಾರಸ್ ಹೌದು. ಚೈನೀಸ್ ಮತ್ತು ರಷ್ಯನ್ ಭಾಷೆಗಳಿಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಂಘಟನೆ ಅಧಿಕೃತ ಕೆಲಸದ ಭಾಷೆಗಳಾಗಿ, ಆಫಿಷಿಯಲ್ ವರ್ಕಿಂಗ್ ಲ್ಯಾಂಗ್ವೇಜಸ್ಗಳಾಗಿವೆ. ಇದು ಕೂಡ ರೈಟ್. ಭಾರತ ಮತ್ತು ಪಾಕಿಸ್ತಾನ ದೇಶಗಳು 2017ರ ಆಸ್ಥಾನ್ ಶೃಂಗಸಭೆಯ ಒಟ್ಟಿಗೆ ಒಕ್ಕೂಟದ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಆಪ್ಷನ್ 3 ಆಲ್ಸೋ ರೈಟ್. ಆಪ್ಷನ್ 4 ರಾಂಗ್ ಇದು. ಯಾಕಂದ್ರೆ SCO ಸಂಘಟನೆ ಪ್ರಧಾನ ಕಚೇರಿ ರಷ್ಯಾದ ಮಾಸ್ಕೋದಲ್ಲಿ ಅಂತ ಹೇಳ್ತಿದ್ದೆ. ರಷ್ಯಾದ ಮಾಸ್ಕೋ ಅಲ್ಲ, ಚೀನಾದ ಬೀಜಿಂಗ್ ಅಲ್ಲಿ ಇದರದು ಪ್ರಧಾನ ಕಚೇರಿ ಇದೆ. ಹಾಗಾಗಿ ಒಂದ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಎಷ್ಟರ 3 ಸ್ಟೇಟ್ಮೆಂಟ್ಗಳು ಮಾತ್ರ ಸರಿಯಾಗಿದ್ದಾವೆ. 3 ಸ್ಟೇಟ್ಮೆಂಟ್ ಮಾತ್ರ ಸರಿ ಇದಾವೆ. ಚೀನಾದ ಬೀಜಿಂಗ್ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 32. ರಿಸರ್ವ್ ಬ್ಯಾಂಕ್ ವಿತ್ತೀಯ ನೀತಿ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ 2026 ನಡೆದ RBI ವಿತ್ತೀಯ ನೀತಿ ಸಮಿತಿಯ ಸಭೆ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೇ ಸ್ಟೇಟ್ಮೆಂಟ್ ಆಮೇಲೆ ಎಷ್ಟು ತಪ್ಪಾಗಿದಾವೆ ಅಂತ ಕೊಟ್ಟಿದ್ದಾನೆ. ಎಷ್ಟು ತಪ್ಪಾಗಿದಾವೆ ಅಂತ ತಪ್ಪಿರೋನ ಕೇಳ್ತಿದ್ದಾನೆ. MSP ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಒಟ್ಟು 6 ಸದಸ್ಯರು, 3 RBI ನಿಂದ 3 ಕೇಂದ್ರದಿಂದ ನೇಮಕಗೊಳ್ತಾರೆ. ಇದು ಸ್ಟೇಟ್ಮೆಂಟ್ ರೈಟ್ ಇದೆ. ಇದು RBI ಗವರ್ನರ್ ಸಮಿತಿಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಕೂಡ ರೈಟ್ ಇದೆ. ಜೂನ್ 2026 ಸಭೆಯಲ್ಲಿ ಹಣದುಬ್ಬರ ನಿಯಂತ್ರಣಕ್ಕೆ ರೆಪೋ ದರವನ್ನು ಶೇಕಡ 6.5 ಅಲ್ಲಿ ಬದಲಾವಣೆ ಮಾಡದೆ ಮುಂದುವರಿಸಲು ನಿರ್ಧರಿಸಲಾಗಿದೆ. ಇದು ಕೂಡ ರೈಟ್ ಇದೆ. MSP ತೆಗೆದುಕೊಳ್ಳುವ ನಿರ್ಧಾರಗಳು RBI ಮೇಲೆ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿ ಬದ್ಧವಾಗಿರುತ್ತವೆ. ಇದು ಕೂಡ ರೈಟ್ ಇದೆ. ಕಡ್ಡಾಯವಾಗಿ ಬದ್ಧವಾಗಿರ್ತದೆ. RBI ಏನ್ ತಗೊಂಡಿರುತ್ತೆ ಅದು ಕಡ್ಡಾಯವಾಗಿ ಬದ್ಧವಾಗಿರ್ತದೆ. ಯಾವುದರಲ್ಲಿ? ಮಾನಿಟರಿ ಪಾಲಿಸಿಯಲ್ಲಿ. ಹಾಗಾಗಿ 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. ಬಟ್ ಇವನು ಯಾವುದು ರಾಂಗ್ ಅಂತ ಕೇಳ್ತಿರೋದ್ರಿಂದ ಇದರಲ್ಲಿ ಯಾವುದೇ ಕೂಡ ರಾಂಗ್ ಇಲ್ಲ. ಎಲ್ಲಾ ಹೇಳಿಕೆಗಳು ಕೂಡ ಸರಿ ಇದಾವೆ. ನೆಕ್ಸ್ಟ್ ಎಲ್ಲ ಹೇಳಿಕೆಗಳು ಕೂಡ ಸರಿ ಇದಾವೆ. ಆಮೇಲೆ ಆರ್ಥಿಕ ಸ್ಥಿರತೆ ಮತ್ತು ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರವನ್ನು ಶೇಕಡ 4ರಷ್ಟು ಆಸುಪಾಸನ ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ G7 ಶೃಂಗಸಭೆ 2026 ನಡೆದ 52ನೇ G7 ಶೃಂಗಸಭೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 52ನೇ G7 ಶೃಂಗಸಭೆಗೆ ಸಂಬಂಧಿಸಿದಂತೆ 52ನೇ ಹೇಳಿಕೆಗಳನ್ನು ಗಮನಿಸಿ. ಓಕೆನಾ? 52ರ ನಡೆಯುತ್ತೆ. 52ನೇದ್ದು G7 ಶೃಂಗಸಭೆ ಅದ್ರ ರಿಲೇಟೆಡ್. ಒಂದೇ ಸ್ಟೇಟ್ಮೆಂಟ್ ಏನಿದೆ? ಒಂದೇ ಸ್ಟೇಟ್ಮೆಂಟ್ G7 ಒಕ್ಕೂಟ ಜಗತ್ತಿನ ಮುಂದುವರಿದ ಆರ್ಥಿಕ
ಆರ್ಥಿಕವಾಗಿ ಮುಂದುವರೆದ ಯಾವ್ಯಾವ್ದು G7 ನಲ್ಲಿ ಯಾವ್ಯಾವ ದೇಶ ಇದಾವೆ ಅಂತ ಕೇಳ್ಬೋದು ಡೈರೆಕ್ಟ್ ಆಗಿ. ಕೆನಡಾ ಇದೆ, ಫ್ರಾನ್ಸ್ ಇದೆ, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್, ಅಮೆರಿಕ. ಓಕೆನಾ? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್, ಅಮೆರಿಕ ದೇಶಗಳನ್ನು ಒಳಗೊಂಡಿದೆ. ಓಕೆನಾ? G7 ಇದು ಒಂದೇ ಸ್ಟೇಟ್ಮೆಂಟ್, ರೈಟ್? ಓಕೆನಾ? ಒಂದೇ ಸ್ಟೇಟ್ಮೆಂಟ್, ರೈಟ್. ಮೂರು 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 6 7 G7 ರೈಟ್, ಒಂದೇದು ರೈಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಜೂನ್ 2026ರಲ್ಲಿ G7 ಶೃಂಗಸಭೆ ಭಾರತದ ವಿಶೇಷ ಆಹ್ವಾನಿತ ರಾಷ್ಟ್ರವಾಗಿ ಆಹ್ವಾನಿಸಲಾಗಿದೆ. ಇದು ಕೂಡ ರೈಟ್, ಇದು ಕೂಡ ರೈಟ್. ನೆಕ್ಸ್ಟ್, G7 ಔಪಚಾರಿಕ ಒಪ್ಪಂದದ ಆಧಾರಿತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ತನ್ನದೇ ಆದ ಕಾಯಂ ಸಚಿವಾಲಯವನ್ನು ಹೊಂದಿದೆ. ಇಲ್ಲ, ಇದು ರಾಂಗ್. ಯಾಕಂತಂದ್ರೆ G7 ನಲ್ಲಿ ಕಾಯಂ ಸಚಿವಾಲಯ ಯಾವುದೂ ಇಲ್ಲ. G7 ನಲ್ಲಿ ಕಾಯಂ ಸಚಿವಾಲಯ ಯಾವುದೂ ಇರಲ್ಲ. ಯಾಕಂತಂದ್ರೆ ಎಲ್ಲಿ ಸಭೆ ನಡೆಯುತ್ತೋ ಅಲ್ಲಿ ಅವರೇ ಆ ವರ್ಷ ಮೇಂಟೈನ್ ಮಾಡ್ತಾರೆ, ಹಾಗಾಗಿ ಆಪ್ಷನ್ 3 ರಾಂಗ್. ಸ್ಟೇಟ್ಮೆಂಟ್ 3 ರಾಂಗ್. ನೆಕ್ಸ್ಟ್ ಆಪ್ಷನ್ 4, ಯುರೋಪಿಯನ್ ಯೂನಿಯನ್ G7 ನ ಅಧಿಕೃತ ಸದಸ್ಯ ರಾಷ್ಟ್ರವಲ್ಲದಿದ್ದರೂ ಇದರ ಸಭೆಗಳಲ್ಲಿ ಭಾಗವಹಿಸುತ್ತದೆ. ಯುರೋಪಿಯನ್ ಯೂನಿಯನ್, ಇದು ಕೂಡ ರೈಟ್ ಆಗಿರುತ್ತೆ. ಇದು ಸದಸ್ಯ ಅಲ್ಲ. ಇಲ್ಲಿ ನೋಡಿ, ನಾನು ಯುರೋಪಿಯನ್ ಯೂನಿಯನ್ ಅಂತ ಎಲ್ಲೂ ಹೇಳಿಲ್ಲ, ಬಟ್ ಇದು ಅಲ್ಲದಿದ್ರೂ ಕೂಡ ಭಾಗವಹಿಸುತ್ತದೆ ಅಂತ, ಇದು ಕೂಡ ರೈಟ್. ಓಕೆನಾ? G7 ಅಲ್ಲಿ ನಾವು ಕೂಡ ಭಾಗವಹಿಸ್ತೀವಿ, ಓಕೆನಾ? ಅದು ಕೂಡ ರೈಟು. ಓಕೆ, ಅದರಲ್ಲಿ ಇರೋರಷ್ಟ ಅಂತಲ್ಲ, ಬೇರೆಯವರು ಕೂಡ ಕರ್ಕೊಳ್ತಾರೆ ಜಸ್ಟ್ ಭಾಗವಹಿಸಕ್ಕೆ. ಬಟ್ ಅದರಲ್ಲಿ ಹೊಂದಿರೋ ದೇಶಗಳು 7 ಮಾತ್ರ: ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್, ಅಮೆರಿಕ. ಓಕೆನಾ? ನೆಕ್ಸ್ಟ್, ಈ 3 ಸ್ಟೇಟ್ಮೆಂಟ್ ರೈಟ್ ಇದಾವೆ. ಯಾವ್ದು ಸರಿ ಇದೆ ಅಂತ ಕೇಳಿದ್ರೆ 3 ಸ್ಟೇಟ್ಮೆಂಟ್ ಮಾತ್ರ ಸರಿ ಇದಾವೆ. 3ನೇದು ರಾಂಗ್ ಇದೆ. 3 ಯಾವ್ದ್ರಲ್ಲಿದೆ? ಇದರಲ್ಲಿದೆ. ಹಾಗಾಗಿ ಆಪ್ಷನ್ ಬಿ. ಇದು ಕಾಯಂ ಸಚಿವಾಲಯ ಹೊಂದಿಲ್ಲ. ಅನೌಪಚಾರಿಕ ರಾಜತಾಂತ್ರಿಕ ವಾರ್ಷಿಕವಾಗಿ ಅಧ್ಯಕ್ಷತೆ ವಹಿಸುವ ದೇಶವು ಇದರ ಸಭೆಗಳನ್ನು ನಿರ್ವಹಿಸುತ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 34. ರಾಷ್ಟ್ರೀಯ ಸಾಂಖ್ಯಿಕ ಶ್ರೇಯಾಂಕ ಚೌಕಟ್ಟು ರ್ಯಾಂಕಿಂಗ್ ನಲ್ಲಿ 2026ರಲ್ಲಿ ಜೂನ್ 2026ರಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಬಿಡುಗಡೆ ಮಾಡಿದ NIRF ಶ್ರೇಯಾಂಕಗಳ ಕುರಿತು ಹೇಳಿಕೆಗಳನ್ನು ಗಮನಿಸಿ. ಒಂದೇ ಸ್ಟೇಟ್ಮೆಂಟ್ ಏನಿದೆ? ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಶ್ರೇಯಾಂಕ ನೀಡುವ ಈ ವ್ಯವಸ್ಥೆಯು ಕೇಂದ್ರ ಶಿಕ್ಷಣ ಸಚಿವಾಲಯವು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಎರಡನೇದು, 2026ರ ಶ್ರೇಯಾಂಕದಲ್ಲಿ IIT ಮದ್ರಾಸ್ ಸತತವಾಗಿ ಒಟ್ಟಾರೆ ವಿಭಾಗದಲ್ಲಿ ದೇಶದಲ್ಲಿಯೇ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ. ಆಪ್ಷನ್ 2 ಆಲ್ಸೋ ರೈಟ್. ಆಪ್ಷನ್ 3, ಶ್ರೇಯಾಂಕಗಳಲ್ಲಿ ಬೋಧನೆ, ಕಲಿಕೆ ಮತ್ತು ಸಂಪನ್ಮೂಲಗಳು ಸೇರಿದಂತೆ ಒಟ್ಟು 5 ಪ್ರಮುಖ ಪ್ಯಾರಾಮೀಟರ್ಸ್ ಗಳನ್ನ ಸಿದ್ಧಪಡಿಸಲಾಗುತ್ತದೆ. ಆಪ್ಷನ್ 3 ಆಲ್ಸೋ ರೈಟ್. ಭಾರತದ ಎಲ್ಲಾ ಸರ್ಕಾರಿ ಖಾಸಗಿ ಕಾಲೇಜುಗಳಲ್ಲಿ NIRF ಶ್ರೇಯಾಂಕದಲ್ಲಿ ಭಾಗವಹಿಸುವುದನ್ನು ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸಲಾಗಿದೆ. ಕಡ್ಡಾಯಗೊಳಿಸಿರೋದು ಅನ್ನೋದು ಈ ಶಬ್ದನೇ ತಪ್ಪಿದಕ್ಕೆ. ಓಕೆನಾ? ಕಡ್ಡಾಯ ಇಲ್ಲ ಅದಕ್ಕೆ. ಹಾಗಾಗಿ ಎಷ್ಟು ಸರಿಯಾಗಿದ್ದಾವೆ? 3 ಹೇಳಿಕೆ, 1 2 3 ಸರಿ ಇದಾವೆ. 4ನೇದು ರಾಂಗ್ ಇದೆ. ಅಂದ್ರೆ 3 ಹೇಳಿಕೆಗಳು ಮಾತ್ರ ಸರಿ. 3 ಹೇಳಿಕೆಗಳು ಮಾತ್ರ ಸರಿ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. NIRF ಭಾಗವಹಿಸುವುದು ಎಲ್ಲ ಕಾಲೇಜುಗಳು ಸ್ವಯಂ ಪ್ರೇರಿತವಾಗಿ, ಇದು ಕಡ್ಡಾಯವಲ್ಲ. ಆದ್ರೆ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ತಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಿಕೊಳ್ಳಲು ಇದರ ಭಾಗವಹಿಸುತ್ತದೆ. ಓಕೆನಾ? ನೆಕ್ಸ್ಟ್, ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ 2026 ಜಾಗತಿಕ ವಾಣಿಜ್ಯ ವಲಯದಲ್ಲಿ ಈ ಬಾರಿ ಚರ್ಚೆಯಾದ ಕಾರಣವಾಗಿ ಕಾರ್ಬನ್ ಬಾರ್ಡರ್ ಅಡ್ವರ್ಟೈಸ್ಮೆಂಟ್ ಮೆಕ್ಯಾನಿಸಂ ಕುರಿತಾದಂತ ಹೇಳಿಕೆಗಳನ್ನು ಪರಿಶೀಲಿಸಿ. ಇದರಲ್ಲಿ ಆಮೇಲೆ ಅದ್ ನೋಡಿದ ತಕ್ಷಣ ಇದು ನೋಡ್ಬೇಕು, ಯಾವ್ದು ತಪ್ಪಾಗಿದೆ ಕೇಳ್ತಿದ್ದಾನೆ. ಯಾವ್ದು ತಪ್ಪಾಗಿದೆ? 4 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದೋ ಒಂದು ತಪ್ಪಾಗಿದೆ ಅಂತೆ, ಅದನ್ನ ಕೇಳ್ತಿದ್ದಾನೆ. ನೋಡೋಣ. CBAM ಅಂದ್ರೆ ಕಾರ್ಬನ್ ಬಾರ್ಡರ್ ಅಡ್ವರ್ಟೈಸ್ಮೆಂಟ್ ಮೆಕ್ಯಾನಿಸಂ ಎನ್ನುವುದು ಯುರೋಪಿಯನ್ ಯೂನಿಯನ್ ಜಾರಿಗೆ ತರುತ್ತಿರುವ ಪರಿಸರ ಸ್ನೇಹಿ ವ್ಯಾಪಾರ ತೆರಿಗೆ ನೀತಿಯಾಗಿದೆ ಅಂತ ಹೇಳ್ತಿದ್ರೆ ಇದು ರೈಟ್. ಇದು ತಪ್ಪಾಗಿಲ್ಲ, ರೈಟ್ ಇದೆ. ಯುರೋಪಿಯನ್ ಆಮದು ಮಾಡಿಕೊಳ್ಳುತ್ತಿರುವ ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ, ರಸಗೊಬ್ಬರಗಳಂತಹ ಕಾರ್ಬನ್ ತೀವ್ರ ಉದ್ಯಮಗಳ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಇದು ಕೂಡ ರೈಟ್. ಇದರ ಮುಖ್ಯ ಉದ್ದೇಶವೆಂದರೆ ಕಠಿಣ ಪರಿಸರ ನಿಯಮಗಳಿಲ್ಲದೆ ದೇಶಗಳಿಂದ ಬರುವ ಅಗ್ಗದ ಉತ್ಪನ್ನಗಳಿಂದ ಯುರೋಪಿಯನ್ ಉದ್ಯಮಗಳನ್ನು ರಕ್ಷಿಸುತ್ತದೆ. ಕಾರ್ಬನ್ ಲೀಕೇಜ್ ತಡೆಯುತ್ತದೆ ಅಂತ ಹೇಳ್ತಿದ್ರೆ ಇದು ಕೂಡ ರೈಟ್. ಆಪ್ಷನ್ 3 ಆಲ್ಸೋ ರೈಟ್. ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಲ್ಲಿ ಭಾರತವು ಈ ನೀತಿಯ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಬಲವಾಗಿ ಬೆಂಬಲಿಸಿದೆ ಮತ್ತು ಇದನ್ನು ನ್ಯಾಯಯುತ ಪರಿಸರ ನೀತಿ ಎಂದು ಒಪ್ಪಿಕೊಂಡಿದೆ. ಓಕೆನಾ? ಇದನ್ನು ನ್ಯಾಯಯುತ
ಪರಿಸರ ನೀತಿಯನ್ನು ಒಪ್ಪಿಕೊಂಡಿದೆ ಅಂತ ಹೇಳ್ತಿದಾರಲ್ಲ, ಇದೇ ರಾಂಗ್. ಇದು ರಾಂಗ್. ಹಾಗಾಗಿ ಕೇವಲ ಒಂದು ಮತ್ತು 2 3 ತಪ್ಪಾಗಿದೆ, ಕೇವಲ 4 ಇರೋಕೆ. ಏನಿದು? ಕೇವಲ 4ನೇ ಹೇಳಿಕೆ ತಪ್ಪಾಗಿದೆ. ಕೇವಲ 4ನೇ ಹೇಳಿಕೆ, ಕೇವಲ 4 ತಪ್ಪಾಗಿದೆ ಅಂದ್ರೆ ಕೇವಲ 4ನೇ ಹೇಳಿಕೆ. ಮತ್ತೆ ಎಷ್ಟು 4 ಹೇಳಿಕೆಗಳು ತಪ್ಪಾಗಿದಾವೆ ಅಂತ ಅಲ್ಲ, ಕೇವಲ 4ನೇ ಹೇಳಿಕೆ ಮಾತ್ರ ತಪ್ಪಾಗಿದೆ ಅಂತ. ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿ ಮಾಡ್ಕೊಳ್ತಾ ಹೋಗ್ಬೇಕು ನೀವು. 4 ಹೇಳಿಕೆಗಳು ತಪ್ಪಾಗಿದಾವೆ ಅಂದ್ರೆ 4 ತಪ್ಪಾಗಿದಾವೆ ಅಂತ ಅಲ್ಲ, ನಾ ಇದ್ ಹಾಕ್ತಿದ್ದೀನಿ ಅಂತಂದ್ರೆ 4ನೇದು ಒಂದೇ ತಪ್ಪಾಗಿದೆ ಅಂತ. 4ನೇದು ಒಂದೇ ತಪ್ಪಾಗಿದೆ. ಓಕೆ, ಯಾಕೆ ತಪ್ಪಾಗಿದೆ? ಯಾಕೆಂದ್ರೆ ಭಾರತ ಯುರೋಪಿಯನ್ CBAM ಅಂತಂದ್ರೆ ಏನು? CBAM ಕಾರ್ಬನ್ ಬಾರ್ಡರ್ ಅಡ್ವರ್ಟೈಸ್ಮೆಂಟ್ ಮೆಕ್ಯಾನಿಸಂ ನೀತಿಯನ್ನು ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಬಲವಾಗಿ ವಿರೋಧಿಸಿದೆ. ಭಾರತ ನಾವು ವಿರೋಧ ಮಾಡಿದ್ವಿ. ಇದನ್ನು ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಜಾರಿಗೆ ತರುತ್ತಿರುವ ವ್ಯಾಪಾರ ತಾರತಮ್ಯ ನೀತಿ, ಟ್ರೇಡ್ ಪೊಟೆನ್ಶಿಯಲಿಸಂ ಎಂದು ಕರೆಯಲಾಗಿದೆ ಇದು ಭಾರತ. ಹಾಗಾಗಿ ನಾವು ವಿರೋಧ ಮಾಡಿದ್ವಿ. ಬಾರ್ಡರ್ ಯುರೋಪಿಯನ್ ಯೂನಿಯನ್ ಬಾರ್ಡರ್ ಟ್ಯಾಕ್ಸ್, ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅನ್ನ ನಾವು ವಿರೋಧ ಮಾಡಿದ್ವಿ. ವೇಟ್, ನೆಕ್ಸ್ಟ್ ಕ್ವಶನ್ ನಂಬರ್ 36. ಡೀಪ್ ಓಷನ್ ಮಿಷನ್ ಸಮುದ್ರದ ಸಂಶೋಧನೆ ಮತ್ತು ಹಮ್ಮಿಕೊಂಡಿರುವ ಡೀಪ್ ಓಷನ್ ಮಿಷನ್ ಬಗ್ಗೆ ಕ್ವಶನ್ ಮಾಡಿದೆ. ಇದರಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಡೀಪ್ ಓಷನ್ ಮಿಷನ್, ಓಕೆ. ಈ ಮಿಷನ್ ಕೇಂದ್ರ ಭೂವಿಜ್ಞಾನ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಒಂದೇದು ರೈಟು, ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಅನುಷ್ಠಾನಗೊಳಿಸುತ್ತಿದೆ ಇದನ್ನ. ಮತ್ತೆ ಎರಡನೇದು, ಈ ಮಿಷನ್ ಅಡಿಯಲ್ಲಿ 6000 ಮೀಟರ್ ಆಳವಾಗಿ ಹೊತ್ತೊಯ್ಯಬಲ್ಲ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ಸಬ್ಮರ್ಸಿಬಲ್ ವಾಹನ ಮತ್ಸ್ಯ 6000 ಅಂತ ಇದೆ. ಇದು ಕೂಡ ರೈಟ್. ಇದು ಮತ್ಸ್ಯ 6000 ಇದು ಕೂಡ ರೈಟ್ ಆಗಿದೆ. ನೆಕ್ಸ್ಟ್, ಇದರ ಮುಖ್ಯ ಉದ್ದೇಶ ಹಿಂದೂ ಮಹಾಸಾಗರದ ತಳದಲ್ಲಿರುವ ಅತ್ಯಂತ ಅಮೂಲ್ಯವಾದ ಪಾಲಿಮೆಟಾಲಿಕ್ ನ್ಯಾಡಲ್ಸ್ ಖನಿಜಗಳ ಪರಿಶೋಧನೆ ಆಗಿದೆ. ಇದು ಕೂಡ ರೈಟ್. ಈ ರೀತಿ ಕಠಿಣ ಸಮುದ್ರದ ಆಳದ ತಂತ್ರಜ್ಞಾನ ಹೊಂದಿರುವ ವಿಶ್ವದ ಏಕೈಕ ಅಭಿವೃದ್ಧಿಶೀಲ ಭಾರತವಾಗಿದೆ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ಕೂಡ ರೈಟ್. ಏನಿದೆ ಸರಿಯಾಗಿರೋದು? 4 ಸ್ಟೇಟ್ಮೆಂಟ್ ರೈಟ್. 4 ಸ್ಟೇಟ್ಮೆಂಟ್ ರೈಟ್ ಇದಕ್ಕೆ. ಇದರಲ್ಲಿ ಖನಿಜಗಳು ಯಾವ ತರ್ತಾ ಇದ್ದು? ಹವಾಮಾನ ಬದಲಾವಣೆ ಮತ್ತು ಅಪರೂಪದ ಖನಿಜಗಳು, ಕೋಬಾಲ್ಟ್, ನಿಕ್ಕಲ್, ತಾಮ್ರ ಸಂಶೋಧನೆ ನಡೆಸಲು ಸಜ್ಜಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 37. ಭಾರತೀಯ ಮುಂಗಾರು ಮತ್ತು ಲಾನಿನ ವಿದ್ಯಮಾನ 2026 ಮುಂಗಾರು ಮಳೆಯ ಆರಂಭದ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೇ ಸ್ಟೇಟ್ಮೆಂಟ್ ಏನ್ ಕೊಡ್ತಾನೆ ಲಾನಿನ ಬಗ್ಗೆ? ಒಂದೇ ಸ್ಟೇಟ್ಮೆಂಟ್ ಪೆಸಿಫಿಕ್. ಇದು ನೋಡಿದ ತಕ್ಷಣ ನಾವು ಇಲ್ಲಿ ಬರ್ಬೇಕು, ಸರಿಯಾಗಿರೋದು ಕೇಳಿದಾನೆ. ಪೆಸಿಫಿಕ್ ಮಹಾಸಾಗರ ಮೇಲ್ಮೈಯಲ್ಲಿ ನೀರು ಅಸಹಜವಾಗಿ ತಂಪಾಗುವ ಪ್ರಕ್ರಿಯೆಯನ್ನು ಲಾನಿನ ಎಂದು ಕರಿತೇವೆ. ರೈಟ್. ಒಂದೇದು ರೈಟ್. ಅಸಹಜವಾಗಿ ನೀರು ತಂಪಾಗುವುದನ್ನ ನಾವು ಲಾನಿನ ಅಂತ ಕರಿತೀವಿ. ನಮಗೆ ಒಳ್ಳೆಯದಲ್ಲಿದೆ ಲಾನಿನ. ಓಕೆನಾ? ನೆಕ್ಸ್ಟ್, ಸಾಮಾನ್ಯವಾಗಿ ಲಾನಿನ ವರ್ಷಗಳಲ್ಲಿ ಭಾರತದ ವಾಡಿಕೆಗಿಂತ ಉತ್ತಮ ಅಥವಾ ಹೆಚ್ಚಿನ ಮುಂಗಾರು ಮಳೆ ಆಗುತ್ತದೆ. ಇದು ಕೂಡ ರೈಟ್. ಇದು ಕೂಡ ರೈಟ್. ಲಾನಿನ ಇದ್ರೆ ನಮಗೆ ಒಳ್ಳೆ ಮಳೆ. ಎಲ್ನಿನೋ ಇದ್ರೆ ಮಳೆ ಬರಲ್ಲ. ನಾನು ತಪ್ಪಿಳಿದೆ. ಎಲ್ಲಿನೋ ಇದ್ರೆ ನಮಗೆ ಮಳೆ ಕಡಿಮೆ, ಲಾನಿನ ಇದ್ರೆ ಚೆನ್ನಾಗಿ. ಇದಕ್ಕೆ ವಿರುದ್ಧವಾಗಿ ಎಲ್ಲಿನೋ ಅವಧಿಯು ಪೆಸಿಫಿಕ್ ಮಹಾಸಾಗರದ ನೀರು ಬೆಚ್ಚಗಾಗಿದ್ದು ಭಾರತದಲ್ಲಿ ಬರಗಾಲ ಅಥವಾ ಕಡಿಮೆ ಮಳೆ. ಇದು ಸ್ಟೇಟ್ಮೆಂಟ್ ಕೂಡ ರೈಟ್. ಲಾನಿನ ಇದ್ರೆ ಮಳೆ ಚೆನ್ನಾಗಿ ಬರುತ್ತೆ, ಎಲ್ಲಿನೋ ಇದ್ರೆ ಮಳೆ ಕಡಿಮೆ, ನಮಗೆ ಬರಗಾಲ ಕೂಡ ಬರ್ಬೋದು. ಓಕೆನಾ? ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಡೈಪೋಲ್ ಧನಾತ್ಮಕವಾಗಿದ್ದರೆ ಎಲ್ಲಿನೋ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಇದು ಕೂಡ ರೈಟ್. ಧನಾತ್ಮಕವಾಗಿದ್ದರೆ ನಾವು ಇಂಡಿಯನ್ ಡೈಪೋಲ್ ಚೆನ್ನಾಗಿತ್ತಂದ್ರೆ ಎಲ್ಲಿನೋ ದುಷ್ಪರಿಣಾಮವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಎಷ್ಟು ಸ್ಟೇಟ್ಮೆಂಟ್ ರೈಟ್ ಅಂದ್ರೆ 4 ಸ್ಟೇಟ್ಮೆಂಟ್ ಕೂಡ ನಮಗೆ ರೈಟ್ ಆಗುತ್ತೆ. ಎಲ್ಲಿದೆ? ಆಪ್ಷನ್ ಸಿ, 4 ಸ್ಟೇಟ್ಮೆಂಟ್ ರೈಟ್. ಭಾರತೀಯ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ನೇರ ಪ್ರಭಾವ ಬೀರುವ ಈ 4 ಹವಾಮಾನ ವಿದ್ಯಮಾನ ವಿವರಣೆ ಸರಿಯಾಗಿದೆ. ಜೂನ್ 2026ರಲ್ಲಿ ಹವಾಮಾನ ಇಲಾಖೆ ಈ ಬಾರಿ ಎಲ್ಲಿನ ಸಕ್ರಿಯವಾಗಿರುವುದರಿಂದ ಉತ್ತಮ ಮಳೆಯಾಗಲಿದೆ ಎಂದು ಮುನ್ಸೂಚನೆಯನ್ನು ನೀಡಿದರೆ. ಸಾರಿ, ಲಾನಿನ ಮಳೆ, ಎಲ್ಲಿನ ಮಳೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 38. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಿ ಕೋಡ್, ಜೂನ್ 2026 ಇತ್ತೀಚಿನ ತಿದ್ದುಪಡಿ ಪ್ರಸ್ತಾವಗಳ ಹಿನ್ನೆಲೆಯಲ್ಲಿ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟ್
ಕೋಡ್ ನಿಯಮಗಳನ್ನು ಈ ಹೇಳಿಕೆಯನ್ನು ಓದಿ ಅಂತ ಹೇಳಿದ್ರೆ ಅದರ ರಿಲೇಟೆಡ್ ಎಷ್ಟು ಹೇಳಿಕೆಗಳು ಸರಿ ಇದಾವೆ ಅದರ ರಿಲೇಟೆಡ್ ಕೇಳ್ತಾ ಇದ್ದಾನೆ. ದೇಶದಲ್ಲಿ ಸುಲಭವಾಗಿ ಉದ್ಯಮ ನಡೆಸಲು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು 2016ರಲ್ಲಿ ಐಬಿಸಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತಂತೆ. 2016ರಲ್ಲಿ ಒಂದೇ ಸ್ಟೇಟ್ಮೆಂಟ್ ರೈಟ್. ಕಂಪನಿಗಳ ದಿವಾಳಿತನ ಪ್ರಕ್ರಿಯೆಯನ್ನು ನಿರ್ವಹಿಸಲು ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಮುಖ್ಯ ನ್ಯಾಯಿಕ ಸಂಸ್ಥೆಯಾಗಿದೆ. ಇದು ಕೂಡ ರೈಟ್. ಜೂನ್ 2026ರಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ನೆರವಾಗಲು 90 ದಿನಗಳಲ್ಲಿ ಪ್ರಕ್ರಿಯೆ ಮುಗಿಸುವ ಫ್ರೀ ಪ್ಯಾಕೇಜ್ಡ್ ದಿವಾಳಿತನ ನಿಯಮವನ್ನು ಮತ್ತಷ್ಟು ಸರಳಗೊಳಿಸಲಾಗಿದೆ. ಇದು ಕೂಡ ರೈಟ್. ಐಬಿಸಿ ಅಂದ್ರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಿ ಕೋಡ್ ಆರಂಭವಾದ ತಕ್ಷಣ ಕಂಪನಿಯ ವಿರುದ್ಧ ತಕ್ಷಣ ಹೊಸ ಮೊಕದ್ದಮೆಗಳನ್ನು ಹೂಡದಂತೆ ತಾತ್ಕಾಲಿಕ ತಡೆ ಜಾರಿಗೆ ಬರುತ್ತದೆ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ರೈಟ್ ಇದರಲ್ಲಿ. 4 ಸ್ಟೇಟ್ಮೆಂಟ್ ರೈಟ್. ಓಕೆನಾ? 4 ರೈಟ್. ಕ್ವಶನ್ ನಂಬರ್ 39. ಭಾರತದಲ್ಲಿ ರಾಮ್ಸರ್ ತಾಣಗಳ ಬಗ್ಗೆ ಕೇಳಿದ್ದೇನೆ. ರಾಮ್ಸರ್ ತಾಣ ಒಂದೇ ದಿನದಿಂದ ಜಾಗತಿಕ ಜೌಗು ಪ್ರದೇಶಗಳಲ್ಲಿ ರಕ್ಷಿಸಲು 1971ರಲ್ಲಿ ಇರಾನ್ನ ರಾಮ್ಸರ್ ತಾಣದಲ್ಲಿ ಅಂತಾರಾಷ್ಟ್ರೀಯ ಸೈಗೆ ಒಪ್ಪಂದ ಹಾಕಲಾಯಿತು. ರೈಟ್. 2026 ಹೊತ್ತಿಗೆ ಹೊಸ ರಾಮ್ಸರ್ ತಾಣಗಳು ಸೇರಿ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ಮೊದಲ ದೇಶ ಅಂತ ಹೇಳಿದೆ. ಇಲ್ಲ, ಮೊದಲ ದೇಶ ನಾವಲ್ಲ. ರಾಮ್ಸರ್ ತಾಣಗಳು ಯುಕೆದಲ್ಲಿದ್ದಾವೆ ಜಾಸ್ತಿ. 175 ಏನಿದಾವೆ, 170+, 170 ರೇಂಜ್ ಅಲ್ಲಿ ಇದಾವೆ ಇವರಲ್ಲಿ ಯುಕೆದಲ್ಲಿ. ಹಾಗಾಗಿ ಪ್ರಪಂಚದಲ್ಲಿ ಯುಕೆ ಫಸ್ಟ್, ನಾವು ಭಾರತ ಅಲ್ಲ. ಓಕೆನಾ? ನಮ್ದ್ರಲ್ಲಿ ಇವಾಗ ಟೋಟಲ್ 100 ಇದಾವೆ, ಅದು ಬೇರೆ. ಓಕೆನಾ? 100 ಇದಾವೆ, ಬಟ್ ನಾವು ಜಗತ್ನಲ್ಲಿ ಫಸ್ಟ್ ಅಲ್ಲ. 175 ಅವ್ರು ಫಸ್ಟ್ ಇದಾರೆ. ಆಮೇಲೆ ಇದು ಆಪ್ಷನ್ 2 ರಾಂಗು. ಮೂರನೇ ದಿನದ ಒಡಿಶಾದ ಚಿಲ್ಕಾ, ರಾಜಸ್ಥಾನದ ಕಿಯೋಲಾಡಿಯೋ ಭಾರತದ ಮೊದಲ ರಾಮ್ಸರ್ ತಾಣಗಳು ಅಂತ ಹೇಳ್ತಿದ್ರೆ ರೈಟ್. ಚಿಲ್ಕಾ ಮತ್ತು ಕಿಯೋಲಾಡಿಯೋ ಇವೆರಡು ಭಾರತದ ಮೊದಲ ರಾಮ್ಸರ್ ತಾಣಗಳು. ಇದು ಕೂಡ ರೈಟ್. ರಾಮ್ಸರ್ ನಿಯಮಗಳ ಪ್ರಕಾರ ಜೌಗು ಪ್ರದೇಶ ಸುಸ್ಥಿರ ಬಳಕೆ ಅವಕಾಶವಿದ್ದು ಅಲ್ಲಿ ಸ್ಥಳೀಯ ಸಮುದಾಯಗಳ ಸುಸ್ಥಿರ ಜೀವನೋಪಾಯ ಚಟುವಟಿಕೆಗಳನ್ನು ನಿಷೇಧಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಹಾಗಾಗಿ ಸಾರಿ ಇದು ನಿಷೇಧಿಸುವುದಿಲ್ಲ ಅಂತ ಹೇಳ್ತಿದ್ರೆ ನಿಷೇಧಿಸುವುದಿಲ್ಲ. ರೈಟ್. ಇದು ರೈಟ್. ಇದು ರೈಟ್. ಏನ್ ಕೇಳ್ತಾನೆ, ಎಷ್ಟು ತಪ್ಪಾಗಿದೆ ಅಂತ ಕೇಳ್ತಾನೆ. ಆಪ್ಷನ್ 2 ಎರಡನೇದು ಮಾತ್ರ ತಪ್ಪಾಗಿದೆ. ಅಂದ್ರೆ ಒಂದು ಹೇಳಿಕೆ ಮಾತ್ರ ರಾಂಗ್ ಇದ್ದಾರೆ. ಹೇಳಿದೆ ಕೇವಲ ಒಂದು ಹೇಳಿಕೆ ತಪ್ಪು ಅಂದ್ರೆ ಆಪ್ಷನ್ 2 ಮಾತ್ರ ತಪ್ಪು. ಓಕೆನಾ? ನೆಕ್ಸ್ಟ್ ಪಿಎಂ ಪ್ರಣಮ್ ಯೋಜನೆ ಮತ್ತು ಸುಸ್ಥಿರ ಕೃಷಿ. ಇದು ಯಾವುದಕ್ಕೆ ಸಂಬಂಧಿಸಿದೆ? ರಸಗೊಬ್ಬರ ಬಳಕೆ ಮತ್ತು ನಿಯಂತ್ರಣ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾದ ಪಿಎಂ ಪ್ರಣಮ್ ಕುರಿತ ಹೇಳಿಕೆಗಳನ್ನ ಪರಿಶೀಲಿಸಿ. ಪಿಎಂ ಪ್ರಣಮ್ ರಿಲೇಟೆಡ್ ಹೇಳಿಕೆಗಳನ್ನು ಪರಿಶೀಲಿಸಿ. ಓಕೆನಾ? ಇದರಲ್ಲಿ ಯಾವ್ಯಾವ್ದು ನೋಡೋದಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ? ರಾಸಾಯನಿಕ ರಸಗೊಬ್ಬರ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡಿ ಪರ್ಯಾಯ ಮತ್ತು ಸಾವಯವ ಗೊಬ್ಬರಗಳನ್ನು ಉತ್ತೇಜಿಸುವುದು ಪಿಎಂ ಪ್ರಣಮ್ನ ಯೋಜನೆಯ ಮುಖ್ಯ ಉದ್ದೇಶ. ಹೌದು, ಒಂದೇ ಸ್ಟೇಟ್ಮೆಂಟ್ ರೈಟ್. ಏನ್ ಕೇಳಿದ ನೀನು? ಸರಿಯಾದ ಅಂತ ಕೇಳಿದ. ಒಂದೇ ಸ್ಟೇಟ್ಮೆಂಟ್ ರೈಟ್. ಒಂದ್ ಯಾವ್ದಾದ್ರಲ್ಲಿದೆ ಅಂದ್ರೆ ನಾನು ಆಪ್ಷನ್ ಸಿ ತೆಗಿಬೋದಲ್ವಾ? ಆಪ್ಷನ್ ಸಿ ತೆಗಿಬಹುದು. ಒಂದೇ ಸ್ಟೇಟ್ಮೆಂಟ್ ರೈಟ್ ಇದೆ ನನಗೆ. ನೆಕ್ಸ್ಟ್, ಈ ಯೋಜನೆ ಕೇಂದ್ರ ಸರ್ಕಾರದ ಪ್ರತಿ ವರ್ಷ ಬಜೆಟ್ನಲ್ಲಿ ಪ್ರತ್ಯೇಕ ಹೊಸ ಹಣಕಾಸಿನ ನಿಧಿಯನ್ನ ಮೀಸಲಿಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಆಪ್ಷನ್ 2 ರಾಂಗ್. ಆಪ್ಷನ್ 2 ಯಾವ್ದೇ ತರಲ್ಲಿದೆ ಅದನ್ನ ತೆಗಿಬೋದು ನನಗೆ. ಆಪ್ಷನ್ 2 ಎಲ್ಲ ಹೇಳಿಕೆ ಅಂತಂದ್ರೆ ಇದರಲ್ಲಿ ಇರುತ್ತೆ. ಆಪ್ಷನ್ 1ರಲ್ಲೂ ಕೂಡ ಇದೆ, ಆಪ್ಷನ್ ಬಿ ಅಲ್ಲಿಲ್ಲ. ಹಾಗಾಗಿ ನಾನು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. 3ನೇದು ರೈಟ್, 4ನೇದು ರೈಟ್. ಈಗ ರಾಸಾಯನಿಕ ರಸಗೊಬ್ಬರ ಬಳಕೆ ಯಶಸ್ವಿಯಾಗಿ ಮಾಡಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಉಳಿತಾಯವಾದ ಸಬ್ಸಿಡಿ 50% ಮೊತ್ತವನ್ನು ಪ್ರೋತ್ಸಾಹವಾಗಿ ನೀಡಲಾಗುತ್ತದೆ. ಇದು ಕೂಡ ರೈಟ್. ಪಿಎಂ ಪ್ರಣಮ್ಗೆ ಇದರಲ್ಲಿ ಸಿಕ್ಕಿಂ ಜಗತ್ತಿನ ಮೊದಲ ಸಂಪೂರ್ಣ 100% ಸಾವಯವ ಕೃಷಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಯಾವುದು? ಸಿಕ್ಕಿಂ. 4 ರೈಟು, 3 ರೈಟು, 1 ರೈಟ್. ಅಂದ್ರೆ 3 ಸ್ಟೇಟ್ಮೆಂಟ್ ರೈಟ್. ಎರಡನೇದು ಯಾಕೆ ರಾಂಗ್ ಅಂತ ಅಂದ್ರೆ ಪ್ರತ್ಯೇಕ ಹಣಕಾಸಿನ ನಿಧಿಯನ್ನು ಮೀಸಲಿಟ್ಟಿಲ್ಲ, ಇದಕ್ಕೆ ಇಡಲ್ಲ ಪಿಎಂ ಪ್ರಣಮ್ಗೆ. ಹಾಗಾಗಿ ಆಪ್ಷನ್ ಇದಕ್ಕೆ 2 ರೈಟ್. ಈಗ ಪ್ರತ್ಯೇಕ ನಿಗದಿಯನ್ನು ಒಳಪಡಿಸಿಲ್ಲ. ರಾಸಾಯನಿಕ ಗೊಬ್ಬರ ಮೇಲಿನ ಸಬ್ಸಿಡಿ ಉಳಿತಾಯದಿಂದ ಬರುವ ಹಣವನ್ನೇ ಈ ಯೋಜನೆಗೆ ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 41. ಇಂಟರ್ಪೋಲ್ ಜಾಗತಿಕ ಸೈಬರ್ ಅಪರಾಧಗಳ ನಿಯಂತ್ರಣ. 2026ರಲ್ಲಿ ಇಂಟರ್ಪೋಲ್ ಆಪರೇಷನ್ ಸಿನರ್ಜಿ ಹಿನ್ನೆಲೆಯಲ್ಲಿ ಅಂದ್ರೆ 2026ರಲ್ಲಿ ಸೈಬರ್ ವಂಚನೆಗಳ ವಿರುದ್ಧ ಇಂಟರ್ಪೋಲ್ ಜಾರಿಗೊಳಿಸಿದ ಆಪರೇಷನ್ ಸಿನರ್ಜಿ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಓಕೆನಾ? ಒಂದೇ ಸ್ಟೇಟ್ಮೆಂಟ್ ಏನಿದೆ? ಒಂದೇ ಸ್ಟೇಟ್ಮೆಂಟ್. ಇಂಟರ್ಪೋಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಸ್ಥೆ ಜಗತ್ತಿನ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆಯಾಗಿದ್ದು 196 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇಂಟರ್ಪೋಲ್ ಒಂದೇದು ರೈಟ್. ಭಾರತದಲ್ಲಿ ಕೇಂದ್ರೀಯ ತನಿಖಾ ದಳ ಇಂಟರ್ಪೋಲ್
ಕೇಂದ್ರೀಯ ತನಿಖೆ ದಳ ಅಂದ್ರೆ ಸಿಬಿಐ ಇಂಟರ್ಪೋಲ್ ಅಧಿಕೃತ ರಾಷ್ಟ್ರೀಯ ಕೇಂದ್ರ ಬ್ಯೂರೋ ಎನ್ಸಿಬಿ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಭಾರತದಲ್ಲಿ ತನಿಖಾ ದಳ ಸಿಬಿಐ ಇಂಟರ್ಪೋಲ್ ಅಧಿಕೃತ ಕೇಂದ್ರೀಯ ಬ್ಯೂರೋ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೂಡ ರೈಟ್. ಆಪ್ಷನ್ 2 ಆಲ್ಸೋ ರೈಟ್. ಇಂಟರ್ಪೋಲ್ ಹೊರಡಿಸುವ ರೆಡ್ ನೋಟಿಸ್ ಎನ್ನುವುದು ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಆಗಿದ್ದು, ಇದನ್ನು ಸ್ವೀಕರಿಸಿದ ತಕ್ಷಣ ಯಾವುದೇ ದೇಶದ ವ್ಯಕ್ತಿಯನ್ನು ಬಂಧಿಸಲು ಕಾನೂನಾತ್ಮಕವಾಗಿ ಕಡ್ಡಾಯವಾಗಿದೆ. ಓಕೆನಾ, ಇದನ್ನ ಸ್ವಲ್ಪ ನೋಡೋಣ. ಇದು ರಾಂಗ್ ಇದೆ. ಎಕ್ಸ್ಪ್ಲೇನ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ನೆಕ್ಸ್ಟ್, ಇಂಟರ್ಪೋಲ್ ಪ್ರಧಾನ ಕಚೇರಿ ಫ್ರಾನ್ಸ್ ನ ಲಿಯಾನ್ ಅಲ್ಲಿದೆ. ಅಂದ್ರೆ 3 ಸ್ಟೇಟ್ಮೆಂಟ್ ರೈಟ್. ಒಂದನೇದು ರೈಟ್, ಎರಡನೇದು ರೈಟ್, ನಾಲ್ಕನೇದು ರೈಟ್. ಅಂದ್ರೆ 3 ಹೇಳಿಕೆಗಳು ಮಾತ್ರ ರೈಟ್. ಆಪ್ಷನ್ 3 ಇದೆ ಅಲ್ವಾ, ಇದು ರಾಂಗ್ ಇದೆ. ಆಪ್ಷನ್ 3 ರಾಂಗ್. ಯಾಕೆ ರಾಂಗ್ ಅಂತ ಇಲ್ಲಿ ಹೇಳ್ತೀನಿ ಈಗ. ಇಂಟರ್ಪೋಲ್ ಹೊರಡಿಸುವ ರೆಡ್ ನೋಟಿಸ್ ಕೇವಲ ಬೇಕಾಗಿರುವ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ತಾತ್ಕಾಲಿಕವಾಗಿ ವಶಕ್ಕೆ ಪಡೆಯಲು ನೀಡುವಂತ ವಿನಾಯಿತಿಯಾಗಿದೆ. ಇದು ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಅಲ್ಲ. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಅಲ್ಲ ಇದು. ತಾತ್ಕಾಲಿಕವಾಗಿ ಅವ್ರನ್ನ ಪತ್ತೆ ಹಚ್ಚಬೇಕು, ವಶಕ್ಕೆ ತಗೋಬೇಕು. ಆ ವ್ಯಕ್ತಿ ಬಂಧಿಸಬೇಕೇ ಬೇಡವೇ ಎಂಬುದು ಅಂತಿಮ ತೀರ್ಮಾನ ಆಯಾ ದೇಶದ ಕಾನೂನಿಗೆ ಬಿಡಲಾಗುತ್ತದೆ. ಓಕೆನಾ, ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಕ್ವಶನ್ ನಂಬರ್ 42. ಭಾರತೀಯ ರಿಸರ್ವ್ ಬ್ಯಾಂಕ್ ಫಾರೆಕ್ಸ್ ರಿಸರ್ವ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಫಾರೆಕ್ಸ್ ರಿಸರ್ವ್ ಜೂನ್ 2026ರಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ರಿಸರ್ವ್ ಸರ್ವಕಾಲಿಕ ದಾಖಲೆಗಳ ಮಟ್ಟವನ್ನು ತಲುಪಿರುವ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನು ಪರಿಶೀಲಿಸಿ. ಫಾರೆಕ್ಸ್ ರಿಸರ್ವ್ ಬಗ್ಗೆ. ಓಕೆನಾ, ಫಾರೆಕ್ಸ್ ರಿಸರ್ವ್ ಬಗ್ಗೆ. ಒಂದನೇದು, ಭಾರತ ವಿದೇಶಿ ವಿನಿಮಯ ಸಂಗ್ರಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ ಮತ್ತು ಕಾಯ್ದುಕೊಳ್ಳುತ್ತದೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಫಾರೆಕ್ಸ್ ಸಂಗ್ರಹದ 4 ಪ್ರಮುಖ ಘಟಕಗಳೆಂದರೆ ವಿದೇಶಿ ಕರೆನ್ಸಿ ಆಸ್ತಿಗಳು, ಚಿನ್ನದ ಸಂಗ್ರಹ, ವಿದೇಶಿ ಡ್ರಾಯಿಂಗ್ ಹಕ್ಕುಗಳು ಮತ್ತು IMF ನಲ್ಲಿ ರಿಸರ್ವ್ ಟ್ರಾಂಚ್. ಇದು ಕೂಡ ರೈಟ್. IMF ನಲ್ಲಿ ರಿಸರ್ವ್ ಟ್ರಾಂಚ್, ಇದು ಕೂಡ ರೈಟ್. ನೆಕ್ಸ್ಟ್, ಭಾರತ ಒಟ್ಟು ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ವಿದೇಶಿ ಕರೆನ್ಸಿ ಆಸ್ತಿಗಳು ಫಾರಿನ್ ಕರೆನ್ಸಿ ಅಸೆಟ್ ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಇದು ಕೂಡ ರೈಟ್. ಫಾರೆಕ್ಸ್ ರಿಸರ್ವ್ ಹೆಚ್ಚಾದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯವು ತೀವ್ರವಾಗಿ ಅಪಮೌಲ್ಯಗೊಳ್ಳುತ್ತದೆ. ಫಾರೆಕ್ಸ್ ರಿಸರ್ವ್ ಹೆಚ್ಚಾದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿಯ ಮೌಲ್ಯವು ತೀವ್ರವಾಗಿ ಅಪಮೌಲ್ಯಗೊಳ್ಳುತ್ತದೆ. ಡಿಪ್ರಿಸೇಟ್ ಆಗುತ್ತೆ ಅಂತ ಹೇಳ್ತದೆ. ಇಲ್ಲ, ಆಪ್ಷನ್ ಸ್ಟೇಟ್ಮೆಂಟ್ 4ನೇದು ತಪ್ಪು. ಆಮೇಲೆ ಕ್ವಶನ್ ಎಷ್ಟು ತಪ್ಪಾಗಿದೆ ಅಂತ ಕೇಳ್ತಾರೆ. 3 ರೈಟ್, 1 ರಾಂಗು. ಅಂದ್ರೆ ಕೇವಲ ಒಂದು ಹೇಳಿಕೆ ಮಾತ್ರ ತಪ್ಪು. ಯಾಕೆ ತಪ್ಪು ಅಂತ ಇವಾಗ ಹೇಳ್ತೇನೆ. 3 ರೈಟ್, 4ನೇದು 1 ಮಾತ್ರ ತಪ್ಪು. ಏಕೆಂದ್ರೆ ವಿದೇಶಿ ವಿನಿಮಯ ಸಂಗ್ರಹವು ಹೆಚ್ಚಾದಷ್ಟು ದೇಶದ ಆರ್ಥಿಕತೆ ಮೇಲಿನ ಜಾಗತಿಕ ವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ರೂಪಾಯಿ ಮೌಲ್ಯವು ಸ್ಥಿರಗೊಳ್ಳಲು ಅಥವಾ ಬಲಗೊಳ್ಳಲು ಸಹಾಯ ಮಾಡುತ್ತದೆ. ಓಕೆನಾ, ಇದು ಫಾರಿನ್ ಕರೆನ್ಸಿ ಬಂತಂದ್ರೆ ನಮಗೆ ಜಾಸ್ತಿ ಆಗುತ್ತೆ. ರೂಪಾಯಿ ಅಪಮೌಲ್ಯ ಆಗಲ್ಲ, ಜಾಸ್ತಿ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಸ್ಟೇಟ್ಮೆಂಟ್ 4 ರಾಂಗ್. ಆಪ್ಷನ್ 4 ಅಲ್ಲ, ಸ್ಟೇಟ್ಮೆಂಟ್ 4 ರಾಂಗ್. ಆಮೇಲೆ ನೆಕ್ಸ್ಟ್, ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2.0. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪ್ರಗತಿ ಪರಿಶೀಲನಾ ವರದಿ ಪ್ರಕಾರ PM ಉಜ್ವಲ ಯೋಜನೆ ಕುರಿತಂತೆ ಹೇಳಿಕೆಗಳನ್ನು ಗಮನಿಸಿ. ಒಂದೇ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ? ಈ ಯೋಜನೆಯು ಮೇ 2016ರಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ BPL ಕುಟುಂಬದ ಮಹಿಳೆಯರಿಗೆ ಉಚಿತ LPG ಕೊಟ್ಟರೆ 2016ರಲ್ಲಿ ಮೇದಲ್ಲಿ. ರೈಟ್. ಈ ಯೋಜನೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅನುಷ್ಠಾನಗೊಳಿಸುತ್ತಿದೆ. ರಾಂಗ್. ಇದನ್ನ ಗ್ರಾಮೀಣಾಭಿವೃದ್ಧಿ ಅಲ್ಲ, ಬದಲಿಗೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಅವ್ರು ಮಾಡ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಸ್ಟೇಟ್ಮೆಂಟ್ 2 ರಾಂಗ್. ಯಾವುದು ಏನ್ ಕೇಳಿದಾನೆ? ಸರಿಯಾಗಿರೋದು ಕೇಳಿದಾನೆ. ಯಾವ್ದ್ರಲ್ಲಿದೆ? ಎದ್ರಲ್ಲಿದೆ? ಸಿ ಇದ್ರಲ್ಲಿದೆ. ಎಲ್ಲ ಹೇಳಿಕೆ ಅಂದ್ರೆ ಇದ್ರಲ್ಲಿ ಕೂಡ ಇರುತ್ತೆ. ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್. 1, 3, 4 ರೈಟ್. ಇದಕ್ಕೆ ಒಂದೇ ಸ್ಟೇಟ್ಮೆಂಟ್ ರೈಟ್, 3ನೇ ಸ್ಟೇಟ್ಮೆಂಟ್ ರೈಟ್, 4ನೇ ಸ್ಟೇಟ್ಮೆಂಟ್ ರೈಟ್. 1, 3, 4 ಇದಕ್ಕೆ ರೈಟ್. ಉಜ್ವಲ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಮೊದಲ LPG ಸಿಲಿಂಡರ್ ತುಂಬುವಿಕೆ ಮತ್ತು ಗ್ಯಾಸ್ ಸ್ಟವ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ. ಹೌದು. ವಲಸೆ ಕಾರ್ಮಿಕರು ಮೈಗ್ರೇಟ್ ವರ್ಕರ್ಸ್ ಯಾವುದೇ ವಿಳಾಸ ಪುರಾವೆ ಅಡ್ರೆಸ್ ಪ್ರೂಫ್ ಇಲ್ಲದಿದ್ದರೂ ಕೇವಲ ಸ್ವಯಂ ಸೆಲ್ಫ್ ಡಿಕ್ಲರೇಷನ್ ಆಧಾರದ ಮೇಲೆ ಕೂಡ ಲಾಭವನ್ನು ಪಡೆಯಬಹುದು ಅಂತ ಹೇಳಿದ್ರು. ಇದು ಕೂಡ ರೈಟ್. ಇದು ಯಾವ ಇಲಾಖೆ ಅಂದ್ರೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ, ಅದರ ಅಂಡರ್ ಅಲ್ಲಿ ಬರುತ್ತೆ. ಇದು ಓಕೆನಾ, ಅದರ ಅಂಡರ್ ಅಲ್ಲಿ ಬರುತ್ತೆ. ಉಜ್ವಲ 2.0 2016ರಲ್ಲಿ ಮಾಡಿದ್ರು. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಫ್ರೀ ಕೊಡ್ತಿದ್ರು ಅವಾಗ. ಓಕೆನಾ, ನೆನಪಲ್ಲಿ ಇರಲಿ. ಕ್ವಶನ್ ನಂಬರ್ 44. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಾರತದ ಸದಸ್ಯತ್ವ. 2026ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ ಈ ಹಿನ್ನೆಲೆಯಲ್ಲಿ ಕೆಳಗಿನ ಹೇಳಿಕೆಗಳನ್ನ ಓದಿ. ಓಕೆನಾ, ಕೆಳಗಿನ ಹೇಳಿಕೆಗಳನ್ನ ಓದ್ರಪ್ಪ.
ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದಾನೆ, ಸರಿಯಾಗಿರೋದು ಕೇಳ್ತಿದ್ದಾನೆ. UNSC ಒಟ್ಟು 15 ಸದಸ್ಯರನ್ನು ಒಳಗೊಂಡಿದ್ದು, ಅದರಲ್ಲಿ 5 ಕಾಯಂ ಸದಸ್ಯರು, 10 ತಾತ್ಕಾಲಿಕ. 5 ಕಾಯಂ, 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಿದ್ದಾವೆ. ರೈಟ್. ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕೇವಲ 2 ವರ್ಷಗಳ ಅವಧಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಇದು ಕೂಡ ರೈಟ್. 2 ವರ್ಷಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಇದು ಕೂಡ ರೈಟ್. ಭಾರತ ಈವರೆಗೆ ಒಟ್ಟು 8 ಬಾರಿ UNSC ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳ ಆಯ್ಕೆಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಇದು ಕೂಡ ರೈಟ್. ಭದ್ರತಾ ಮಂಡಳಿಯ ಪ್ರಮುಖ ನಿರ್ಣಯ ಅಂಗೀಕಾರವಾಗಲು ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಅತ್ಯಂತ ನಿರ್ಣಾಯಕವಾಗಿದೆ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ಕೂಡ ರೈಟ್. 4 ಸ್ಟೇಟ್ಮೆಂಟ್ ರೈಟ್. ಇದಕ್ಕೆ ಯಾವುದರಲ್ಲಿ UNSC ರಿಲೇಟೆಡ್ 4 ಸ್ಟೇಟ್ಮೆಂಟ್ ರೈಟ್. ಕ್ಷಯ ರೋಗದ ಬಗ್ಗೆ ಕೇಳಿದಾನೆ, ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ. ಭಾರತ ಮುಕ್ತ ಅಭಿಯಾನ ಅದರ ರಿಲೇಟೆಡ್ ಕ್ವಶನ್ ಬಂದಿದೆ. ಒಂದೇ ಸ್ಟೇಟ್ಮೆಂಟ್ ಏನಿದೆ, ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಗುರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 5 ವರ್ಷದ ಮುಂಚಿತವಾಗಿ 2025-26 ವೇಳೆಗೆ ಭಾರತವನ್ನು ಕ್ಷಯ ರೋಗ ಮುಕ್ತಗೊಳಿಸಬೇಕನ್ನೋದು ಭಾರತ ಸರ್ಕಾರದ ಗುರಿ ಅಂತ ಹೇಳ್ತಿದ್ರೆ. ಒಂದೇದು ರೈಟ್. ಕ್ಷಯರೋಗ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾಸಿಸ್ ಎಂಬ ವೈರಸ್ ನಿಂದ ನೋ ಸ್ಟೇಟ್ಮೆಂಟ್ 2 ರಾಂಗ್. ಯಾಕಂದ್ರೆ ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಹಾಗಾಗಿ ಇದು ಹರಡುವ ವೈರಸ್ ಅಂತ ಕೊಟ್ಟಿರ್ತಾನೆ, ಹಾಗಾಗಿ ಇದು ರಾಂಗ್. TB ರೋಗಿಗಳು ಪೌಷ್ಟಿಕಾಂಶ ಬೆಂಬಲ ನೀಡಲು ಸರ್ಕಾರ ನಿಕ್ಷಯ್ ಪೋಷಣ ಯೋಜನೆ, ಡೈರೆಕ್ಟ್ ಕ್ವಶನ್ ಬರುತ್ತೆ ನಿಮಗೆ. ನಿಕ್ಷಯ್ ಪೋಷಣ ಯೋಜನೆ ಯಾವ್ದಕ್ಕೆ ಸಂಬಂಧಿಸಿದೆ? TBಗೆ. ಇದರ ಅಡಿಯಲ್ಲಿ 500 ರೂಪಾಯಿನ ಆರ್ಥಿಕ ನೆರವನ್ನು ನೀಡ್ತಾರಂತೆ. ರೈಟ್. ನವಜಾತ ಶಿಶುಗಳಿಗೆ TB ತಟ್ಟಲು ನೀಡಲಾಗುವ ಲಸಿಕೆ ಯಾವ್ದಂದ್ರೆ BCG ಲಸಿಕೆಯನ್ನ ನೀಡ್ತಾರೆ. ಹಾಗಾಗಿ ಇದರಲ್ಲಿ ಯಾವುದು ತಪ್ಪಾಗಿದೆ ಕೇಳಿದಾನೆ. ಆಪ್ಷನ್ 2 ತಪ್ಪಾಗಿದೆ. 4 ರೈಟ್ ಇದೆ, 1 3 ರೈಟ್ ಇದೆ, 4ನೇ ತಪ್ಪಾಗಿದೆ. ಆಪ್ಷನ್ 4 ಮಾತ್ರ ತಪ್ಪಾಗಿದೆ. ಯಾಕೆ ಹೇಳಿ? ಅದೊಂದು ಬ್ಯಾಕ್ಟೀರಿಯಾ, ಅದೊಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಕ್ವಶನ್ ನಂಬರ್ 46. ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಜೂನ್ 2026 ಕಂಪನಿ ಸಚಿವಾಲಯ ಹೊರಡಿಸಿದ CSR ಹೂಡಿಕೆ ನಿಯಮಗಳ ಮಾರ್ಗಸೂಚಿ ಆಧಾರದ ಮೇಲೆ ಈ ಹೇಳಿಕೆಗಳನ್ನು ಗಮನಿಸಿ. ಭಾರತವು ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯನ್ನು ಕಾನೂನುಬದ್ಧವಾಗಿ ಕಡ್ಡಾಯಗೊಳಿಸಿದ ವಿಶ್ವದ ಮೊದಲ ದೇಶವಾಗಿದೆ. ಒಂದೇದು ರೈಟ್. ಕಾರ್ಪೊರೇಟ್ ಹೊಣೆಗಾರಿಕೆ ಕಾನೂನುಬದ್ಧವಾಗಿ ಕಡ್ಡಾಯಗೊಳಿಸಿದ ವಿಶ್ವದ ಮೊದಲ ದೇಶ ಭಾರತ. ಒಂದೇದು ರೈಟ್. ನೆಕ್ಸ್ಟ್, ನಿರ್ದಿಷ್ಟ ನಿವ್ವಳ ಮೌಲ್ಯ ಲಾಭ ಹೊಂದಿರುವ ಕಂಪನಿಗಳು ತಮ್ಮ ಕಳೆದ 3 ವರ್ಷಗಳ ಸರಾಸರಿ ನಿವ್ವಳ ಲಾಭದ 2% CSR ಚಟುವಟಿಕೆಗಳಿಗೆ ಖರ್ಚು ಮಾಡಬೇಕು. ಅಂತ ಹೇಳ್ತಿದ್ರೆ. ಇದು ಕೂಡ ಸ್ಟೇಟ್ಮೆಂಟ್ ರೈಟ್. ಕಂಪನಿಗಳು ತಮ್ಮ CSR ಹಣವನ್ನು ರಾಜಕೀಯ ಪಕ್ಷಗಳ ಚುನಾವಣಾ ನಿಧಿ ಅಥವಾ ರಾಜಕೀಯ ಪ್ರಚಾರಕ್ಕೆ ದೇಣಿಗೆಯಾಗಿ ನೀಡಲು ಕಾನೂನನ್ನು ಮುಕ್ತವಾಗಿ ಅವಕಾಶ ನೀಡುತ್ತದೆ. ರಾಂಗ್. ಇದು ರಾಜಕೀಯ ಪಕ್ಷಗಳ ಅಂತ ಕೊಟ್ಟಿರೋದಕ್ಕೆ ರಾಂಗ್ ಇದು. ನೆಕ್ಸ್ಟ್ ಅದನ್ನ ಎಕ್ಸ್ಪ್ಲೇನ್ ಇದೆ, ಡೋಂಟ್ ವರಿ. 3ನೇದು ರಾಂಗ್. 3ನೇದು ಯಾವ್ದಾದ್ರಲ್ಲಿದೆ? ಇದರಲ್ಲಿದೆ. ಸರಿಯಾಗಿರೋದು ಕೇಳಿದಾನಲ್ವಾ? ಇದರಲ್ಲಿದೆ. ಆಪ್ಷನ್ 2 ಇಸ್ ರೈಟ್. ಅದರಲ್ಲಿ 3 ಇಲ್ಲ. ಪರಿಸರ ಸುಸ್ಥಿರತೆ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು CSR ಅಡಿಯಲ್ಲಿ ಅನುಮೋದಿಸಿದ ಚಟುವಟಿಕೆಗಳಾಗಿವೆ. ಓಕೆನಾ? ಯಾವ್ದು ರೈಟ್ ಅಂತ ನಿಮಗೆ ಗೊತ್ತಾಗಿರ್ಬೇಕು. 3ನೇದು ಯಾಕೆ ತಪ್ಪ ಅಂದ್ರೆ ಕಂಪನಿಗಳ ಕಾಯ್ದೆ ಶೆಡ್ಯೂಲ್ 7ರ ಪ್ರಕಾರ CSR ನಿಧಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಅಥವಾ ರಾಜಕೀಯ ಉದ್ದೇಶಗಳಿಗಾಗಿ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ ನಂಬರ್ 47. ಇಂಡಿಯಾ ಸ್ಟಾಕ್ ಜಾಗತಿಕ ಅಳವಡಿಕೆ ಜೂನ್ 2026 ಡಿಜಿಟಲ್ ಇಂಡಿಯಾ ಅಂತಾರಾಷ್ಟ್ರೀಯ ಸಮ್ಮೇಳನ ಚರ್ಚೆಯಾದ ಇಂಡಿಯಾ ಸ್ಟಾಕ್ ತಂತ್ರಜ್ಞಾನ ಕುರಿತು ಈ ಹೇಳಿಕೆಯನ್ನು ಪರಿಶೀಲಿಸಿ. ಆಮೇಲೆ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಹೇಳ್ತಾರೆ? 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಇಂಡಿಯಾ ಸ್ಟಾಕ್ ಎನ್ನುವುದು ಆಧಾರ್, UPI, ಡಿಜಿಲಾಕರ್ ಮತ್ತು ಕೋವಿನ್ ಅಂತಹ ಮುಕ್ತ ಡಿಜಿಟಲ್ ಸೌಕರ್ಯಗಳ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸಂಯೋಜನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದೇ ಸ್ಟೇಟ್ಮೆಂಟ್ ರೈಟ್. ಇಸ್ ರೈಟ್. ನೆಕ್ಸ್ಟ್, 2026 ಜೂನ್ ನಲ್ಲಿ ಜಗತ್ತಿನ 15ಕ್ಕೂ ಹೆಚ್ಚು ಆಫ್ರಿಕನ್ ಮತ್ತು ಆಗ್ನೇಯ ಏಷ್ಯಾದ ದೇಶಗಳ ಭಾರತದ UPI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ. 15ಕ್ಕೂ ಹೆಚ್ಚಿನ ದೇಶಗಳು. ಇದು ಕೂಡ ರೈಟ್. ಭಾರತದ UPI ಬಳಸ್ತಾರಂತೆ. ಒಳ್ಳೆಯದು. ಇಂಡಿಯಾ ಸ್ಟಾಕ್ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳ ಒಡೆತನದಲ್ಲಿದ್ದು IPR ಜಾಗತಿಕ ಟೆಕ್ ಸಂಸ್ಥೆಗಳನ್ನು ನಿಯಂತ್ರಿಸುತ್ತದೆ. ಇದು ರಾಂಗ್. ಇದು ನೋಡೋಣ, ಎಕ್ಸ್ಪ್ಲೇನ್ ನೋಡೋಣ. ನೆಕ್ಸ್ಟ್ ಆಪ್ಷನ್ 4. ಇದು ಕಾಗದ ರಹಿತ ಮತ್ತು
ಪೇಪರ್ಲೆಸ್ ಅಂಡ್ ಕ್ಯಾಶ್ಲೆಸ್ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸಲು ಸಹಾಯ ಮಾಡ್ತದೆ. ಇದು ಕೂಡ ರೈಟ್. ಇಂಡಿಯಾ ಸ್ಟಾಕ್ ರಿಲೇಟೆಡ್ ಅಂದ್ರೆ ಮೂರನೇದ್ ರಾಂಗು. ಎಷ್ಟು ಹೇಳಿಕೆ ರೈಟ್ ಅಂದ್ರೆ ಮೂರು ಹೇಳಿಕೆಗಳು ಸರಿ. ಮೂರನೇದ್ ಯಾಕೆ ರಾಂಗು? ಇಂಡಿಯಾ ಸ್ಟಾಕ್ ಖಾಸಗಿ ಒಡೆತನದಲ್ಲೆಲ್ಲ. ಓಕೆ, ಇಲ್ಲಿ ಏನ್ ಕೊಡಿದ್ರೆ ಖಾಸಗಿ ಕಂಪನಿಗಳು ಒಡೆತನದಲ್ಲಿದೆ. ಇಲ್ಲ, ಖಾಸಗಿ ಅಲ್ಲ ಇದು. ಭಾರತ ಸರ್ಕಾರ ಮತ್ತು ಸಾರ್ವಜನಿಕ ವಲಯದ ಅಭಿವೃದ್ಧಿಪಡಿಸಲಾದ ಓಪನ್ ಸೋರ್ಸ್ ಸಾರ್ವಜನಿಕ ಡಿಜಿಟಲ್ ಆಸ್ತಿ ಆಗಿದೆ ಇದು. ಓಕೆನಾ. ನೆಕ್ಸ್ಟ್ 48 ಕಂಪ್ಲೀಟ್ ಆಯ್ತಲ್ಲ. 48 ನವೀನ ಜೈವಿಕ ಇಂಧನ ನೀತಿ ಎಥನಾಲ್ ಬ್ಲೆಂಡಿಂಗ್ 2026ರಲ್ಲಿ ತೈಲ ಕಂಪನಿಗಳು ಸಾಧಿಸಿದ ಎಥನಾಲ್ ಮಿಶ್ರಣ ಗುರಿಯನ್ನು ಈ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಓದಿ. ಓಕೆನಾ. ಏನಿದೆ ಒಂದೇದು, ಭಾರತ ಸರ್ಕಾರ 2025-26 ವೇಳೆಯಲ್ಲಿ ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಶ್ರಣ ಮಾಡುವ ಮಹತ್ವಾಕಾಂಕ್ಷೆ ಗುರಿಯನ್ನು ಹೊಂದಿದೆ. ಎಥನಾಲ್ ಅನ್ನು ಕಬ್ಬಿನ ರಸ, ಹಾಳಾದ ಧಾನ್ಯಗಳು, ದಾಸ್ತಾನು ಇಟ್ಟ ಭತ್ತ, ಮೆಕ್ಕೆಜೋಳ ಮತ್ತು ಕೃಷಿ ತ್ಯಾಜ್ಯಗಳಿಂದ ಉತ್ಪಾದಿಸಲಾಗುತ್ತದೆ. ಇದು ಕೂಡ ರೈಟ್. ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಮಾಡುವುದರಿಂದ ಭಾರತದ ಕಚ್ಚಾ ತೈಲ ಆಮದು ವೆಚ್ಚ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್. ಎಥನಾಲ್ ಮಿಶ್ರಿತ ಇಂಧನ ಬಳಕೆಯಿಂದ ವಾಹನಗಳು ಹೊರಸೂಸುವ ಕಾರ್ಬನ್ ಮೊನಾಕ್ಸೈಡ್ ಮಾಲಿನ್ಯವು ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲ, ಇದು ಕಡಿಮೆ ಆಗ್ಲಿ ಅಂತಾನೆ ಇದು ಮಾಡ್ತಿದೀವಿ. ಓಕೆನಾ. ಕಾರ್ಬನ್ ಮೊನಾಕ್ಸೈಡ್ ಕಡಿಮೆ ಆಗ್ಲಿ ಅಂತಾನೆ ಎಥನಾಲ್ ಬ್ಲೆಂಡಿಂಗ್ ಮಾಡ್ತಿರೋದು. ಹಾಗಾಗಿ ಆಪ್ಷನ್ 4 ರಾಂಗ್. ಓಕೆನಾ. 4 ರಾಂಗ್. ಎಷ್ಟು ಸರಿಯಾಗಿದಾವ ಅಂತ ಕೇಳ್ತಿದ್ದಾರೆ. 4 ಯಾವ್ದಾದ್ರಲ್ಲಿದೆ ಅದನ್ನೆಲ್ಲ ತೆಗ್ಬಿಡಿ. ಇದರಲ್ಲಿದೆ 4, ಇದರಲ್ಲಿದೆ. ಆಪ್ಷನ್ 1ರಲ್ಲಿ ಇಲ್ಲ. 1 2 3 ಇಸ್ ಅ ರೈಟ್ ಆನ್ಸರ್. ಎಥನಾಲ್ ಒಂದು ಸ್ವಚ್ಛ ಇಂಧನವಾಗಿದ್ದು ಕ್ಲೀನ್ ಫ್ಯೂಲ್. ಪೆಟ್ರೋಲ್ ಹೋಲಿಸಿದರೆ ಇದು ವಾಹನಗಳಿಂದ ಹೊರಸೂಸುವ ಹಾನಿಕಾರಕ ಅನಿಲಗಳು ಕಾರ್ಬನ್ ಮಾಲಿನ್ಯ ಗಣನೀಯವಾಗಿ ಕಡಿಮೆ ಮಾಡುತ್ತದೆ, ಹೆಚ್ಚು ಮಾಡುದಿಲ್ಲ. ಹಾಗಾಗಿ ಆಪ್ಷನ್ 4 ರಾಂಗ್ ಆಗಿದೆ. ಪ್ರಾಜೆಕ್ಟ್ ಚೀತಾ, ಇದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. 2026ರಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನ ಜನಿಸಿದ ಹೊಸ ಚೀತಾ ಮುದ್ರೆಗಳ ಹಿನ್ನೆಲೆಯಲ್ಲಿ ಈ ಕಡೆಯಿಂದ ಚಿತ್ರ ಮರಿಗಳಾಗಬೇಕದು. ಈ ಕಡೆಯಿಂದ ಹೇಳ್ತೇನೆ, ಗಮನಿಸಿ. ಓಕೆನಾ. ಇದರಲ್ಲಿ ಎಷ್ಟು ತಪ್ಪಾಗಿವೆ ಕೇಳ್ತಾನೆ. ಎಷ್ಟು ಹೇಳಿಕೆ ತಪ್ಪಾಗಿದ್ದಾವೆ. ಒಂದೇದು, ಜಗತ್ತಿನ ಮೊದಲ ಖಂಡಾಂತರ ದೊಡ್ಡ ಮಾಂಸಾಹಾರಿ ಪ್ರಾಣಿಗಳ ಮರುಸ್ಥಾಪನೆ ಯೋಜನೆಯಾದ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಆಫ್ರಿಕಾದ ನಮೀಬಿಯಾ, ದಕ್ಷಿಣ ಆಫ್ರಿಕಾದ ಚೀತಾಗಳನ್ನು ತರಿಸಲಾಗಿದೆ. ಒಂದೇದು ರೈಟ್. ಚೀತಾಗಳು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಗಿದೆ. ಇದು ರೈಟ್. 1952ರಲ್ಲಿ ಭಾರತ ಚೀತಾಗಳು ಅಧಿಕೃತವಾಗಿ ಅಳಿದು ಹೋಗಿವೆ. ಇದು ಕೂಡ ರೈಟ್. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಕೆಂಪು ಪಟ್ಟಿಯ ಆಫ್ರಿಕನ್ ಚೀತಾವನ್ನು ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು ಎಂದು ವರ್ಗೀಕರಿಸಲಾಗಿದೆ. ಎಂಡೇಂಜರ್ಡ್ ಅಂತ ಹೇಳ್ತಿದ್ರೆ. ಆಪ್ಷನ್ 4 ರಾಂಗ್. ಎಂಡೇಂಜರ್ಡ್ ಅಲ್ಲವು, ವಲ್ನರಬಲ್. ಓಕೆನಾ. ಇದು ಎಂಡೇಂಜರ್ಡ್ ಅಲ್ಲ, ವಲ್ನರಬಲ್ ಇದು. ಓಕೆನಾ. ಹಾಗಾಗಿ ಆಪ್ಷನ್ 4 ರಾಂಗ್. ಇದರಲ್ಲಿ 3 ಹೇಳಿಕೆಗಳು ರೈಟ್ ಇದಾವೆ. ಆದ್ರೆ ತಪ್ಪಾಗಿರೋ ಕೇಳ್ತಾನೆ. 1 ಹೇಳಿಕೆ ಮಾತ್ರ ತಪ್ಪು, 3 ಹೇಳಿಕೆ ರೈಟ್. 1 ಹೇಳಿಕೆ ತಪ್ಪು. ಯಾವ್ದು ಹೇಳಿಕೆ? ಅದ 4ನೇ ತಪ್ಪು. ಯಾಕಂದ್ರೆ IUCN ನಲ್ಲಿ ವಲ್ನರಬಲ್ ಲಿಸ್ಟ್ ಅಲ್ಲಿದೆ ಆಫ್ರಿಕಾ ಏಷ್ಯಾಟಿಕ್ ಚೀತಾ. ಪ್ರಾಜೆಕ್ಟ್ ಚೀತಾ ವಲ್ನರಬಲ್, ಆದ್ರೆ ಏಷ್ಯಾಟಿಕ್ ಚೀತಾ ಕ್ರಿಟಿಕಲಿ ಎಂಡೇಂಜರ್ಡ್. ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 50 ಅಂಡ್ ಲಾಸ್ಟ್ ಕ್ವಶನ್ ಇದು. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಹಾಗೆ ಇಷ್ಟೊತ್ತು ಕ್ಲಾಸ್ ನೋಡಿರ್ತೀರಲ್ವಾ, ನಿಮಗೆ ಕ್ವಶನ್ ಯಾವ ರೀತಿ ಇದ್ವು, ನಿಮಗೆ ಕ್ಲಾಸ್ ನಿಮ್ಗೆ ಯೂಸ್ ಆಯ್ತೋ ಇಲ್ಲ ಅಂತ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಅಂದ್ರೆ ನಾನು ನೆಕ್ಸ್ಟ್ ಮಂತ್ ಕೂಡ ಕಳೆದ ಜನವರಿಯಿಂದ ಜೂನ್ ವರ್ಗು ಮಾಡ್ಬೇಕಂತ ಇದೆ. ಅದನ್ನು ಕೂಡ ಮಾಡಕ್ ನನಗೆ ಹೆಲ್ಪ್ ಆಗುತ್ತೆ. ಓಕೆನಾ. ನೀವು ಯಾವ ರೀತಿ ನಿಮ್ದು ರೆಸ್ಪಾನ್ಸ್ ಇರುತ್ತೋ ಅದ್ರ ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ಮಾಡೋಕೆ ಚಾನ್ಸಸ್ ಆಗುತ್ತೆ. ಓಕೆ. ಜೂನ್ 2020 ನದಿ ಮಾಲಿನ್ಯ ತಡೆಗೆ ಸಂಬಂಧಿಸಿದಂತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕಠಿಣ ಆದೇಶ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನು ಪರಿಶೀಲಿಸಿ. ಒಂದೇದು ಏನ್ ಕೊಡ್ತಾನೆ? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010 ಅಡಿಯಲ್ಲಿ ಸ್ಥಾಪಿಸಲಾದ ಒಂದು ವಿಶೇಷವಾದ ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ತಪ್ಪು, ಸಂವಿಧಾನಬದ್ಧ ಅಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಲ್ಲ. ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತಂದು ಯಾವುದೇ ವಿಧಿಯನ್ನ ಓದಲ್ಲ ನಾವು. ಓಕೆನಾ. ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಇದು. ಓಕೆನಾ. ಹಾಗಾಗಿ 1ನೇ ಸ್ಟೇಟ್ಮೆಂಟ್ ರಾಂಗ್. 2ನೇದು, ಪರಿಸರ ಸಂರಕ್ಷಣೆ ಮತ್ತು ಅರಣ್ಯ ಸಂರಕ್ಷಣೆ ಸಂಬಂಧಿಸಿದಂತೆ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದು ಇದರ ಮುಖ್ಯ ಉದ್ದೇಶ. ರೈಟ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಿವಿಲ್ ಪ್ರೊಸೀಜರ್ ಕೋಡ್ 1908 ನಿಯಮಗಳು ಬದ್ಧವಾಗಿರುತ್ತದೆ. ನೈಸರ್ಗಿಕ ನ್ಯಾಯದ ತತ್ವಗಳಿಗೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ಆಪ್ಷನ್ 3 ಆಲ್ಸೋ ರೈಟ್. 4ನೇದು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶ ಅಥವಾ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶವಿದೆ. ಇದು ಕೂಡ ರೈಟ್.
ಇದು ಕೂಡ ರೈಟ್. ಅಂದ್ರೆ 2, 3, 4 ಮೂರು ಸ್ಟೇಟ್ಮೆಂಟ್ ರೈಟ್ ಇದಾವೆ, ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಅಂದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿದಾವೆ ಅಂತ ಕೇಳ್ತಿದ್ರೆ ಒಂದ್ ಯಾವ್ದಾದ್ರಲ್ಲಿದೆ ಅದ್ ತೆಗ್ದ್ಬಿಡಿ. ಒಂದು ಎ ದಲ್ಲಿದೆ, ಒಂದು ಸಿ ದಲ್ಲಿದೆ, ಎಲ್ಲ ಹೇಳಿಕೆ ಅಂದ್ರೆ ಅದರಲ್ಲೂ ಕೂಡ ಒಂದಿರುತ್ತೆ, ಡಿ ದಲ್ಲಿದೆ. ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದಕ್ಕೆ ರೈಟ್ ಆನ್ಸರ್ ಅಲ್ಲಿದೆ. ಯಾಕಂತಂದ್ರೆ ಅದು ಶಾಸನಬದ್ಧ ಸಂಸ್ಥೆ ಆಗಿದೆ, ಶಾರ್ಟರ್ ಬಾಡಿ ಆಗಿದೆ. ಅಲ್ಲಿ ಸಂವಿಧಾನಬದ್ಧ ಅಂತ ಕೊಟ್ಟಿದ್ರು, ಹಾಗಾಗಿ ಅದು ರಾಂಗ್. ಐ ಹೋಪ್ ಇಷ್ಟೊತ್ತು ಹೇಳಿದ ಕ್ಲಾಸ್ ಎಲ್ಲ ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ನಾನು. ಓಕೆನಾ? ಎಲ್ಲ ಇಂಪಾರ್ಟೆಂಟ್ ಇರೋ ಟಾಪಿಕ್ ಮೇಲೇನೆ ಕ್ವಶನ್ಸ್ ಅನ್ನ ಎತ್ಕೊಂಡಿದ್ದೀವಿ. ಐ ಹೋಪ್ ಜೂನ್ ತಿಂಗಳದ್ದು ಕಂಪ್ಲೀಟ್ ಆಗಿ ಈ 50 ಕ್ವಶನ್ ಅಲ್ಲಿ ನಿಮ್ಗೆ ಒಂದ್ ಕ್ವಶನ್ ಆದ್ರೂ ಬರುತ್ತೆ ಅಂತ ನನ್ನ ಒಂದು ಭಾವನೆ. ಈ PDF ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಡಿ ಜೋನ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಥವಾ ಹಿರಮಠ್ ಕ್ಲಾಸಸ್ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಆಪ್ ಅಲ್ಲಿ ನಿಮಗೆ ಇವೆರಡು ಕೋರ್ಸ್ ರನ್ ಇದಾವೆ ಇವಾಗ. ಜಿಯೋಗ್ರಫಿ, ಪೊಲಿಟಿ ಕಂಪ್ಲೀಟ್ ಆಗಿದೆ. 17 ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ. ಇದರಲ್ಲಿ ಥಿಯರಿ ಪ್ಲಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಓಕೆನಾ? ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಎಲ್ಲದನ್ನು ಕೂಡ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇವು ಮೂರು ಕೂಡ ಇದೇ ರೀತಿ ಪ್ಯಾಟರ್ನ್ ನಲ್ಲಿ ಕ್ಲಾಸಸ್ ಇರ್ತವೆ. ನಿಮಗೆ ಎಲ್ಲವೂ ಕೂಡ 199 ಇರಬೇಕು. ಇದು ಸಪ್ರೇಟ್ ತಗೊಂಡ್ರೆ 200 ಆಗುತ್ತೆ. ನೀವು ಮೂರನ್ನು ಒಂದರಲ್ಲಿ ತಗೊಂಡ್ರೆ 299 ಆಗುತ್ತೆ. ಈ ರೀತಿಯನ್ನು ಪ್ರೈಸ್ ಇರುತ್ತೆ. ಬಹಳ ಲಿಮಿಟೆಡ್, ಬಹಳ ಕಡಿಮೆ ಇದೆ, ಲೋ ಪ್ರೈಸ್ ಇದೆ. ಓಕೆನಾ? ನೀವು ತಗೊಂಡಾಗ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೋಬಹುದು. ಆಮೇಲೆ ಇವು ಎರಡು 300 ಬಿಲೋನೇ ಇದಾವೆ. 281, 250 ಏನೋ ಇದೆ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ತಗೊಳಕ್ಕೆ ಸಾಧ್ಯ ಆಗಿರ್ಬೇಕು. ಮತ್ತೆ ಏನಾದ್ರೂ ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ, ಮತ್ತೆ ಬೇರೆ ನೆಕ್ಸ್ಟ್ ಮಂತ್ ಕ್ಲಾಸಸ್ ಬೇಕಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಕ್ಲಾಸ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ? ಐ ಹೋಪ್ ಇಲ್ಲಿವರೆಗೆ ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಓದ್ಕೊಳ್ಳಿ. ಓಕೆ?